ಎಲ್ಲರಿಗೂ ನಮಸ್ಕಾರ. ಶನಿವಾರದ ಸಂಜೆ ದೀಪಾವಳಿ ಹಬ್ಬದ ಮುಂಚೆ ನಾವು ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಏನು ಈ ಕಾರ್ಯಕ್ರಮ ಅಂತ ಹೇಳಿದ್ರೆ, ಮಕ್ಕಳ ಮನಸ್ಥಿತಿ ತಿಳಿಯೋದು ಹೇಗೆ, ಇವತ್ತಿನ ಕಾಲದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಕೋವಿಡ್-19 ಇಂದಾಗಿ ಸಾಕಷ್ಟು ಮಕ್ಕಳ ಒಂದು ಮಾನಸಿಕ ಬದಲಾವಣೆಗಳನ್ನ ನಾವು ನೋಡ್ತಾ ಇದ್ದೇವೆ ಸಮಾಜದಲ್ಲಿ. ಲಾಕ್ಡೌನ್ ಆಯ್ತು, ಅನ್ಲಾಕ್ ಡೌನ್ ಆಯ್ತು, ಅನ್ಲಾಕ್ 4.0 ವರ್ಗು ಬಂತು. ವ್ಯಾವಹಾರಿಕವಾಗಿ ಸಾಕಷ್ಟು ಅಂಗಡಿಗಳಿರ್ಬೋದು, ಕಟ್ಟಡ ಕಾರ್ಮಿಕ ಇರ್ಬೋದು, ಯಾವುದೇ ಒಂದು ಕೆಲಸಗಾರರಿಗೆ ಏನೇ ಇದ್ರು ಎಲ್ಲಾನು ಅನ್ಲಾಕ್ ಇದರಲ್ಲಿ ಒಂದೊಂದಾಗಿ ಕೆಲಸ ಶುರು ಆಗ್ತಾ ಇದೆ. ಆದ್ರೆ ಇನ್ನೂ ಸಹ ಶುರು ಆಗದಲೇ ಇರುವಂತಹ ಒಂದೇ ಒಂದು ಸೆಕ್ಟರ್ ಅಂದ್ರೆ ಎಜುಕೇಶನ್ ಸೆಕ್ಟರ್. ಮಕ್ಕಳ ವಿದ್ಯಾಭ್ಯಾಸ, ಶಾಲೆ ಇನ್ನೂ ಸಹ ಓಪನ್ ಆಗಿಲ್ಲ. ಈ ಕೋವಿಡ್-19 ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಶಾಲೆ ಓಪನ್ ಆಗಬಹುದಾ ಆಗೋದಿಲ್ವಾ ಅನ್ನೋದು ಪ್ರತಿ ಒಬ್ಬ ವಿದ್ಯಾರ್ಥಿಯ ತಂದೆ ತಾಯಿಗಳಲ್ಲಿ ಮತ್ತು ಶಾಲೆಯನ್ನ ನಡೆಸ್ತಿರುವಂತಹ ಎಷ್ಟೋ ಜನ ಗುರುಗಳಲ್ಲಿ ಈ ಒಂದು ಪ್ರಶ್ನೆ ಯಾವಾಗ್ಲೂ ಕಾಡ್ತಾ ಇದೆ. ಈ ಒಂದು ಸಮಯದಲ್ಲಿ ಮಕ್ಕಳಲ್ಲಿ ಯಾವ ರೀತಿ ಬದಲಾವಣೆಗಳಾಗತ್ತೆ? ಶಾಲೆ ಇದ್ದಾಗ ಮಕ್ಕಳು ಅವರ ಒಂದು ಸಹಪಾಠಿಗಳ ಜೊತೆ ಒಡನಾಟ ಇರುತ್ತೆ. ಶಾಲೆಯಲ್ಲಿ ಆಟ ಆಡ್ತಾರೆ, ಪಾಠವನ್ನ ಕಲಿತಾರೆ, ಗುರುಗಳಿಂದ ಮಾರ್ಗದರ್ಶನವನ್ನ ತಗೋತಾರೆ. ಆದ್ರೆ ಕೋವಿಡ್-19 ಇಂದಾಗಿ ಎಲ್ಲ ಸಹ ಆನ್ಲೈನ್, ಕೆಲವೊಂದು ಶಾಲೆಗಳಲ್ಲಿ ಆನ್ಲೈನ್ ಆಗಿದೆ, ಕೆಲವೊಂದು ಶಾಲೆಗಳಲ್ಲಿ ಇನ್ನೂ ಸಹ ಶಾಲೆಗಳು ಓಪನ್ ಆಗಿಲ್ಲ. ಅಂತಹ ಪರಿಸ್ಥಿತಿನಲ್ಲಿ ಮಾನಸಿಕವಾಗಿ ಮಕ್ಕಳ ಬದಲಾವಣೆ ಹೇಗಿರುತ್ತೆ? ಎಸ್ಪೆಷಲಿ 5 ರಿಂದ 10 ವರ್ಷದ ಮಕ್ಕಳ ಮನಸ್ಥಿತಿ ಹೇಗಿರುತ್ತೆ? ಅವರಲ್ಲಿ ಆಗುವಂತಹ ಬದಲಾವಣೆಗಳನ್ನ ನಾವು ಹೇಗೆ ನೋಡೋದು? ಒಬ್ಬ ಗುರುವಾಗಿ ನಾವು ಹೇಗೆ ಅದನ್ನ ಅಬ್ಸರ್ವ್ ಮಾಡೋದು? ಈ ಬದಲಾದ ಸ್ಥಿತಿಯಲ್ಲಿ ನಾವು ಹೇಗೆ ಅಡಾಪ್ಟ್ ಆಗೋದು ಮಕ್ಕಳಿಗೆ ಅನ್ನುವುದನ್ನ ತಿಳಿಸಿಕೊಡ್ಲಿಕ್ಕೆ ನಿಮ್ಮೆಲ್ಲರ ಜೊತೆ ಶ್ರೀನಾಗೇಶ್ ಸರ್ ಅವರಿದ್ದಾರೆ. ಶ್ರೀನಾಗೇಶ್ ಸರ್ ಅವರ ಬಗ್ಗೆ ಒಂದು ಚಿಕ್ಕ ಪರಿಚಯವನ್ನ ನಾನು ಮಾಡಿಕೊಡ್ತೇನೆ. ಸುಮಾರು 10 ಪುಸ್ತಕಗಳನ್ನ ಶ್ರೀನಾಗೇಶ್ ಸರ್ ಅವರು ಬರೆದಿದ್ದಾರೆ. ಸಾಕಷ್ಟು ದೈನಂದಿನ ಪತ್ರಿಕೆಗಳಲ್ಲಿ, ವಾರ ಪತ್ರಿಕೆಗಳಲ್ಲಿ ಅವರ ಕಾಲಂ ಯಾವಾಗ್ಲೂ ಇದ್ದೇ ಇರತ್ತೆ. ಮಕ್ಕಳ ಕೌನ್ಸಿಲಿಂಗ್ ಆಗ್ಬೋದು, ದೊಡ್ಡವರ ಕೌನ್ಸಿಲಿಂಗ್ ಆಗ್ಬೋದು, ಮ್ಯಾರೇಜ್ ಕೌನ್ಸಿಲಿಂಗ್ ಆಗ್ಬೋದು, ಶೈಕ್ಷಣಿಕ ಕೌನ್ಸಿಲಿಂಗ್ ಗಳಾಗ್ಬೋದು, ಪ್ರತಿ ಒಂದು ಯಾವುದೇ ಒಂದು ಕೌನ್ಸಿಲಿಂಗ್ ಆದ್ರೂ ಸಹ ನಮ್ಮ ಶ್ರೀನಾಗೇಶ್ ಸರ್ ಅವರು ಸಮಾಜಕ್ಕೆ ತಮ್ಮ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಅತ್ಯುತ್ತಮ ಬರಹಗಾರರು ಹಾಗೂ ಇವರು ಪ್ರೊಫೆಸರ್ ಆಫ್ ಹ್ಯಾಪಿನೆಸ್ ಅಂತಾನೆ ಜನ ಪರಿಚಿತರು. ಯಾಕೆಂತ ಹೇಳಿದ್ರೆ, ನಾವು ಹೇಗೆ ಸಂತೋಷವಾಗಿರ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ ಶ್ರೀನಾಗೇಶ್ ಸರ್ ಅವರು. ಪವರ್ ಆಫ್ ಲವ್ ಅನ್ನೋ ಒಂದು ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನ ಪ್ರತಿ ವಾರ ಫೇಸ್ಬುಕ್ ಲೈವ್ ಬರೋ ಮೂಲಕ, ಝೂಮ್ಗಳ ಮೂಲಕ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಮತ್ತೆ ಸಹೋದ್ಯೋಗಿಗಳು ಮತ್ತೆ ಸಮಯೋಚಿತವಾಗಿ ಯೋಚನೆ ಮಾಡುವಂತಹ ಜನರ ಜೊತೆ ಒಡನಾಟವನ್ನ ಇಟ್ಕೊಂಡಿದ್ದಾರೆ ಶ್ರೀನಾಗೇಶ್ ಸರ್ ಅವರು. ಎಷ್ಟೋ ಜನ ಮಕ್ಕಳ ಜೀವನವನ್ನ ಕಾಪಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಎಕ್ಸಾಮ್ ಟೈಮ್ ಅಲ್ಲಿ ಸಾಕಷ್ಟು ಜನ ಮಕ್ಕಳುಗಳು ಫೇಲ್ ಆಗೋ ಒಂದು ಫಿಯರ್ ಇಂದ ಎಷ್ಟೊಂದು ಜನ ಆತ್ಮಹತ್ಯೆಗಳನ್ನ ಮಾಡ್ಕೊಳ್ಳುವಂತಹ ಪರಿಸ್ಥಿತಿಗಳಿರುತ್ತೆ. ಆತರ ಎಷ್ಟೊಂದು ಜನ ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂತ ಪರಿಸ್ಥಿತಿನಲ್ಲಿ ನಮ್ಮ ಶ್ರೀನಾಗೇಶ್ ಸರ್ಗೆ ಫೋನ್ ಮಾಡಿ ಅವರ ಒಂದು ಕೌನ್ಸಿಲಿಂಗ್ ಮೂಲಕ ಎಷ್ಟೋ ಜೀವಗಳನ್ನ ಶ್ರೀನಾಗೇಶ್ ಸರ್ ಉಳಿಸಿದ್ದಾರೆ. ಅಂತಹ ಒಬ್ಬ ಅತ್ಯುತ್ತಮವಾದಂತಹ ವಾಗ್ಮಿ, ಅತ್ಯುತ್ತಮವಾದಂತಹ ಕೌನ್ಸಿಲರ್ ಶ್ರೀನಾಗೇಶ್ ಸರ್ ನಿಮ್ಮೆಲ್ಲರ ಇದ್ದಾರೆ. ಅವರಿಗೆ ಒಂದು ಹೃದಯಪೂರ್ವಕ ಸ್ವಾಗತವನ್ನ ನಾವು ಕೋರ್ತಾ ಇದ್ದೇವೆ. ನನ್ನ ಹೆಸರು ಧನಂಜಯ ಪದ್ಮನಾಭಾಚಾರ್. ಈ ಕಾರ್ಯಕ್ರಮವನ್ನ ಮೈತ್ರಿ ಫೌಂಡೇಶನ್, ಶ್ರೀನಾಗೇಶ್ ಸರ್ ಅವರು ಸ್ಥಾಪಿಸಿರುವಂತಹ ಮೈತ್ರಿ ಫೌಂಡೇಶನ್ ಮತ್ತು ನಮ್ಮ ಗುರುಗಳು ಶುರು ಮಾಡಿದಂತಹ ಗೋಪಾಲಕೃಷ್ಣ ಮೂರ್ತಿ ಅವರು ಶುರು ಮಾಡಿದಂತಹ ಡಿಸ್ಕಷನ್ ಕ್ಲಾಸಿನ 2ನೇ ಭಾಗ ಡಿಸ್ಕಷನ್ ಕ್ಲಾಸ್ ಅಸೋಸಿಯೇಷನ್ ಕಡೆಯಿಂದ ಹಾಗೂ
ಅರುಣ ಚೇತನ ಸಂಸ್ಥೆ ಏನ್ ಹಿಂದೂ ಸೇವಾ ಪ್ರತಿಷ್ಠಾನದ ಅಡಿಯಲ್ಲಿ ಅರುಣ ಚೇತನ ಸಂಸ್ಥೆ ದಿವ್ಯಾಂಗ ಮಕ್ಕಳಿಗೆ ಒಂದು ಶಾಲೆಯನ್ನ ನಡೆಸ್ತಾ ಇದೆ ಬೆಂಗಳೂರಿನಲ್ಲಿ. ಆ ಶಾಲೆಯ ಪಾಠವನ್ನ ಹೇಳಿಕೊಳ್ಳುವಂತಹ ಸ್ಪೆಷಲ್ ಮಕ್ಕಳ ಟೀಚರ್ಸ್ ಗಳಿಗೆ ಇವತ್ತು ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಿದ್ದೇವೆ. ಕಾರ್ಯಕ್ರಮ ಬಂದಿರುವಂತಹ ನಮ್ಮ ಮಕ್ಕಳನ್ನು ನೋಡ್ಕೊಳ್ಳಿರುವಂತಹ ಎಲ್ಲಾ ಟೀಚರ್ಸ್ ಗಳಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ನಾನು ಶ್ರೀನಾಗೇಶ್ ಸರ್ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ತಮ್ಮ ಅತ್ಯುತ್ತಮವಾದಂತಹ ಮಾರ್ಗದರ್ಶನವನ್ನ ನಮ್ಮ ಟೀಚರ್ಸ್ ಗಳಿಗೆ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್. ನಮಸ್ಕಾರ. ಧನ್ಯವಾದಗಳು ಧನಂಜಯ್. ಪ್ರಾಥಮಿಕವಾಗಿ ಸುರೇಶ್ ಜಿ ಮತ್ತು ಧನಂಜಯ್ ಅವರಿಬ್ಬರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಾಯಶಃ 2 ವರ್ಷಗಳ ಹಿಂದೆ ಹೊಸದಿಗಂತ ಕಚೇರಿನಲ್ಲಿ ಇದೇ ತಂಡಕ್ಕೆ ನಾವು ತರಬೇತಿ ಕಾರ್ಯಕ್ರಮ ಒಂದು ಆಯೋಜಿಸಿದ್ವಿ ಅಂತ ನನ್ನ ನೆನಪು. ಹೌದು ಸರ್. ನಮಗೆ ಇವತ್ತು ಒಂದು ಸಮಸ್ಯೆ ಬಂದಿರೋದು ಕೋವಿಡ್ ಅನ್ನೋದು ಈಗ ಬಂದಿದೆ. ಆದರೆ ಬಹಳಷ್ಟು ವರ್ಷಗಳಿಂದ ನಮಗೆ ಕಾಡ್ತಾ ಇರ್ತಕ್ಕಂಥ ಸಮಸ್ಯೆ ಅಂದ್ರೆ ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ಅನ್ನೋ ವಿಚಾರದಲ್ಲಿ ಅನೇಕ ಪೋಷಕರಿಗೆ ಸರಿಯಾದ ತಿಳುವಳಿಕೆ ಕೊಡಬೇಕು. ಇದ್ರ ಜೊತೆಗೆ ಟೀಚರ್ಸ್ಗೆ ಏನಾಗ್ತಿದೆ ಅಂತಂದ್ರೆ, ನಾವು ಕೆಲವು ಸತಿ ಟೀಚರ್ಸ್ಗೆ ವರ್ಕ್ಶಾಪ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಟೀಚರ್ಗಳಿಗೆ ನಾವು ಏನಾದರೂ ವಿಚಾರ ಹೇಳಿದಾಗ ಹೌದು ಇದು ನಮಗೆ ಟ್ರೈನಿಂಗಲ್ಲಿ ಹೇಳಿಕೊಟ್ಟಿದ್ರು ಅಂತ ಆಗ ನೆನೆಸ್ಕೋತಾರೆ. ಆ ಟ್ರೈನಿಂಗ್ ಅಲ್ಲಿ ಪರೀಕ್ಷೆ ಪಾಸ್ ಮಾಡಿದ ಪರೀಕ್ಷೆ ಓದಕ್ಕೆ ಎಷ್ಟು ಬೇಕೋ ಅಷ್ಟು ಓದ್ಕೊಂಡಿದ್ರು, ಆಮೇಲೆ ಅದನ್ನ ಅನುಷ್ಠಾನ ಮಾಡ್ಕೊಳ್ಳೋದ್ರ ಬಗ್ಗೆ ಅವರಿಗೆ ಸರಿಯಾದ ಕಲ್ಪನೆ ಇರಲಿಲ್ಲ. ಕೈಲಾಸಂ ಅವರು ಹೇಳಿದ ಮಾತು, ಏನು ಹಾಗೆ ಮನೆಯಲ್ಲಿ ಏನೂ ತುಂಬ ಅಲ್ಲಿ ಆ ಶಿಕ್ಷಕ ಏನ್ ತಾನೇ ಆಚೆಗೆ ಗದಾನು ಆ ಮಗುವಿನಲ್ಲಿ ಅಂತ ಕೇಳಿದ್ರು. ಆಗ ಕನಿಷ್ಠ ಪಕ್ಷ ಏನು ತುಂಬದೆ ಕಳಿಸ್ತಾ ಇದ್ರು. ಈಗ ಅನೇಕ ಪೋಷಕರು ಮಕ್ಕಳಲ್ಲಿ ಸಾಕಷ್ಟು ಕಸವನ್ನ ತುಂಬಿ ಕಳಿಸ್ತಾರೆ, ಅವರನ್ನ ನಿಭಾಯಿಸೋದು ಕಷ್ಟ ಆಗ್ತಿದೆ. ಒಂದು ಸಣ್ಣ ಉದಾಹರಣೆ ಮೂಲಕ ನಾನು ಇದನ್ನ ಸಮರ್ಥಿಸಿ ಮುಂದಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ಒಬ್ಬ ಟೀಚರ್ದು ಕಂಪ್ಲೇಂಟ್ ಬಂತು, ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದಾರೆ, ಮಗುವಿನ ಅಪ್ಪ ಸ್ಕೂಲ್ಗೆ ಹೋಗಿ ಹೇಳಿದಂತೆ ನಾನು ಸ್ವಿಟ್ಜರ್ಲೆಂಡ್ ಅಲ್ಲಿ 3 ವರ್ಷ ಇದ್ದು ಬಂದವನು, ಅಲ್ಲಿ ಪಾಠ ಹೇಳ್ಕೊಡ್ಬೇಕಾದ್ರೆ ಹೆಂಗ್ ಮಾಡ್ಬೇಕು ಅಂತ ನಾನು ಗಮನಿಸಿದ್ದೀನಿ, ನಾನು ಫೋನೆಟಿಕ್ಸ್ ಕಲ್ತ್ಕೊಂಡು ಬಂದಿದ್ದೀನಿ, ನಿಮ್ಮ ಟೀಚರ್ಗಳಿಗೆ ಸರಿಯಾಗಿ ಪ್ರೊನೌನ್ಸಿಯೇಷನ್ನೇ ಬರಲ್ಲ, ಇವ್ರು ಉಚ್ಚರಿಸ್ತಕ್ಕಂಥ ಎಲ್ಲಾ ಪ್ರೊನೌನ್ಸಿಯೇಷನ್ಗಳು ತಪ್ಪು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಂತೆ. ಆ ಪ್ರಿನ್ಸಿಪಾಲ್ಗೆ ತನ್ನ ಟೀಚರ್ನ ಸಮರ್ಥಿಸ್ಕೊಳ್ಳಿಕ್ಕೆ ಶಕ್ತಿ ಇರಲಿಲ್ಲ. ಟೀಚರ್ ಕರೆದು ಎಕ್ಸ್ಪ್ಲೇಷನ್ ಕೇಳಿದ್ರಂತೆ, ಏನ್ ಹೀಗೆ ಅಂತ. ಇಲ್ಲಿ ಒಂದು ದುರಹಂಕಾರ, ನನಗೆಲ್ಲ ಗೊತ್ತಿದೆ, ಟೀಚರ್ಗೆ ಏನ್ ಗೊತ್ತು ಅಂತ. ಎರಡನೇದು ಟೀಚರ್ ಪ್ರೊನೌನ್ಸಿಯೇಷನ್ ತಪ್ಪು ಅಂದಾಗ ಒಂದು ಮಾತು ನಾವು ನೆನ್ಪಿಟ್ಕೋಬೇಕು, ಬೆಂಗಳೂರಿನಲ್ಲಿ ಮಾತಾಡೋ ಇಂಗ್ಲಿಷು, ತಿರುವನಂತಪುರ ಮಾತಾಡೋ ಇಂಗ್ಲಿಷು, ಕಲ್ಕತ್ತಾದಲ್ಲಿ ಮಾತಾಡೋ ಇಂಗ್ಲಿಷು, ಭೋಪಾಲ್ನಲ್ಲಿ ಮಾತಾಡೋ ಇಂಗ್ಲಿಷು ಒಂದೇ ಅಲ್ಲ. ಬೆಂಗಳೂರಿನಲ್ಲೇ ಬೇರೆ ಬೇರೆ ಕಡೆ ಬೇರೆಯವ್ರು ಮಾತಾಡೋ ಸ್ಟೈಲಲ್ಲಿ ಇರುತ್ತೆ, ಕರ್ನಾಟಕದಲ್ಲಿ ಬೇರೆಯವ್ರು ಮಾತಾಡೋ ವ್ಯತ್ಯಾಸ ಆಗುತ್ತೆ. ತುಂಬಾ ಹಿಂದೆ ನಾನು ದಕ್ಷಿಣ ಕನ್ನಡಕ್ಕೆ ಹೋಗಿದ್ದಾಗ ಅಲ್ಲಿ ಆ ಮಗು 5ನೇ ಕ್ಲಾಸ್ ಮಗು, ಅವಳು ಲಾರಿನ ಅವಳು ಲೋರಿ ಅಂತ ಬರ್ದಿದ್ಲು. ನಾವಿಲ್ಲಿ ಲಾರಿ ಅಂತೀವಿ, ಲೋರಿ ಅಂತಾರೆ. ತಕ್ಷಣ ನನಗೆ ಯಾಕೆ ಬರೆದಿಡಲ್ಲ ಅಂತ, ಆಮೇಲೆ ಅರ್ಥ ಆಯ್ತು ಅವ್ರು ಬರೆಯೋದೇ ಹಾಗೆ. ಹೀಗೆ ಪ್ರೊನೌನ್ಸಿಯೇಷನ್ ವ್ಯತ್ಯಾಸ ಎಷ್ಟು ಮಟ್ಟಿಗೆ ಆಗತ್ತೆ ಅಂದ್ರೆ, ಜಾರ್ಜ್ ಕರ್ನಾಟಕ ಹೇಳ್ತಾನೆ, ಲಂಡನ್ 1ರಲ್ಲೇ 42 ರೀತಿಯ ಇಂಗ್ಲಿಷ್ ಭಾಷೆಗಳನ್ನ ಮಾತಾಡ್ತಾರೆ ಅಂತ. ಇದು ಗೊತ್ತಿಲ್ಲದೆ ತನಗ್ ಗೊತ್ತಿರೋದೇ ಪರಮ ಜ್ಞಾನ ಅಂತ ಅನ್ಕೊಂಡು ಮಕ್ಕಳ ಮನಸ್ಸನ್ನು ಕೆಡಿಸ್ತಕ್ಕಂಥ ಮತ್ತು ಟೀಚರ್ಗಳ ಹೆಸರನ್ನ ಹಾಳು ಮಾಡ್ತಕ್ಕಂಥ, ಅವರ ಕಾನ್ಫಿಡೆನ್ಸ್ನ ಕದೀತಕ್ಕಂಥ ಪ್ರಯತ್ನಗಳು ಈಗ ನಡೀತಾ ಇವೆ, ವಿಶೇಷತಃ ಆನ್ಲೈನ್ ಕ್ಲಾಸ್ ಮಾಡಿದಾಗ.
ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಗಲೇ ಒಂದು ಝೂಮ್ ಮೀಟಿಂಗ್ ಮಾಡಿದ್ವಿ. ಪ್ರಾಥಮಿಕ ಶಾಲೆಯಲ್ಲಿ ಟೀಚರ್ಸ್ ಏನ್ ಫೇಸ್ ಮಾಡ್ತಿದ್ದಾರೆ, ಮಾಧ್ಯಮ ವರ್ಗದಲ್ಲಿ ಏನ್ ಮಾಡ್ತಿದ್ದಾರೆ, ಕಾಲೇಜ್ ಲೆವೆಲ್ ಏನ್ ಫೇಸ್ ಮಾಡ್ತಿದ್ದಾರೆ, ಪೋಸ್ಟ್ ಗ್ರಾಜುಯೇಷನ್ ಲೆವೆಲ್ ಏನ್ ಫೇಸ್ ಮಾಡ್ತಿದ್ದಾರೆ ಅನ್ನೋದನ್ನ ಇವತ್ತು ಮಕ್ಕಳಲ್ಲಿ 3 ವಿಧವಾಗಿ ನಾವು ಗುರುತಿಸಬಹುದಾಗುತ್ತೆ. ಮೊದಲನೇದು, ಆರ್ಥಿಕವಾಗಿ ತುಂಬಾ ಸಬಲರಾಗಿ ಎಲ್ಲೆಲ್ಲೋ ಬೇರೆ ದೇಶಗಳಿಗೆಲ್ಲ ಹೋಗಿ ಏನೇನೋ ಕಲ್ತ್ಕೊಂಡು ಬಂದಿರೋ ಮಕ್ಕಳು ಒಂದ್ ಕಡೆ, ಇನ್ನೊಂದ್ ಕಡೆ ನಮ್ಮದೇ ಕಲ್ತಿದ್ದಾರೆ ಆದ್ರೆ ಅವ್ರಿಗೆ ಬೇರೆ ತಿಳುವಳಿಕೆಗಳು ಕಡಿಮೆ ಇದೆ. ಒಂದು ವರ್ಷದಿಂದ ಒಂದು ಸರ್ವೆ ರಿಪೋರ್ಟ್ ಬಂದಿತ್ತು, ಶಾಕಿಂಗ್ ಡಿಫರೆನ್ಸ್ ಬಿಟ್ವೀನ್ ರೂರಲ್ ಅಂಡ್ ಅರ್ಬನ್ ಪೀಪಲ್ ಅಂತ. ಏನು ಅಂದ್ರೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಇಂಗ್ಲಿಷ್ ಸರಿಯಾಗಿ ಬರೋದೇ ಇಲ್ವಂತೆ, ಅರ್ಬನ್ ಪ್ರದೇಶದ ಮಕ್ಕಳು ಇಂಗ್ಲಿಷ್ನ ತುಂಬಾ ಚೆನ್ನಾಗಿ ಮಾತಾಡ್ತಾರಂತೆ. ಇಂತಹ ವಾಕ್ಯಗಳನ್ನ ಇಟ್ಕೊಂಡು ಮೊದಲೇ ಕುಗ್ಗಿರ್ತಕ್ಕಂಥ ಮಕ್ಕಳ ಮನಸ್ಥೈರ್ಯವನ್ನ ಮತ್ತಷ್ಟು ಕುಗ್ಗಿಸ್ತಕ್ಕಂಥ ನಡೀತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮಕ್ಕಳು ಅವರು ಸಾಕಷ್ಟು ಕಸವನ್ನು ಹೊತ್ಕೊಂಡು ಬಂದಿರ್ತಾರೆ. ಪೂರ್ವ ಪೀಠಿಕೆಯಾಗಿ ಒಂದು ಫೌಂಡೇಶನ್ ಬಗ್ಗೆ ಹೇಳ್ಬಿಡ್ತೀನಿ. ಮೊದಲ 3 ವರ್ಷ ಮಕ್ಕಳನ್ನ ಬೆಳೆಸ್ತಕ್ಕಂಥ ರೀತಿ ಇದೆಯಲ್ಲ, ಅದು ಸ್ಟ್ರಾಂಗ್ ಫೌಂಡೇಶನ್. ಆ ಟೈಮ್ನಲ್ಲಿ ನಾವು ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ಅನ್ಕಂಡೀಷನಲ್ ಲವ್ ಇರ್ಬೋದು, ಅದರ ಆತ್ಮ ಪ್ರತಿಷ್ಠೆ ಇಂಪ್ರೂವ್ ಮಾಡತಕ್ಕಂಥದ್ದು, ಸೆಲ್ಫ್ ಇಮೇಜ್ನ ಏನು ಇಂಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ, ಅದರ ಬೆಳವಣಿಗೆಗೆ ಹೇಗೆ ಪ್ರೋತ್ಸಾಹ ಕೊಡ್ತೀವಿ, ಅದು ಹೊಸದಗಳನ್ನ ಮಾಡಲಿಕ್ಕೆ ಎಷ್ಟು ಮಟ್ಟಿಗೆ ಎಂಕರೇಜ್ ಮಾಡ್ತೀವಿ, ಅದು ಹಠ ಹಿಡಿದಾಗ ಅದನ್ನು ಹೇಗೆ ನಿಭಾಯಿಸ್ತೀವಿ, ಇವೆಲ್ಲ ಅದಕ್ಕೆ ಭವಿಷ್ಯದ ಬಾಳಿಗೆ ಒಂದು ಬುನಾದಿ ಆಗತ್ತೆ. 4 ರಿಂದ 6 ವರ್ಷಕ್ಕೆ ಬರ್ತಕ್ಕ ವಯಸ್ಸಿನಲ್ಲಿ ಮಗು ಹೊಸ ಒಂದು ಪ್ರಪಂಚಕ್ಕೆ ಕಾರಿಡೋರ್ದಲ್ಲಿ ಇರ್ತಾರೆ. ಮನೆಯಿಂದ ಆಚೆಗೆ ಶಾಲೆಗೆ ಹೋಗ್ಬೇಕಾದ ಒಂದು ವಾತಾವರಣ ಇರುತ್ತೆ. ಅದರ ಜೊತೆಗೆ ಹೊಸ ಕೌಶಲ್ಯಗಳನ್ನ ಕಲ್ತ್ಕೋತಾ ಇರುತ್ತೆ. ಮಗುನ ಸ್ಕೂಲ್ಗೆ ಸೇರಿಸೋ ಟೈಮ್ಗೆ ಅದಕ್ಕೆ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಅದರ ಶೂ ಕಟ್ಕೊಳ್ಳಿಕ್ಕೆ ಅದಕ್ಕೆ ಗೊತ್ತಾಗಬೇಕು, ಅದರ ಪುಸ್ತಕನ ಅದ್ರ ಕೈ ಚೀಲನ ಗುರುತಿಟ್ಕೊಳ್ತಕ್ಕಂಥ ಶಕ್ತಿ ಅದಕ್ಕೆ ಬಂದಿರಬೇಕು, ಮತ್ತು ತನ್ನ ಊಟವನ್ನು ತಾನೇ ಮಾಡ್ಕೊಳ್ಳೋ ಸೆಲ್ಫ್ ರೆಸ್ಪಾನ್ಸಿಬಲ್ ಆಗಿರ್ಬೇಕಾಗಿರತ್ತೆ. ಮತ್ತು ಬೇರೆ ಮಕ್ಕಳ ಜೊತೆ ಸೇರಿ ಆಡೋದು ಅಭ್ಯಾಸ ಆಗಿರುತ್ತೆ. ಹೊಸ ಮನೆಯಿಂದ ಹೊರಗಡೆ ಹೋದಾಗ ಮನೆ ಸುಭದ್ರವಾಗಿರುತ್ತೆ, ಎಲ್ಲ ಗೊತ್ತಿರೋರು ಇರ್ತಾರೆ. ಶಾಲೆಗೆ ಹೋದಾಗ ಹೊಸದರಲ್ಲಿ ಗೊತ್ತಿಲ್ಲದೆ ಇರೋರು ಇರ್ತಾರೆ, ಅವ್ರ ಜೊತೆ ಹೊಂದ್ಕೋಬೇಕಾಗತ್ತೆ. ಸೇಮ್ ಟೈಮ್ ಪೋಷಕರು ಮಕ್ಕಳಿಗೆ ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಅಂತ ಹೇಳ್ತಾನೆ ಇರ್ತಾರೆ. ಆದರೆ ಶಾಲೆಯಲ್ಲಿ ಈ ವಾತಾವರಣ ಇಲ್ಲದೆ ತನ್ನ ಸ್ವಾತಂತ್ರ್ಯವನ್ನ ಸ್ವಲ್ಪ ಮಟ್ಟಿಗೆ ಮುಕ್ತವಾಗಿ ಅನುಭವಿಸ್ತಕ್ಕಂಥ ಒಂದು ಕುತೂಹಲ ಕೂಡ ಆ ಮಗುಗೆ ಬಂದಿರತ್ತೆ. ಇಲ್ಲಿ ಕೊಡ್ತಕ್ಕಂಥ ಒಂದು ಪರಿಪಾಠವನ್ನ ಮಕ್ಕಳಲ್ಲಿ ಕಲಿಸಿದ್ರೆ ತರಗತಿಗೆ ಬಂದಾಗ ಅಗತ್ಯಗಳಿಗೆ ಗೌರವ ಕೊಡಬೇಕು ಅನ್ನೋದನ್ನ ಮನೇಲಿ ಕಲಿಸಿದ್ರೆ ಅದನ್ನ ಕಲಿತಾರೆ. ತನ್ನದೇ ಹಠ ನಡೆಯಲ್ಲ ಹೊರಗಡೆ ಅನ್ನೋ ಪಾಠ ಆ ಮಗುವಿನ ತಲೆ ಹೋಗಿದ್ರೆ ಹೊರಗಡೆ ಸ್ವಲ್ಪ ಮಟ್ಟಿಗೆ ಸಹಕರಿಸ್ಕೊಂಡು ಹೊಂದ್ಕೊಂಡು ಹೋಗ್ತಾ ಪರಿಸ್ಥಿತಿ. ಅವರಿಗೆ ಸಾಮಾನ್ಯ ಮಕ್ಕಳಲ್ಲಿ ಏನು ನಿರೀಕ್ಷೆ ಮಾಡ್ಬೋದು ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ 7 ವರ್ಷಕ್ಕೆ ಬರೋಷ್ಟೊತ್ತಿಗೆ ಅಥವಾ 6 ವರ್ಷಕ್ಕೆ ಬರೋಷ್ಟೊತ್ತಿಗೆ ಮಕ್ಕಳಿಗೆ ಒಂದು ಅರ್ಥವಾಗಿ ಹೇಳಿದ್ನೆಲ್ಲ ಸತ್ಯ ಅಂತ ನಂಬ್ಕೋತಾರೆ. ಆದ್ರೆ 7 ವರ್ಷಕ್ಕೆ ಬರೋಷ್ಟು ಹೊತ್ತಿಗೆ ಎಲ್ಲ ಸತ್ಯ ಅಲ್ಲ, ಎಲ್ರೂ ನಿಜ ಹೇಳಲ್ಲ. ಈ ಅಭ್ಯಾಸ ಕೂಡ ಆ ಮಗು ಗೊತ್ತಾಗುತ್ತೆ. ಆಮೇಲೆ ಯಾವುದೋ ಒಂದು ವಿಚಾರ ಹೇಳಿದಾಗ ಅದನ್ನ ಬೇರೆ ಬೇರೆ ಆಂಗಲ್ ಇಂದ ಬರ್ತಾ ಇದ್ದಾಗ ಹೇಳಿದ್ದು
ಅಮ್ಮ ಡ್ರೈವ್ ಮಾಡೋರು ಒಂದು ಸ್ವಲ್ಪ ನೋಡ್ಕೊಂಡು ಡ್ರೈವ್ ಮಾಡ್ಬೋದಾಗಿತ್ತಲ್ವಾ ಅಂತ. ಒಂದು ಕ್ಷಣ ಬಿಟ್ಟು ಆ ನಾಯಿ ಮರಿನೂ ಯೋಚನೆ ಮಾಡಬೇಕಿತ್ತು, ಹೊರಗಡೆ ರಸ್ತೆಯಲ್ಲಿ ತನಗೆ ಅಪಾಯ ಇದೆ ಅಂತ ಅಂತ. ಈ ರೀತಿ ಭಿನ್ನವಾಗಿ ಯೋಚನೆ ಮಾಡತಕ್ಕಂಥ ಶಕ್ತಿ ಈ 7 ವಯಸ್ಸಿಗೆ 6ನೇ ವಯಸ್ಸಿಗೆ ಮಕ್ಕಳಲ್ಲಿ ಬಂದಿರುತ್ತೆ. ಈ ಸಮಯದಲ್ಲಿ ನಾವು ಅವರ ಆತ್ಮವಿಶ್ವಾಸವನ್ನ ಬೆಳೆಸ್ತಕ್ಕಂಥ ಪ್ರೋತ್ಸಾಹಕ ನುಡಿಗಳನ್ನ ಬಳಸಬೇಕು. ಆಮೇಲೆ ಎಕ್ಸ್ಪ್ಲೋರ್ ಮಾಡಕ್ ಬಿಡಲ್ಲ. ಎಷ್ಟೋ ಮನೆಯಲ್ಲಿ ಏನ್ ಮಾಡ್ತೀಯಾ, ಎಲ್ಲ ಹಾಳು ಮಾಡ್ತೀಯಾ ನೀನು ಅಂತ ಶುರು ಮಾಡ್ತಾರೆ. ಬಿಡ್ಬೇಕು. ಯಾವುದನ್ನ ಹಾಳು ಮಾಡಬಾರ್ದು, ಯಾವುದನ್ನ ಹಾಳು ಮಾಡಬಹುದು ಅನ್ನೋದನ್ನು ಕೂಡ ಹೇಳ್ಕೊಟ್ಟಿರ್ಬೇಕು. ಯಾಕೆಂದ್ರೆ ಅವ್ರಿಗೆ ಡಿಮಾಲಿಷ್ ಮಾಡಿ ಕನ್ಸ್ಟ್ರಕ್ಟ್ ಮಾಡೋ ಕುತೂಹಲ ಇರುತ್ತೆ. ಯಾವುದನ್ನ ಡಿಮಾಲಿಷ್ ಮಾಡಿ ರೀಕನ್ಸ್ಟ್ರಕ್ಟ್ ಮಾಡ್ಬೋದು ಅನ್ನೋದನ್ನು ನಾವು ಮೊದಲೇ ಎಚ್ಚರಿಕೆ ಕೊಟ್ಟಿದ್ರೆ ಬೆಲೆ ಬಾಳೋದನ್ನ ಅವರು ಹಾಳು ಮಾಡೋದಿಲ್ಲ ಅನ್ನೋದು. ಹಾಗೆ ರೀತಿ ಪ್ರಯೋಗಗಳು ಮಾಡೋದಕ್ಕೆ ನಾವು ಎಂಕರೇಜ್ ಮಾಡಬೇಕು. ಅವರನ್ನ ಸದಾ ಒಂದಲ್ಲ ಒಂದು ಕಾರಣಕ್ಕೆ ಟೀಕೆ ಮಾಡ್ತಾ ಇದ್ರೆ, ಏನ್ ಮಾತಾಡ್ತೀಯೋ ನೀನು, ಏನೋ ಎಲ್ಲ ಹರಡಿರ್ತೀಯ, ಏನು ನೀನು ಏನು ಈ ತರ ಗೊಂಬೆಗಳನ್ನ ಸರಿಯಾಗಿ ಇಟ್ಕೊಳ್ಳೋದೇ ಇಲ್ಲ ಅಂತ ಟೀಕೆ ಮಾಡ್ತಾ ಇದ್ರೆ ಅದರ ಆತ್ಮವಿಶ್ವಾಸ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಆ ಆತ್ಮವಿಶ್ವಾಸ ಕುಗ್ಗೋದಕ್ಕೆ ನಾವು ಬಿಡಬಾರ್ದು. ನಮ್ಮ ಹತ್ರ ಒಂದು ಹಿಂದ್ಗಡೆ ರಸ್ತೆಯಲ್ಲಿ ಒಂದು ಮಗುನ ನೋಡಿದ್ದೆ. ಅವನ ವರ್ತನೆ ನೋಡಿದಾಗ ಅವನಿಗೆ ಅಟೆನ್ಷನ್ ಡ್ರಾಯಿಂಗ್ ಸಿಂಡ್ರೋಮ್ ಇದೆ ಅಂತ ಗೊತ್ತಾಯಿತು. ಅಪ್ಪ ಅಮ್ಮ ಇಬ್ಬರನ್ನು ಕರೆದೆ ಮಾತಾಡೋಣ ಅಂತ. ಅಮ್ಮ ಬಂದರು. ಅಪ್ಪ ಬ್ಯುಸಿ ಅಂತೆ, ಟೈಮ್ ಇಲ್ವಂತೆ ಬರೋಕ್ಕೆ. ಅವ್ರ ಮಗನಿಗೆ ಗಮನ ಕೊಡೋಕ್ಕೆ ನನಗೆ ಟೈಮ್ ಇದೆ, ಆದರೆ ಆ ಮಗುವಿನ ಅಪ್ಪನಿಗೆ ಟೈಮ್ ಇಲ್ಲ, ತುಂಬ ಬ್ಯುಸಿ ಆತ. ಅಮ್ಮ ಹೇಳಿದ್ದೇನೆಂದ್ರೆ, ಮಕ್ಕಳಿಗೆ ಗೊಂಬೆಗಳನ್ನು ಕೊಟ್ಟರೆ ಹರಡು ಬಿಡ್ತಾರೆ ಅಂತ ಹೇಳಿ ಆ ಮಗುವಿನ ಅಜ್ಜಿ ತಾತ ಎಲ್ಲ ಗೊಂಬೆಗಳನ್ನು ತೆಗೆದು ಬೀರುನಲ್ಲಿ ಇಟ್ಟಿದ್ರಂತೆ. ಒಂದಿನಕ್ಕೆ ಒಂದೇ ಅಂತೆ ಕೊಡ್ತಾ ಇದ್ದಿದ್ದು. ಹಾಗಾದಾಗ ಮಕ್ಕಳ ವಿಕಾಸ ಆಗಕ್ಕೆ ಸಾಧ್ಯ ಇದೆಯಾ? ಅವ್ರು ಎಕ್ಸ್ಪ್ಲೋರ್ ಮಾಡಕ್ಕೆ ಸಾಧ್ಯ ಇದೆಯಾ? ಈ ಥರದ್ದು ಆಗಬಾರ್ದು. ಆಮೇಲೆ ಅವ್ರಿಗೆ ನಾವು ಕೆಲವು ಪ್ಯಾರಾಮೀಟರ್ಸ್ ಫಿಕ್ಸ್ ಮಾಡಿಬಿಡ್ತೀವಿ. ದೊಡ್ಡವರ ಪ್ಯಾರಾಮೀಟರ್ಸ್ನ ಅವ್ರಿಗೆ ಫಿಕ್ಸ್ ಮಾಡ್ತೀವಿ. ನೋಡು ಅವ್ರು ಹೇಗಿದ್ದಾರೆ, ನೋಡು ಇವನು ಹೇಗಿದ್ದಾನೆ ಅಂತ ಹೇಳೋದು ಒಂದು. ಅದರ ಜೊತೆಗೆ ನೀನು ಇಷ್ಟು ವಯಸ್ಸಿಗೆ ಇಷ್ಟು ಕೆಲಸ ಮಾಡಲೇಬೇಕು, ನೀನು ಇಷ್ಟು ಹೋಮ್ವರ್ಕ್ ಮಾಡಲೇಬೇಕು, ನೀನು ಇಷ್ಟು ಕಲೀಲೇಬೇಕು ಅಂತಕ್ಕಂಥ ಪ್ಯಾರಾಮೀಟರ್ಸ್ನ ನಾವು ಫಿಕ್ಸ್ ಮಾಡ್ತೀವಿ. ಅದ್ರ ಬದಲಿಗೆ ಯಾವ ರೀತಿ ಪ್ಯಾರಾಮೀಟರ್ಸ್ ಫಿಕ್ಸ್ ಮಾಡ್ಕೋಬಹುದು ಅನ್ನೋದನ್ನ ಅವ್ರಿಗೆ ಬಿಟ್ಟಾಗ ಕೆಲವನ್ನ ಅವರೇ ತುಂಬ ಚೆನ್ನಾಗಿ ಮಾಡ್ಕೊಳ್ತಾರೆ. ಅವರಲ್ಲಿ ತುಂಬ ಎನರ್ಜಿ ಇರುತ್ತೆ, ಖರ್ಚಾಗಿರಲ್ಲ. ಅದಕ್ಕೆ ಶಾಲೆಯಲ್ಲಿ ತುಂಬ ಚೇಷ್ಟೆ ಮಾಡೋರು ಕೆಲವರು ಇರ್ತಾರೆ, ತುಂಬ ತುಂಟತನ ಮಾಡ್ತಿರ್ತಾರೆ. ಕಾರಣ ಏನಂದ್ರೆ ದೇ ಹ್ಯಾವ್ ಅಬಂಡೆಂಟ್ ಫಿಸಿಕಲ್ ಎನರ್ಜಿ. ಆ ಎನರ್ಜಿ ಖರ್ಚಾಗೋದಕ್ಕೆ ಅವ್ರಿಗೆ ಏನಾದರೂ ಚಟುವಟಿಕೆ ಕೊಡಬೇಕು. ಅದರಲ್ಲೂ ಸೃಜನಶೀಲ ಚಟುವಟಿಕೆ ಕೊಟ್ಟರೆ ಅವರು ತುಂಬ ಚೆನ್ನಾಗಿ ಇದು ಮಾಡ್ಕೊಳ್ತಾರೆ, ಹೇಳ್ಕೊಡ್ತಾರೆ. ಬೇರೆಯವ್ರಿಗೆ ಹೇಳ್ಕೊಡು ಅಂತಂದ್ರೆ ಹೇಳ್ಕೊಡ್ತಾರೆ. ಈ ತರಹ ಅವ್ರಿಗೆ ಪರಿಚಯ ಆಗ್ತಾ ಹೋಗುತ್ತೆ. ಆಮೇಲೆ 7 ವಯಸ್ಸಿಗೆ ಬರೋಷ್ಟೊತ್ತಿಗೆ ಸ್ವಲ್ಪ ಮಟ್ಟಿಗೆ, ಅದಕ್ಕೆ ಮುಂಚೆ ಡ್ರೆಸ್ ಕೋಡ್ ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲ್ಲ. 7 ವರ್ಷಕ್ಕೆ ಬರೋಷ್ಟೊತ್ತಿಗೆ ಸ್ವಲ್ಪ ಬೆತ್ತಲಾಗೋದಕ್ಕೆ ಹಿಂದೇಟ್ ಆಗ್ತಾರೆ, ಆ ಥರದ್ದೆಲ್ಲ ಇರುತ್ತೆ. ಆ ಟೈಮಲ್ಲಿ ನಾವು ಬಾಡಿ ಶೇಮ್ ಮಾಡಬಾರ್ದು. ಬಹಳಷ್ಟು ಪೇರೆಂಟ್ಸ್ ಮಾಡೋ ತಪ್ಪು ಅಂದರೆ ಮಕ್ಕಳು ಸರಿಯಾಗಿ ಹಾಕೊಂಡಿಲ್ಲ ಅಂದರೆ ಶೇಮ್. ಹಾಗೆ ಮಕ್ಕಳಿಗೆ ಶೇಮ್ ಅಂತ ಹೇಳಿದಾಗ ಅವರಲ್ಲಿ ಇರ್ತಕ್ಕಂಥ ಕಾನ್ಫಿಡೆನ್ಸ್ನ ತೆಗೆದು ಕೀಳರಿಮೆ ಬೆಳೆಸ್ತೀವಿ. ಯಾಕೆ ಡ್ರೆಸ್ ಹಾಕ್ಕೋಬೇಕು? ನಾವು ಅವ್ರಿಗೆ ಅವ್ರ ವಯಸ್ಸಿಗೆ ಹೋಗಿ ವಿವರಿಸಿ ಹೇಳೋದು ಚೆನ್ನಾಗಿದೆ, ಇದು ಹಾಕ್ಕೋಬೇಕು ಅಂತ ಹೇಳ್ಬೋದು. ಆಮೇಲೆ ಅವರಲ್ಲಿ ಇಮ್ಯಾಜಿನೇಷನ್ ತುಂಬ ಇರುತ್ತೆ. ನೀವು ಏನೇ ಒಂದು ವಸ್ತುವನ್ನು ಕೊಟ್ಟರೆ ಆ ವಸ್ತುವನ್ನು ಹಲವು 10 ರೀತಿಯಲ್ಲಿ ಬಳಸ್ಕೋತಾರೆ. ಅವರು ಬೇರೆ ಬೇರೆ ಆಟಗಳಿಗೆ ಬಳಸ್ಕೋತಾರೆ. ಅದಕ್ಕೆ ಬೇರೆ ಬೇರೆ ಹೆಸರುಗಳಿಡ್ತಾರೆ. ಯಾವುದೋ ಒಂದು ಕೆಲಸಕ್ಕೆ ಬರೋದು ಏನೋ ಒಂದು ಇಟ್ಕೊಂಡಿರ್ತಾರೆ ಜೇಬಲ್ಲಿ. ನಮ್ಗೆ ಅದು ಕಲ್ಲು ಅನ್ಸ್ಬೋದು. ಏನದು ಕಲ್ಲು ತುಂಬ್ಕೊಂಡ್ಬಂದಿದೆಯಾ ಅಂತ ಕೇಳಿದ್ರೆ ಅವನು ಹೇಳ್ಬೋದು, ಇದು ಕಲ್ಲಲ್ಲ, ಇದು ನನ್ನ ಟ್ರಕ್ಕು ಅಂತ, ಅಥವಾ ನನ್ನ ಸ್ಪೇಸ್ಶಿಪ್ ಇದು ಅಂತ ಹೇಳ್ಬೋದು. ಈ ರೀತಿ ಅವರಲ್ಲಿ ತುಂಬ ವೈಡ್ ಕಲ್ಪನೆಗಳಿರುತ್ತೆ. ಆ ಇಮ್ಯಾಜಿನೇಷನ್ನ ನಾವು ಕಿಂಡಲ್ ಮಾಡಬೇಕು. ಅದೇ ತರಹನೇ ಹಾಸ್ಯ ಪ್ರಜ್ಞೆನ ಬೆಳೆಸೋದಕ್ಕೆ 7ನೇ ವರ್ಷ ಅಂದರೆ ಸರಿಯಾದ ಸಮಯ. ಅವರಲ್ಲಿ ಒಂದಷ್ಟು ಹಾಸ್ಯದ ಕಥೆಗಳನ್ನು ಹೇಳೋದು, ಅವರ ಜೊತೆಗೆ ಒಂದಷ್ಟು ಹಾಸ್ಯವಾಗಿ ನಾವು ಮಾತಾಡೋದು, ಈ ತರಹದ್ದನ್ನು ನಾವು ಬಳಸ್ತಾ ಹೋಗಬೇಕು. ಸಿಂಪಲ್ ಅರ್ಥಮೆಟಿಕ್ಕು ಬರ್ತಕ್ಕಂಥ ವಯಸ್ಸು 6ರಿಂದ 7 ವರ್ಷ. ಕೂಡೋದು, ಕಳೆಯೋದು, ಈ ಥರದ್ದೆಲ್ಲ ಬರ್ಲಿಕ್ಕೆ ಶುರುವಾಗುತ್ತೆ. ಆಮೇಲೆ ಕೆಲವು ವಸ್ತುಗಳ ಜೊತೆ ಅವ್ರಿಗೆ ಅಟ್ಯಾಚ್ಮೆಂಟ್ ಇರುತ್ತೆ. ಅಂದರೆ ಅದು ಅವ್ರಿಗೆ ತುಂಬ ಮುಖ್ಯ, ತುಂಬ ಇಂಪಾರ್ಟೆಂಟು. ನಮ್ಗದು ಟ್ರ್ಯಾಶ್ ಇರ್ಬೋದು, ಏನೋ ಇದನ್ನು ಎಲ್ಲ ಕಡೆ ತೊಗೊಂಬರ್ತೀಯಾ ಅಂತ ಕೆಲವ್ರು ಬೈಯೋರು ನೋಡಿದ್ದೀನಿ. ಆದರೆ
ಏನು ವಸ್ತು ಇಟ್ಕೊಂಡಿರ್ತಾರೆ ಅಥವಾ ಏನೊಂದು ಗೊಂಬೆ ಇಟ್ಕೊಂಡಿರ್ತಾರೆ ಅವ್ರ ಹತ್ರ, ಅದು ಅವರ ಪ್ರಪಂಚ. ಅದ್ರ ಜೊತೆ ಮಾತಾಡ್ತಾರೆ, ಅದ್ರ ಜೊತೆ ಆಟ ಆಡ್ತಾರೆ, ಅದ್ರ ಕೈಯಲ್ಲಿ ಏನೇನೋ ಕೆಲಸಗಳು ಮಾಡಿಸ್ಕೋತಾರೆ. 8ನೇ ವರ್ಷಕ್ಕೆ ಬಂದಾಗ ತಮ್ಮ ನಡವಳಿಕೆಯಲ್ಲಿ, ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ, ತಮ್ಮ ಕೌಶಲ್ಯದಲ್ಲಿ ಒಂದಷ್ಟು ಸುಧಾರಣೆಗಳನ್ನು ನಿರೀಕ್ಷೆ ಮಾಡ್ತಾರೆ. ಆ್ಯಂಡ್ ಏನೇನೋ ಮಾಡ್ತಿರ್ತಾರೆ, ಮಾಡಿದ್ದನ್ನು ತಂದು ತೋರಿಸ್ತಾರೆ, ನೋಡಿ ಹೆಂಗೆ ಮಾಡಿದ್ದೀನಿ ಅಂತ. ಆಗ ತುಂಬ ಚೆನ್ನಾಗಿದೆ ಕಣೋ ಅಂತ ಹೇಳ್ತಕ್ಕಂಥ ಒಂದು ಪರಿಪಾಠನ ಪೋಷಕರು ಬೆಳೆಸ್ಕೋಬೇಕು, ಟೀಚರ್ಸು ಬೆಳೆಸ್ಕೋಬೇಕು. ಎಷ್ಟೋ ಜನಕ್ಕೆ ಆ ಇಂಟ್ರೆಸ್ಟ್ ಇರಲ್ಲ. ಆ ಮಕ್ಕಳೇನಾದರೂ ಬಂದರೆ ಹೋಗೋಗು ನಿನ್ನ ಜೊತೆ ಅವ್ರ ಜೊತೆ ಆಡ್ಕೋ ಹೋಗು ಅಂತ ಕಳಿಸ್ಬಿಡೋ ಪೋಷಕರನ್ನ ತುಂಬ ಜನ ನಾನು ನೋಡಿದ್ದೀನಿ. ಸೊ ಆವಾಗ ಏನಾಗುತ್ತೆ ಅಂತಂದರೆ, ಅವ್ರು ಏನೋ ಒಂದು ಮಾಡಿರ್ತಾರೆ, ಹಿಂದಿನ ದಿನ ಏನೋ ಒಂದು ಮಾಡಿರ್ತಾರೆ, ಅದನ್ನು ಇವತ್ತು ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಹಂಬಲ ಇರುತ್ತೆ. ಕೆಲವು ಮಕ್ಕಳಲ್ಲಿ ಟೈಮ್ ಸರಿಯಾಗಿ ಮೇಂಟೈನ್ ಮಾಡಬೇಕು. ನಿನ್ನೆ ನಾನು ಈ ಕೆಲಸಕ್ಕೆ ಇಷ್ಟೊತ್ತು ತಗೊಂಡಿದ್ದೆ, ಇವತ್ತು ಇಷ್ಟೇ ಹೊತ್ತಿನಲ್ಲಿ ಮಾಡಿ ಮುಗಿಸ್ದೆ ಅಂತ ಹೇಳ್ತಾರೆ. ಪ್ರತಿಯೊಂದರಲ್ಲೂ ಸುಧಾರಣೆಯ ಕಡೆ ಗಮನ ಕೊಡ್ತಿರ್ತಾರೆ ಅವರು. ಆಮೇಲೆ ಈ ಚಿತ್ರಕಲೆ ಈ ತರಹದ್ದು ವಿಶಿಷ್ಟ ಕೌಶಲ್ಯ ಬರ್ತಕ್ಕಂಥ ವಯಸ್ಸಿದು. ಇದು ಯಾಕಾಗುತ್ತೆ ಅಂದರೆ, ದೇ ವಿಲ್ ಹ್ಯಾವ್ ಐ ಫಾರ್ ಡೀಟೇಲ್ಸ್. ಒಂದು ಚಿತ್ರ ಬರೀಬೇಕು, ಒಂದು ಪೇಂಟಿಂಗ್ ಮಾಡಬೇಕು, ಒಂದು ಡ್ರಾಯಿಂಗ್ ಮಾಡಬೇಕು ಅಂತಂದರೆ ಡೀಟೇಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನಾವು ಬಹಳಷ್ಟು ಸತಿ ದೊಡ್ಡವರು ಡೀಟೇಲ್ಸ್ನ ಇಗ್ನೋರ್ ಮಾಡ್ಬಿಡ್ತೀವಿ, ಮೇಲ್ನೋಟಕ್ಕೆ ಕಾಣಿಸೋದು ಮಾತ್ರ ನೋಡ್ತೀವಿ. ಆದರೆ ಈ ಮಕ್ಕಳು ಹಂಗಲ್ಲ, ತುಂಬ ಡೀಟೇಲಾಗಿ ನೋಡ್ತಾರೆ. ಯಾವ ಕಲರ್ ಇದೆ, ಯಾವ ಸೈಜ್ ಇದೆ, ಯಾವ ಶೇಪ್ ಇದೆ, ಇದನ್ನೆಲ್ಲ ಗಮನಿಸ್ತಾ ಇರ್ತಾರೆ. ಇದು ಈ ವಯಸ್ಸಿನಲ್ಲಿ ನಾವು ಅಭಿವೃದ್ಧಿ ಪಡಿಸ್ಬೇಕಾಗಿರ್ತಕ್ಕಂಥ ಕೌಶಲ್ಯ. ನಾವು ಅಭಿವೃದ್ಧಿ ಪಡಿಸೋದನ್ನೇ ನಾವೇನು ಮಾಡಬೇಕಿಲ್ಲ, ಅವರದನ್ನು ಕಲಿತಿರ್ತಾರೆ. ಆ ಕಲಿತಿದ್ದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕಷ್ಟೆ. ಅದೇ ಥರನೇ ಭಾಷಾ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿ ಆಗ್ತಕ್ಕಂಥ ವಯಸ್ಸಿದು. ಆ ಭಾಷಾ ಬೆಳವಣಿಗೆ ಆಗುವಾಗ ಪದಗಳ ಪ್ರಯೋಗಗಳನ್ನು ಕಲಿತಾ ಇರ್ತಾರೆ. ಒಂದು ಪದವನ್ನು ಹೀಗೆ ಬಳಸಿದ್ರೆ ಹೇಗೆ, ಹಾಗೆ ಬಳಸಿದ್ರೆ ಹೇಗೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ವಯಸ್ಸಲ್ಲಿ ಅವ್ರಿಗೆ ಬ್ರೈನ್ ಸ್ಟಿಮ್ಯುಲೇಟಿಂಗ್ ಆಕ್ಟಿವಿಟೀಸ್ ಕೊಡಬೇಕು. ಅಂದರೆ ಮೆದುಳನ್ನು ಉಪಯೋಗಿಸಿ ಮಾಡಬಹುದಾಗಿರ್ತಕ್ಕಂಥ ಕೆಲಸವನ್ನು ಕೊಡಬೇಕಾಗತ್ತೆ. ಈ ವಯಸ್ಸಿಗೆ ಸುಳ್ಳು ಹೇಳಿದ್ರೆ ಖಂಡಿತ ಗೊತ್ತಾಗುತ್ತೆ ಅವ್ರಿಗೆ. ಅಯ್ಯೋ ಮಕ್ಕಳು ಅವ್ರಿಗೇನು ಗೊತ್ತಾಗುತ್ತೆ ಅಂತ ನಾವು ಸುಳ್ಳು ಹೇಳ್ಬೋದು, ಆದರೆ ಸುಳ್ಳು ಹೇಳ್ಬಹುದು ಅನ್ನೋದನ್ನು ಅವ್ರಿಗೆ ಹೇಳ್ಕೊಡೋದು ಹೆಚ್ಚು ಕಡಿಮೆ ಈ ವಯಸ್ಸಲ್ಲೇ. ಅವರು ನೀವು ಹೇಳ್ತಾ ಇರೋದು ಸುಳ್ಳು ಅಂತ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ, ಕಂಪೇರ್ ಮಾಡ್ಕೊಳ್ತಾರೆ. ಹಿಂದೆ ಏನು ಹೇಳಿದ್ರಿ, ಇವತ್ತು ಏನು ಹೇಳ್ತಿದ್ದೀರಾ ಕಂಪೇರ್ ಮಾಡ್ಕೊಳ್ತಾರೆ. ವ್ಯಾಲ್ಯೂಸ್ ಕಲಿತಾರೆ, ಇದು ಸರಿ ಇದು ತಪ್ಪು, ಹೀಗೆ ಮಾಡಬಾರ್ದಲ್ವಾ ಅಂತ. ನನಗೆ ತುಂಬ ಚೆನ್ನಾಗಿ ನೆನಪಿದೆ. ನನಗೆ ಸುಮಾರು 8 ವರ್ಷ ಆಗಿದ್ದಾಗ ನಾನು ನಮ್ಮ ತಂದೆ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ರು, ಬಹುಶಃ ನ್ಯಾಷನಲ್ ಕಾಲೇಜ್ ಎದುರುಗಡೆ ಇರಬೇಕು. ಮಧ್ಯದಲ್ಲಿ ಝೀಬ್ರಾ ಕ್ರಾಸಿಂಗ್ ಹಾಕಿದ್ರು. ಆವಾಗ ನಾನು ಕೇಳಿದೆ ಅವ್ರನ್ನ, ಇದೇನಿದು ಅಂತ. ಅವ್ರು ಹೇಳಿದ್ರು ಇದು ಝೀಬ್ರಾ ಕ್ರಾಸಿಂಗು ಅಂತ. ಯಾಕೆ ಹಾಕಿದ್ದಾರೆ ಅಂತ ಕೇಳಿದೆ. ಜನ ಅದ್ರ ಮೇಲೆ ರಸ್ತೆ ದಾಟಬೇಕು ಅಂತ ಹೇಳಿ ಹಾಕಿದ್ದಾರೆ ಅಂತಂದ್ರು. ಆಮೇಲೆ ಅದಕ್ಕಿಂತ ಸ್ವಲ್ಪ ಮುಂಚೆನೇ ಅವ್ರು ರಸ್ತೆ ದಾಟಕ್ಕೆ ಹೋದ್ರು. ನಾನು ಹೇಳಿದೆ ಇದು ತಪ್ಪಲ್ವಾ, ನಾವು ಅಲ್ಲಲ್ವ ಕ್ರಾಸ್ ಮಾಡಬೇಕಾಗಿರೋದು, ಬನ್ನಿ ಅಲ್ಲಿ ಕ್ರಾಸ್ ಮಾಡೋಣ ಅಂಥೇಳಿ ಅಲ್ಲೇ ಕರ್ಕೊಂಡೋಗಿ ಅಲ್ಲೇ ಕ್ರಾಸ್ ಮಾಡಿದ್ದೆ ನಾನು. ಈ ರೀತಿ ಸರಿ ತಪ್ಪುಗಳನ್ನು ಗುರುತು ಹಿಡಿತಕ್ಕಂಥ ಸಮಯ ಇದು. ಈ ಟೈಮಲ್ಲಿ ಸರಿ ತಪ್ಪನ್ನು ಗುರುತು ಹಿಡಿಯೋದು, ಸರಿಯಾದ್ದನ್ನು ಮಾಡೋದು, ತಪ್ಪಾದ್ದನ್ನು ಮಾಡದೇ ಇರೋದು, ಇದಕ್ಕೆ ನಾವು ಮಕ್ಕಳಿಗೆ ಎಂಕರೇಜ್ ಮಾಡಬೇಕಾಗತ್ತೆ. 9, 10 ಮುಂಚೆ ನಾವೆಲ್ಲ ಟೀನೇಜ್ ಅಂತ ಕರಿತಾ ಇದ್ವಿ. ಅದು ಹೆಚ್ಚು ಕಡಿಮೆ ಈಗ 10 ವರ್ಷಕ್ಕೆ ಶುರು ಆಗ್ತಾ ಇದೆ. 8 ವರ್ಷಕ್ಕೇನೆ ಮಕ್ಕಳು ತಮ್ಮತನವನ್ನು ಪ್ರತಿಪಾದಿಸ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ನಾನು ಎಳೆ ಮಗು ಅಲ್ಲ, ನಾನು ದೊಡ್ಡವಳು, ನಾನು ದೊಡ್ಡವನು ಅಂತಕ್ಕಂಥ ಒಂದು ಪ್ರತಿಷ್ಠೆ ಬರಕ್ಕೆ ಶುರುವಾಗಿರುತ್ತೆ. ಆದ್ರಿಂದಾನೇ ಈ ಹಿಂದೆ ಮಾಡು ಅಂದರೆ ಹೇಳ್ದಂಗೆ ಮಾಡೋರು. ಆದರೆ ಈಗ ಹಂಗ್ಯಾಕೆ ಮಾಡಬೇಕು, ಹಿಂಗ್ಯಾಕೆ ಮಾಡಬಾರ್ದು, ಹಿಂಗೆ ಮಾಡಿದ್ರೆ ಏನಾಗತ್ತೆ, ಮಾಡಿ ನೋಡ್ತೀನಿ ಅಂತಕ್ಕಂಥ ಒಂದು ಆರ್ಗ್ಯುಮೆಂಟ್ಸ್ ಶುರುವಾಗ್ತಕ್ಕಂಥ ವಯಸ್ಸು 9ರಿಂದ 10. ಒಂದು ಸರ್ತಿಗೆ ಹಲವಾರು ಆಕ್ಟಿವಿಟಿಗಳನ್ನ ತೆಗೆದುಕೊಳ್ತಾರೆ, ಯಾವುದೋ ಆಕ್ಟಿವಿಟಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆಮೇಲೆ ಒಂಥರ ಕಾಂಪಿಟೇಟಿವ್ ಸ್ಪಿರಿಟ್ ಜಾಸ್ತಿ ಇರುತ್ತೆ. ಓದೋದ್ರಲ್ಲಿರ್ಬೋದು, ಯಾವುದೋ ಕಾಂಪಿಟೇಷನು, ರನ್ನಿಂಗ್ ರೇಸ್ ಇರ್ಬೋದು, ನಾನು ಪ್ರೈಸ್ ಗೆಲ್ಲಬೇಕು, ನಾನು ಫಸ್ಟ್ ಬರಬೇಕು ಅಂತಕ್ಕಂಥ ಹಂಬಲ ಕೂಡ ಇರುತ್ತೆ. ಆ ಹಂಬಲ ಬರೋದು ಕರೆಕ್ಟು. ಆದರೆ ಒಂದು ವೇಳೆ ಫಸ್ಟ್ ಬರಲಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ಬೇಕಾಗಿರೋದು ದೊಡ್ಡವ್ರ ಕೆಲಸ. ಆದರೆ ನಾವೇನು ಮಾಡ್ತೀವಿ, ಫಸ್ಟ್ ರ್ಯಾಂಕ್ ಬರಬೇಕು, ಫಸ್ಟ್ ಪ್ರೈಸ್ ತೊಗೋಬೇಕು ಅಂತ ಹೇಳ್ತೀವಿ. ತೊಗೊಳ್ಳದೆ ಹೋದರೆ ಏನು ಮಾಡಬೇಕು ಅಂತ ಅವ್ರಿಗೆ ಹೇಳ್ಕೊಡಲ್ಲ. ಟೀಚರ್ಸು ಹೇಳ್ಕೊಡಲ್ಲ,
ಪೇರೆಂಟ್ಸು ಹೇಳ್ಕೊಡಲ್ಲ. ಇತ್ತೀಚೆಗೆ ನೀವು ನೋಡಿರ್ಬೋದು, ಕೆಲವು ಹುಡುಗರು ರ್ಯಾಂಕ್ ಬಂದರು ಎಕ್ಸಾಮಿನೇಷನಲ್ಲಿ, ಒಂದು 7-8 ಏಜೆನ್ಸಿನವರು ಅವ್ನು ನಮ್ಮಲ್ಲಿ ಓದಿದ್ದು, ಅವಳು ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಓದಿದ್ದು ಅಂತ ಅವ್ರ ಕೈಯಲ್ಲಿ ಹೇಳಿಸ್ಕೊಂಡಿದ್ದಾರೆ, ಅವ್ರಿಗೆ ದುಡ್ಡು ಕೊಟ್ಟು. ರ್ಯಾಂಕ್ ಬಂದವ್ರ ಕೈನಲ್ಲಿ ಈ ಥರ ಹೇಳಿಸ್ಕೊಂಡು ಪ್ರಚಾರ ಗಿಟ್ಟಿಸ್ಕೊಳ್ಳೋದಿದೆಯಲ್ಲ, ಅದು ಕೇವಲ ಸ್ವಂತ ಲಾಭಕ್ಕೆ. ಆದರೆ ಮಕ್ಕಳು ಬೆಳಿಬೇಕು ಅಂತಂದರೆ ಅವರಿಗೆ ವೈಯಕ್ತಿಕವಾಗಿ ನಾವು ಗಮನವನ್ನು ಕೊಟ್ಟು ಅವರಲ್ಲಿ ಇರ್ತಕ್ಕಂಥ ಕೌಶಲ್ಯವನ್ನು ಬೆಳೆಸೋದಕ್ಕೆ ಬೇಕಾದ ಪ್ರೋತ್ಸಾಹಕ ನುಡಿಗಳನ್ನು ಆಡಬೇಕು. ಅದಕ್ಕೆ ಬೇಕಾದ ಪ್ರೋತ್ಸಾಹಕ ವಾತಾವರಣವನ್ನು ನಾವು ಶಾಲೆಯಲ್ಲಿ ಸೃಷ್ಟಿಸೋದು ತುಂಬ ಇಂಪಾರ್ಟೆಂಟು. ಅವರಲ್ಲಿ ಕ್ರಿಯೇಟಿವಿಟಿ ತುಂಬ ಇರುತ್ತೆ, ಆರ್ಟಿಸ್ಟಿಕ್ ಟೇಲೆಂಟ್ ತುಂಬ ಇರುತ್ತೆ, ಮತ್ತು ಬಿಲ್ಡಿಂಗ್ ಆ್ಯಕ್ಟಿವಿಟೀಸ್ ತುಂಬ ಮಾಡ್ತಾರೆ. ಅಂದರೆ ಬೇರೆ ಬೇರೆ ಬ್ಲಾಕ್ಸ್ ಇಟ್ಕೊಂಡು ಬಿಲ್ಡ್ ಮಾಡೋದು, ಅದೇ ಸ್ಟ್ರಕ್ಚರ್ಗಳನ್ನ ಡಿಮಾಲಿಷ್ ಮಾಡಿ ಅದನ್ನು ಬೇರೆ ಬೇರೆ ಥರ ಬಿಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡೋದು, ಈ ತರಹದ ಪ್ರಯತ್ನಗಳನ್ನು ಅವ್ರು ಮಾಡ್ತಿರ್ತಾರೆ. ಕೆಲವು ಮಕ್ಕಳಲ್ಲಿ ಈ ವಯಸ್ಸಲ್ಲಿ ಸ್ವಲ್ಪ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಆ ಬೆಳವಣಿಗೆ ಜಾಸ್ತಿ ಆದಾಗ ಸ್ವಲ್ಪ ತಿನ್ನೋದಕ್ಕೂ ಜಾಸ್ತಿ ಇಷ್ಟಪಡ್ತಾರೆ, ಅಂದರೆ ಹೆಚ್ಚು ಆಹಾರವನ್ನು ಇಷ್ಟಪಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಜೀವನದ ಬಗ್ಗೆ ಕೆಲವು ಕಲ್ಪನೆಗಳು ಅವರಿಗೆ ಬರಲಿಕ್ಕೆ ಶುರುವಾಗಿರುತ್ತೆ. ಮನೆಯಲ್ಲಿ ಜನ ಹೇಗೆ ನಡ್ಕೋತಾರೆ, ಒಬ್ಬರ ಜೊತೆ ಒಬ್ಬರು ಹೇಗೆ ಸಂವಹನೆ ನಡೆಸ್ಕೋತಾರೆ, ಒಬ್ಬರನ್ನೊಬ್ಬರು ಎಷ್ಟು ಗೌರವಿಸ್ತಾರೆ, ಒಬ್ಬರ ಹಿಂದೆ ಎಷ್ಟು ಮಾತಾಡ್ಕೋತಾರೆ, ಇದೆಲ್ಲ ಈ ವಯಸ್ಸಲ್ಲಿ ಮಕ್ಕಳು ಗಮನಿಸ್ತಾ ಇರ್ತಾರೆ, ಬಳಸ್ಕೋತಾ ಇರ್ತಾರೆ. ಆಮೇಲೆ ಸಹಾನುಭೂತಿ ತೋರಿಸ್ಬೇಕು ಅಂತಕ್ಕಂಥ ಒಂದು ಭಾವನೆ ಬೆಳೀತಕ್ಕಂಥ ವಯಸ್ಸು. ಇದನ್ನು ನಾವು ಈ ಸಮಯದಲ್ಲಿ ಅವರಿಗೆ ಪ್ರಬಲವಾಗಿ ಮೂಡಿಸಿದ್ರೆ ಮುಂದೆ ತುಂಬ ಒಳ್ಳೆಯ ಪ್ರಜೆಗಳಾಗ್ಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಸ್ವಲ್ಪ ಇಂಡಿಪೆಂಡೆನ್ಸ್ ಬೇಕು. ಮೊದಲಾದರೆ ನಮ್ಮ ತೊಡೆ ಮೇಲೆ ಕೂತಿರ್ತಾರೆ, ಎಲ್ಲದಕ್ಕೂ ನೀನು ಬಾ ಅಂತ ಕರೀತಾರೆ, ಎಲ್ಲ ಇರುತ್ತೆ. ಇವಾಗ ನಾವು ಕರೆದ್ರೂ ನಮ್ಮ ಜೊತೆ ಆಟಕ್ಕೆ ಬರಲ್ಲ. ಅವರು ಅವ್ರದೇ ಆಟದಲ್ಲಿ ಮಗ್ನವಾಗಿರ್ತಾರೆ, ಅವ್ರದೇ ಏನೋ ಇಟ್ಕೊಂಡು ಓದ್ಕೊಂಡು ಇಲ್ಲ ಏನೋ ಚೇಷ್ಟೆ ಮಾಡಿಕೊಂಡು ಕಾಲ ಕಳೀತಿರ್ತಾರೆ. ಮತ್ತು ಈ ಟೈಮಲ್ಲಿ ರಿಲೇಷನ್ಶಿಪ್ ಚಾಲೆಂಜಸ್ ಅಂತ ಶುರುವಾಗುತ್ತೆ. ರಿಲೇಷನ್ಶಿಪ್ ಚಾಲೆಂಜಸ್ ಅಂತಂದರೆ ಫ್ರೆಂಡ್ಸಲ್ಲಿ ಗ್ರೂಪಿಸಮ್ಸ್ ಶುರುವಾಗುತ್ತೆ. ನಾವು 5 ಜನ ಒಂದು ಗ್ರೂಪು, ನೀವೆಲ್ಲಿ ಬರಬೇಡಿ ಅನ್ನೋದಿರ್ಬೋದು, ಅಥವಾ ಅವ್ನು ನನ್ನಿನ್ಮೆ, ನೀನು ಅವ್ನು ಮಾತಾಡಿಸ್ಬೇಡ ಅಂತ ಹೇಳೋದು. ಈ ರೀತಿಯ ಕೆಲವು ರಿಲೇಷನ್ಶಿಪ್ ಇಶ್ಯೂಸ್ ಬರುತ್ತೆ. ಆಮೇಲೆ ಆಟ ಪಾಠಗಳಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರಾದರೂ ಅನ್ಯಾಯ ಮಾಡಿದ್ರು ಅಂದರೆ ಜಗಳ ಆಡ್ಬೋದು. ಕೆಲವು ಮಕ್ಕಳು ಇವರೇ ತನ್ನ ಸೋಲಕ್ಕೆ ಇಷ್ಟ ಇಲ್ಲದೆ ಸುಳ್ಳು ಹೇಳ್ಬೋದು, ನಾನು ಮಾಡಿದ್ದು ಸರಿ ಅಂತ ಆರ್ಗ್ಯೂ ಮಾಡ್ಬೋದು. ಈ ತರಹ ಇನ್ನೊಂದು ಮಗುವಿನ ಜೊತೆ ಸಂಬಂಧಗಳು ಇಟ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಸಂಕಷ್ಟಗಳನ್ನು ಅವರು ಎದುರಿಸ್ತಾರೆ. ಇಂತಹ ಟೈಮಲ್ಲಿ ಪೇರೆಂಟ್ಸ್ ಮಾಡೋ ದೊಡ್ಡ ತಪ್ಪು ಅಂದರೆ ತಮ್ಮ ಮಗುವಿನ ಪರ ವಹಿಸ್ಕೊಂಡು ಹೋಗಿ ಅಲ್ಲಿ ಮಾತಾಡೋದು. ಎಷ್ಟೋ ಪ್ರಕರಣಗಳಲ್ಲಿ ನನಗಾಗಿರೋ ಅನುಭವದಲ್ಲಿ ಮಕ್ಕಳಿಬ್ಬರನ್ನೂ ಇಟ್ಕೊಂಡು ಅಪ್ಪ ಅಮ್ಮ ಜಗಳಗಳಾಡ್ಕೊಂಡಿದ್ದಾರೆ. ಅಂದರೆ ಈ ಮಗುವಿನ ಅಪ್ಪ ಅಮ್ಮ ಆ ಮಗುವಿನ ಅಪ್ಪ ಅಮ್ಮ ಜಗಳಗಳಾಡ್ಕೊಂಡಿದ್ದಾರೆ. ಇದು ಸರಿಯಾದ ಸನ್ನಿವೇಶ ಖಂಡಿತ ಅಲ್ಲ. ಆ ಮಕ್ಕಳಿಗೆ ಅವ್ರ ಸಮಸ್ಯೆನ ಅವರೇ ಬಗೆಹರಿಸ್ಕೊಳಕ್ಕೆ ಬಿಡಬೇಕು. ಇವ್ರು ಹೋದಾಗ ಏನಾಗುತ್ತೆ ಅಂದರೆ, ಆ ಮಕ್ಕಳೇನೋ ಜಗಳ ಆಡ್ಕೊಂಡ್ರು, ಅವನೇನೋ ಮಾಡ್ದ, ಇವ್ರು ಹೋಗೋದು ಎಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ, ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ, ನಿನ್ನ ಕೈಲಿ ಏನಾದರೂ ಪ್ರಾಬ್ಲಮ್ ಅಂದರೆ ನಾನು ಬಂದು ನಿನ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ಸಂದೇಶನ ಮಗುವಿನಲ್ಲಿ ಕೊಡ್ತೀವಿ. ಆಗ ಆ ಮಗುವಿನಲ್ಲಿ ಆತ್ಮವಿಶ್ವಾಸ ಬೆಳೆಯಲ್ಲ. ಅದೇ ಥರ ನೀವು ಟೀಚರ್ಸ್ ಮಾಡ್ತಕ್ಕಂಥ ಒಂದು ತಪ್ಪೇನು ಅಂತಂದರೆ, ಈ ಗ್ರೂಪಿಸಮ್ನ ಅರ್ಥ ಮಾಡಿಕೊಳ್ತೆ ಯಾರೋ 4 ಮಕ್ಕಳು ಚಾಡಿ ಹೇಳಿದ್ರು ಅಂದರೆ ಅದನ್ನು ನಿಜ ಅಂತ ನಂಬಿಕೊಂಡು ಮಕ್ಕಳಿಗೆ ಪನಿಷ್ಮೆಂಟ್ ಕೊಟ್ಟಿರೋ ಪ್ರಸಂಗಗಳು ಇವೆ. ತಾನು ಮಾಡದ ತಪ್ಪಿಗೆ ಒಂದು ಮಗುವಿಗೆ ಈ ಸಮಯದಲ್ಲಿ ಪನಿಷ್ಮೆಂಟ್ ಕೊಟ್ಟಾಗ ಅದರ ಮೇಲೆ ದೊಡ್ಡ ಬರೆ ಹಾಕಿದಂಗಾಗುತ್ತೆ. ಅದರ ವ್ಯಕ್ತಿತ್ವಕ್ಕೆ ತುಂಬ ದೊಡ್ಡ ಸಮಸ್ಯೆನ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ಅದರಿಂದ ಅದನ್ನು ಮಾಡಬಾರ್ದು. ಈ ಟೈಮಲ್ಲಿ ಅವರು ಯಾವುದಾದ್ರು ಒಂದು ಆದರ್ಶ ವ್ಯಕ್ತಿಗಳನ್ನು ಆರಿಸ್ಕೊಳ್ತಕ್ಕಂಥ ಟೈಮು. ನಾನು ಯಾರನ್ನಾದ್ರೂ ಮೆಚ್ಕೋತಾರೆ, ನಾನು ಹಿಂಗಿರಬೇಕು ಹಾಗಿರಬೇಕು, ಪ್ರಾಯಶಃ ಸ್ಪೋರ್ಟ್ಸ್ನಲ್ಲಿ ಜಾಸ್ತಿ ಇಷ್ಟಪಡ್ಬೋದು ಈ ಏಜಲ್ಲಿ. ಸೊ ಅದರಿಂದ ನಾನು ಅವ್ರ ಥರ ಆಗಬೇಕು ಇವ್ರ ಥರ ಆಗಬೇಕು ಅಂತ ಹೇಳ್ತಾರೆ. ಹಾಗೆ ಹೇಳಿದಾಗ ಅದನ್ನು ಎಂಕರೇಜ್ ಮಾಡಿ, ಹಾಗೆ ವ್ಯಾಲ್ಯೂಸ್ ಕಲಿಸ್ಬೇಕು. ಆಮೇಲೆ ಕೆಲಸದ ಅನ್ಯಾಯ ಆದಾಗ ಇವರಿಗೆ ಅದು ಅನ್ಯಾಯ ಅನಿಸುತ್ತೆ. ಈ ತಪ್ಪು, ಇದು ನೀವು ಮಾಡ್ತಿರೋದು ಅನ್ಯಾಯ ಅಂತಕ್ಕಂಥ ಒಂದು ಮಾತನ್ನು ಅವ್ರು ಹೇಳ್ತಾರೆ. ನಮ್ಮ ಮೈಥಾಲಜಿಕಲ್ ಸ್ಟೋರೀಸಲ್ಲಿ ಈ ಥರದಕ್ಕೆ ಹಲವಾರು ನಿದರ್ಶನಗಳು ಬರುತ್ತೆ. ಪಂಚತಂತ್ರದಲ್ಲಿ ಈ ತರಹದಕ್ಕೆ ಹಲವಾರು ನಿದರ್ಶನಗಳು ಬರುತ್ತವೆ. ಯಾವ ವಯಸ್ಸಲ್ಲಿ ಬೇಕಾದರೂ ಈ ಸಮಸ್ಯೆ ಬರಬಹುದು. ಆದರೆ ನಮ್ಮ ದೇಶದಲ್ಲಿ ಯಾವ ರೀತಿ ಇದನ್ನು ಬಗೆಹರಿಸ್ತಾ ಇದ್ರು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ. ಒಬ್ಬ ಪ್ರಹ್ಲಾದ, ಅವನು ರಾಜ ಆಗಿದ್ದ. ಅವನ ಮಗ ವೀರೇಚನ, ಅವನಿಗೊಬ್ಬ ಫ್ರೆಂಡು ಸುಬಾಹು ಅಂತಾನೆ ಏನೋ ಇರಬೇಕು. ಸುಬಾಹು ಋಷಿಯ ಮಗ, ವೀರೇಚನ ರಾಜನ ಮಗ.
ತುಂಬ ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ಆದರೆ ಯಾವುದೋ ಒಂದು ಸ್ಟೇಜಲ್ಲಿ ವೀರೇಶನಿಗೆ ಈಗೋ ಅಡ್ಡ ಬಂದ್ಬಿಡುತ್ತೆ. ಆ ಈಗೋ ಅಡ್ಡ ಬಂದಾಗ ಅವನು ಈ ಸುಬಾಹುಗೆ ಹೇಳ್ತಾನೆ, ನೀನು ನನಗೆ ಸಾಟಿ ಅಲ್ಲ, ನೀನು ನೋಡು ಇರೋದೊಂದು ಗುಡಿಸ್ಲಲ್ಲಿ ಇದೆಯಾ, ನಾನಿರೋದು ಅರಮನೆಯಲ್ಲಿ, ನಿನಗೇನಾದ್ರು ಕೆಲಸ ಬೇಕು ಅಂದರೆ ಎಲ್ಲ ನೀನೇ ಮಾಡ್ಕೋಬೇಕು. ಆದರೆ ಹಾಗಲ್ಲ, ನನಗೆ ಸೇವಕರುಗಳೆಲ್ಲ ಇದ್ದಾರೆ, ನಾನು ಹೇಳಿದ ಕೆಲಸ ಮಾಡಿಕೊಡ್ತಾರೆ, ಮುಂದೆ ನಾನು ರಾಜ ಆಗ್ತೀನಿ, ನೀನೇನೂ ಆಗಲ್ಲ, ಋಷಿ ಬಿಟ್ಟು ಇನ್ನೇನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆಗ ಶಾಂತವಾಗಿ ತಾಳ್ಮೆಯಿಂದ ಸುಬಾಹು ಹೇಳ್ತಾನೆ, ರಾಜ್ಯ, ಐಶ್ವರ್ಯ, ಅಂತಸ್ತು ಇವೆಲ್ಲ ನಶ್ವರ, ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ನಾವು ಜ್ಞಾನಕ್ಕೆ ಗಮನ ಕೊಡೋರು, ಜ್ಞಾನವನ್ನು ಬೆಳೆಸ್ಕೊಳ್ಳಿಕ್ಕೆ ಇಷ್ಟಪಡೋರು, ನಾವು ಪಡೆದುಕೊಂಡ ಜ್ಞಾನನ ಹಾಳು ಮಾಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಜ್ಞಾನ ಯಾವತ್ತಿಗೂ ನಶಿಸಲ್ಲ. ಅದರಿಂದ ದೀರ್ಘಕಾಲ ನಮ್ಮ ಜೊತೆಯಲ್ಲಿರೋದು ಜ್ಞಾನವೇ ಹೊರತು ಈ ಐಶ್ವರ್ಯ ಅಂತಸ್ತಲ್ಲ ಅಂತ. ಕೊನೆಗೇನಾಗುತ್ತೆ, ಜಗಳ ಬಗೆಹರಿಯಲ್ಲ, ರಾಜನವರೆಗೂ ಹೋಗುತ್ತೆ. ರಾಜನವರೆಗೂ ಹೋದಾಗ ಪ್ರಹ್ಲಾದ ಒಂದು ಮಾತು ಹೇಳ್ತಾನೆ ಮಗನಿಗೆ, ನೋಡು, ನೀನು ನನ್ನ ಮಗ, ಒಪ್ಕೊಳ್ತೀನಿ, ನಿನ್ನ ಕಂಡ್ರೆ ನನಗೆ ತುಂಬ ಪ್ರೀತಿ ಇದೆ, ಒಪ್ಕೋತೀನಿ. ಆದರೆ ನಾನು ಇಲ್ಲಿ ಕೂತಿರೋದು ರಾಜನ ಸ್ಥಾನದಲ್ಲಿ, ಇಲ್ಲಿ ನಾನು ಹೇಳಬೇಕಾಗಿರೋದು ನ್ಯಾಯವಾದ್ದನ್ನ. ನಿಮ್ಮಿಬ್ಬರ ವಾದವನ್ನು ಕೇಳಿ ನಾನು ನ್ಯಾಯವನ್ನು ತೀರ್ಮಾನಿಸೋದಕ್ಕೆ ನಾನು ರೆಡಿ. ಆದರೆ ನಿಂದು ತಪ್ಪಿದ್ರೆ ನಿಂದು ತಪ್ಪು ಅಂತ ಹೇಳ್ತೀನಿ. ನಿನಗೆ ಶಿಕ್ಷೆ ವಿಧಿಸ್ಬೇಕಾದ್ದನ್ನ ನಾನು ವಿಧಿಸ್ತೀನಿ ಅಂತ. ಏನು ಶಿಕ್ಷೆ ವಿಧಿಸ್ಬೇಕು ತಪ್ಪಿದ್ರೆ ಅಂತ ಕೇಳಿದಾಗ ತನ್ನ ಅಪ್ಪ ತನ್ನ ಕಡೆಗೆ ಸಪೋರ್ಟ್ ಮಾಡೋದು ಅನ್ನೋ ನಂಬಿಕೆ ವೀರೇಶನಂಗಿರುತ್ತೆ. ಅವನು ಹೇಳ್ತಾನೆ, ಯಾರದು ತಪ್ಪಿದೆ ಅವ್ರಿಗೆ ಮರಣದಂಡನೆ ವಿಧಿಸ್ಬೇಕು ನೀವು ಅಂತ. ಪ್ರಹ್ಲಾದ ಆಯ್ತು ಅಂತ ಒಪ್ಕೊಳ್ತಾನೆ. ಆಮೇಲೆ ಇಬ್ಬರಿಗೂ ಹೇಳ್ತಾನೆ, ನಿಮ್ಮ ಆರ್ಗ್ಯುಮೆಂಟ್ ಹೇಳಿ ಅಂತ. ಪ್ರಹ್ಲಾದ ತನ್ನ ವಾದವನ್ನೆಲ್ಲ ಹೇಳ್ತಾನೆ. ಇವನು ಪ್ರಹ್ಲಾದನ ಮುಂದೆ ವೀರೇಶನ ತನ್ನ ವಾದ ಹೇಳ್ತಾನೆ, ಸುಬಾಹು ತನ್ನ ಆರ್ಗ್ಯುಮೆಂಟ್ ಎಲ್ಲ ಹೇಳ್ತಾನೆ. ಹೇಳಿದಾಗ ಕೊನೆಗೆ ಪ್ರಹ್ಲಾದ ಹೇಳ್ತಾನೆ, ಈ ವಿಷಯದಲ್ಲಿ ವೀರೇಶನಂದು ತಪ್ಪು, ಋಷಿಯ ಮಗ ಹೇಳ್ತಾ ಇರೋದು ಪರಮ ಸತ್ಯ, ಆದ್ರಿಂದ ನಾನು ನಿಂಗೆ ಶಿಕ್ಷೆ ಕೊಡಬೇಕು, ಈಗಾಗಲೇ ಒಪ್ಪಂದ ಆಗಿರೋ ಹಾಗೆ ನಿನಗೆ ಮರಣದಂಡನೆ ಕೊಡಬೇಕು ಅಂತ. ಆಗ ಸುಬಾಹು ಹೇಳ್ತಾನೆ, ಯಾವುದೋ ಒಂದು ಕೆಟ್ಟ ಗಳಿಗೆನಲ್ಲಿ ಯಾವುದೋ ಕಾರಣಕ್ಕೆ ನಮ್ಮ ನಡುವೆ ಜಗಳ ಆಯಿತು, ನಾನು ವೀರೇಶನಂಥ ಸ್ನೇಹಿತನ ಕಳ್ಕೊಳ್ಳಿಕ್ಕೆ ಇಷ್ಟಪಡಲ್ಲ, ಅದರಿಂದ ಮರಣದಂಡನೆ ಸರಿಯಲ್ಲ, ಕ್ಷಮಿಸ್ಬಿಡೋಣ ಅಂತ ಹೇಳ್ತಾನೆ. ಇಂತಹ ಮೌಲ್ಯಗಳನ್ನು ಈ ವಯಸ್ಸಲ್ಲಿ 6ರಿಂದ 10 ವರ್ಷಗಳ ವಯಸ್ಸಿನವರೆಗೆ ಮಕ್ಕಳಲ್ಲಿ ನೀವು ತುಂಬಿದರೆ, ಬೇರೆ ಬೇರೆ ಕಥೆಗಳನ್ನು ಹೇಳೋದ್ರ ಮೂಲಕ, ನಿದರ್ಶನಗಳನ್ನು ಕೊಡೋದ್ರ ಮೂಲಕ ಆ ಮಕ್ಕಳು ತುಂಬ ಚೆನ್ನಾಗಿ ಉತ್ಕೃಷ್ಟವಾದ ಜೀವನನ ನಡೆಸ್ತಾರೆ. ಇದಿಷ್ಟು ಸಾಮಾನ್ಯವಾದ ಮಕ್ಕಳ ಬಗ್ಗೆ. ನೀವು ಅನೇಕರು ವಿಶಿಷ್ಟವಾದ ಮಕ್ಕಳ ಜೊತೆ ವ್ಯವಹರಿಸ್ತಾ ಇದ್ದೀರಿ ಅಂತ ಗೊತ್ತು. ಈ ವಿಶಿಷ್ಟವಾದ ಮಕ್ಕಳ ಜೊತೆ ನಾವು ವ್ಯವಹರಿಸುವಾಗ ನಮಗೆ ಬರ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಏನು ಅಂತಂದ್ರೆ, ಆ ತನ್ನ ಮಗುವಿಗೆ ವಿಶಿಷ್ಟ ಸಮಸ್ಯೆ ಇದೆ ಅನ್ನೋದನ್ನ ಮೊದಲಿಗೆ ಒಪ್ಕೊಳ್ಳೋದಕ್ಕೆ ಪೋಷಕರು ಹಿಂದೇಟ್ ಹಾಕ್ತಾರೆ. ಆಮೇಲೆ ಆ ಮಗುವಿನಲ್ಲಿ ಈ ತರಹ ಏನೋ ಕೊರತೆ ಇದೆ ಅಥವಾ ಏನೋ ನ್ಯೂನತೆ ಇದೆ ಅಂತ ಗೊತ್ತಾದಾಗ ಅದಕ್ಕೆ ಅನುಕಂಪವನ್ನು ತೋರಿಸೋದರ ಮೂಲಕ ಅದರ ಆತ್ಮವಿಶ್ವಾಸವನ್ನ ಎಲ್ಲ ಮಕ್ಕಳು ಕರೀತಾರೆ, ಎಲ್ಲ ರಿಲೇಟಿವ್ಸು ಕರೀತಾರೆ, ಎಲ್ಲ ಪೋಷಕರು ಕರೀತಾರೆ. ಲೇಬಲ್ ಮಾಡೋದ್ರ ಮೂಲಕ ಕುಂಟ, ಕೆಪ್ಪ, ಕಿವುಡ ಇತ್ಯಾದಿ ಲೇಬಲ್ಗಳು ಮಾಡಿ ಆತ್ಮವಿಶ್ವಾಸನ ಕದೀತಕ್ಕಂಥ ಪ್ರಯತ್ನಗಳು ಕೂಡ ಮಾಡ್ತಾರೆ. ಆಮೇಲೆ ಇನ್ನೊಂದು ಮಾಡೋದೇನು ಅಂತಂದ್ರೆ, ದಡ್ಡ, ಕಲಿಕೆನಲ್ಲಿ ಏನೋ ತೊಂದರೆ ಇರುತ್ತೆ. ಯಾವುದೋ ಒಂದು ವಿಷಯ ಕಲಿಯೋದಕ್ಕೆ, ಉದಾಹರಣೆಗೆ ಲೆಕ್ಕದ್ದು, ನಮ್ಮಲ್ಲಿ ಜಾಸ್ತಿ ಬೈಯೋದಕ್ಕೆ ತಾನೆ, ಕಲಿಕೆ ಬರಲ್ಲ, ಲೆಕ್ಕ ಮಾಡಕ್ ಬರಲ್ಲ, ಆದ್ದರಿಂದ ದಡ್ಡ. ಸೋಂಬೇರಿ, ಇದೊಂದು ಪದ ತುಂಬಾ ಬಳಸ್ತಾರೆ. ಮಕ್ಕಳಲ್ಲಿ ಪೆನ್ಸಿಲ್ ಇಟ್ಕೊಳ್ಳಿಕ್ ಬರದೇ ಇರ್ಬೋದು, ಓದೋದಕ್ಕೆ ಕಷ್ಟ ಆಗ್ಬೋದು. ನನ್ನ ಹತ್ರ ತುಂಬಾ ಜನ ಈ ತರ ಡಿಸ್ಲೆಕ್ಸಿಕ್ ಮಕ್ಕಳು ಬಂದಾಗ, ಸರ್ ಅವ್ನು ಸೋಂಬೇರಿ ಸರ್, ಅವ್ನು ಸ್ವಲ್ಪ ಕಷ್ಟಪಟ್ಟರೆ ಮಾಡ್ಬೋದು ಸರ್ ಅವನು ಅಂತ. ಇನ್ನೊಂದು ಹುಡುಗಿ ಕೇಸಲ್ಲಿ, ಸರ್ ಅವಳು SLC ಪರೀಕ್ಷೆ ಕಟ್ಲಿ ಸಾಕು, ಫೇಲ್ ಆದ್ರೂ ಪರವಾಗಿಲ್ಲ, ಆದ್ರೆ ಆ ಮ್ಯಾಥ್ಸ್ ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ. SLC ಪಾಸ್ ಆದ್ಮೇಲೆ ಒಂದು 4 ದಿನ ಮನೇಲಿ ಇಟ್ಕೊಂಡಿರ್ತೀನಿ, ಆಮೇಲೆ ಯಾರೋ ಮನೆ ಅಳಿಯ ಆಗುವಂತ ಒಂದು ಕೊಡ್ತೀನಿ, ಆಸ್ತಿ ಇದೆ, ತೊಂದರೆ ಇಲ್ಲ ನನಗೆ ಅಂತ ಒಬ್ಬ ಅಪ್ಪ ಹೇಳ್ದ. ಈ ಮಾತು ಯಾರಿಗೂ ಹೇಳಕ್ ಹೋಗ್ಬೇಡಿ, ಹಾಗೆ ಹೇಳಿದ್ರೆ ಆಸ್ತಿಗೋಸ್ಕರ ಬಂದು ಕಟ್ಕೊಂಡು ಅವಳ ಜೀವನ ನರಕ ಮಾಡ್ತಾರೆ ಅಂತ ಹೇಳಿದೆ ನಾನು. ಆ ಮಗುಗೆ ಡಿಸ್ಲೆಕ್ಸಿಕ್ ಇಶ್ಯೂಸ್ ಇತ್ತು, ಅವಳಿಗೆ
ಒಂದ್ಸತಿ ನೋಡ್ತೀರಾ ಅಂತ ಮೈಸೂರಿಂದ ನಂಗೆ ಫೋನ್ ಮಾಡ್ತಾ ಇದ್ದಾರೆ. ನಾನು ಹುಡುಗಿನ ನೋಡಿ ಏನು ಮಾಡಲಿ ಸರ್, ಹುಡುಗಿ ತುಂಬ ಚೆನ್ನಾಗಿದ್ದಾಳೆ ಸರ್, ನೋಡೋಕ್ಕೆ ಗೊತ್ತೇ ಆಗಲ್ಲ ಸರ್, ನಿಮಗೆ ಒಂದ್ಸತಿ ಮೀಟ್ ಮಾಡಿ ಸರ್. ನೀವು ಇರ್ಬೋದು, ಅದು ಮೀಟ್ ಮಾಡೋದ್ರಿಂದ ಸಮಸ್ಯೆ ಪರಿಹಾರ ಆಗಲ್ಲ. ಮೊದಲಿಗೆ ಅವಳು ಡಿಸ್ಲೆಕ್ಸಿಕ್ ಅನ್ನೋದನ್ನ ಈ ಅಪ್ಪ ಅಮ್ಮ ಒಪ್ಕೋಬೇಕು. ಇಲ್ಲೇ ದೊಡ್ಡ ಕೊರತೆ ಬರೋದು. ಒಂದ್ಸತಿ ದಾವಣಗೆರೆಯಲ್ಲಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಕೊಡಕ್ಕೆ ಹೋಗಿದ್ವಿ. ಅದನ್ನ ಆಯೋಜನೆ ಮಾಡಿದವರು ಹನುಮಂತರಾಯಪ್ಪ ಅಂತ, ಸ್ವತಃ ಬ್ಲೈಂಡ್. ಅವರು ನನಗೊಂದು ಮಾತು ಹೇಳಿದ್ರು. ಅವ್ರ ಮನೆಯಲ್ಲಿ ಇವನು ಬ್ಲೈಂಡು, ಇವನಿಗೇನೂ ಮಾಡೋಕ್ಕಾಗಲ್ಲ, ನಾವಿರೋವರೆಗೂ ನಾವು ನೋಡ್ಕೋತೀವಿ, ಆಮೇಲೆ ಇವನ ಕತೆ ಏನು, ಇದೇ ಮಾತು. ಅವ್ರ ಮನೆಗೆ ಒಬ್ರು ಟೀಚರ್ ಬರೋರತ್ತೆ. ಅವರು ನಿನ್ನಂತವ್ರಿಗೂ ಸ್ಕೂಲ್ ಇದೆ ಕಣೋ ಅಂತ ಹೇಳೋದಂತೆ. ನೀನು ಬೇಕಾದ್ರೆ ಅಲ್ಲಿ ಹೋಗಿ ಕರಿಬೋದು ಅಂತ ಅವಾಗ ಬಂದು ಹೇಳೋರಂತೆ. ಒಂದಿನ ಏನಾಗಿದೆ, ಸುಮಾರು 8-9 ವರ್ಷದ ಹುಡುಗ ಟೀಚರ್ನ ಬೈದ್ಬಿಟ್ಟಿದ್ದಾನೆ. ಅವತ್ತಿಂದ ನೋಡ್ತಾ ಇದ್ದೀನಿ, ನಿನ್ನ ಹತ್ರಗೂ ಸ್ಕೂಲ್ ಇದೆ ಕಣೋ ಅಂತ ಹೇಳೋದು ಅಷ್ಟೇ ಆಯಿತು. ಒಂದಿನ ಸ್ಕೂಲಿಗೆ ಕರ್ಕೊಂಡು ಹೋಗ್ಲಿಲ್ಲ, ಸೇರಿಸ್ಲಿಲ್ಲ. ಇದನ್ನು ಹೇಳಕ್ಕೆ ಬರ್ತೀರ ನಮ್ಮ ಮನೆಗೆ, ಇಷ್ಟಕ್ಕೆ ಆದರೆ ನೀವು ಬರಬೇಡಿ ನಮ್ಮ ಮನೆಗೆ ಅಂದ್ಬಿಟ್ಟು. ಆ ಟೀಚರ್ಗೆ ಶಾಕ್ ಆಗಿದೆ. ಇಲ್ಲ ಕಣ, ನೆಕ್ಸ್ಟ್ ಮಂತ್ ನಾನು ಸಂಬಳ ಬಂದಾಗ ಸೀದಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಮಂತ್ ಸಂಬಳ ತಗೊಂಡ್ಮೇಲೆ ಅವ್ರು ಏನು ಮಾಡಿದ್ದಾರೆ, ತುಮಕೂರಿಗೆ ಕರ್ಕೊಂಡ್ಬಂದಿದ್ದಾರೆ. ಸಿದ್ಧಗಂಗಾದಲ್ಲಿ ಒಂದು ಶಾಲೆಗೆ ಸೇರಿಸಿದ್ದಾರೆ. ಈ ಥರದ್ದಕ್ಕಿನೇ ಅಲ್ಲಿ ಶಾಲೆ ವಾತಾವರಣ ಎಲ್ಲ ತೋರ್ಸಕ್ಕೆ ಅಂತ ಕರ್ಕೊಂಡು ಬಂದಿರೋದು. ಅಲ್ಲಿ ಶಾಲೆ ವಾತಾವರಣ ನೋಡ್ಬಿಟ್ಟು ಆ ಹುಡುಗ, ನಾನು ಮನೆಗೆ ಬರಲ್ಲ, ಇಲ್ಲೇ ಇರ್ತೀನಿ, ಓದ್ ಮುಗಿಸ್ಕೊಂಡೆ ಮನೆಗೆ ಬರ್ತೀನಿ, ಹೇಳ್ಬಿಡಿ ಎಲ್ಲರೂ ಅಂತ ಹೇಳ್ಬಿಟ್ಟಿದ್ದಾನೆ. ಈ ಮೇಷ್ಟ್ರು ಮನೆಗೆ ಬಂದು ಆ ಹುಡುಗನ ಅಪ್ಪ ಅಮ್ಮಂಗೆ ಹೇಳಿದ್ರು. ಆ ಹುಡುಗ ಅಪ್ಪ ಅಮ್ಮಂಗೆ ಭಯಂಕರ ಸಿಟ್ಟು ಬಂತು. ಕಣ್ಣು ಕಾಣದೇ ಇರೋ ಹುಡುಗನ ಎಲ್ಲೋ ಬಿಟ್ಟು ಬಂದಿದ್ದೀರಾ ನೀವು, ನಿಮ್ಗೇನಾದ್ರೂ ಬುದ್ಧಿ ಇದೆಯಾ, ಜವಾಬ್ದಾರಿ ಇದೆಯಾ ಅಂತ ಟೀಚರ್ನ ಬೈದು ಕರ್ಕೊಂಬರ್ತೀವಿ ವಾಪಸ್ಸು ಅಂತ ಇವರೇ ಬಂದರು ಸಿದ್ಧಗಂಗೆಗೆ. ಬಂದಾಗ ಈ 8-9 ವರ್ಷದ ಹುಡುಗ ಅವ್ರ ಅಪ್ಪ ಅಮ್ಮಂಗೆ ಹೇಳಿದಂತೆ, ನಾನು ಬರಲ್ಲ, ನಾನು ಇಲ್ಲಿ ಕಲಿಯಕ್ಕೆ ಬಂದಿರೋದು, ಇಲ್ಲಿ ಕಲಿಯೋವರೆಗೂ ನಾನು ನಿಮ್ಮ ಮನೆಗೆ ಬರಲ್ಲ. ನೀವೇನಾದರೂ ಒಂದು ಬಲವಂತ ಮಾಡಿ ನನ್ನ ಎಳ್ಕೊಂಡು ಹೋದರೆ ಕಣ್ ಕಾಣಲ್ಲ, ಯಾವತ್ತೋ ಒಂದಿನ ಮನೆ ಬಾಗಿಲು ತೆಗೆದು ಆಚೆ ಹೊರಟೋಗ್ತೀನಿ, ಯಾವ್ದಾದ್ರು ಲಾರಿಗೂ ಬಸ್ಗೂ ನಾನು ಸಿಗಾಕೊಂಡು ಸತ್ತರೆ ನೀವೇ ಜವಾಬ್ದಾರರು ಅಂತ ಹೇಳ್ಬಿಟ್ಟು ಹೆದರಿಸ್ಬಿಟ್ಟಿದ್ದಾನೆ ಅವರಪ್ಪ ಅಮ್ಮನ. ಕೊನೆಗೆ ಇಲ್ಲ ಇವನು ಬರಲ್ಲ ಅಂದ್ಕೊಂಡು ಬಿಟ್ಟು ಹೋಗಿದ್ದಾರೆ. ಆಮೇಲೆ ಆ ಹುಡುಗ ಅಲ್ಲಿ ತುಂಬ ಚೆನ್ನಾಗಿ ಓದ್ದ, ಗ್ರ್ಯಾಜುಯೇಟ್ ಆಗಿದ್ದಾನೆ. ಈಗ ತನ್ನಂಥ ಬೇರೆ ಬೇರೆ ರೀತಿಯ ಮಕ್ಕಳಿಗೆ ಟ್ರೈನಿಂಗ್ ಕೊಡೋದಕ್ಕೆ ಒಂದು ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ ಇದೆ, ಅದರ ಪ್ರೆಸಿಡೆಂಟ್ ಆಗಿ ಅವರೇ ನಂಗೆ ಹೇಳಿದ್ದು ಈ ಕಥೆನ, ಹಿಂಗೆ ಮಾಡಿದೆ ಸರ್ ನಾನು ಅಂತ. ಆಮೇಲೆ ಯಾವುದೋ ಒಂದು ಕಾನ್ಫರೆನ್ಸ್ಗೆ ಆಮ್ಸ್ಟರ್ಡ್ಯಾಮ್ಗೂ ಕರೆಸಿದ್ರು ಅವ್ರನ್ನ. ಈ ರೀತಿ ಮಕ್ಕಳಲ್ಲಿ ಕೆಲವು ವಿಶಿಷ್ಟ ಕೌಶಲ್ಯಗಳಿರುತ್ತವೆ. ನಾವೇನು ಮಾಡ್ತೀವಿ ಅಂದರೆ ಅವ್ರನ್ನ ಸ್ಪೆಷಲ್ ಚೈಲ್ಡ್ ಅಂತ ಕರೀತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಮಕ್ಕಳಿಗೆ ನಾವು ಕಂಪೇರ್ ಮಾಡ್ತೀವಿ. ಅದರಲ್ಲಿ ಇಲ್ಲದೆ ಇರತಕ್ಕಂಥ ಒಂದು ಕ್ವಾಲಿಟಿ ಇಟ್ಕೊಂಡು ಇದು ಸ್ಪೆಷಲ್ ಚೈಲ್ಡ್ ಅಂತ ನಾಮಿನೇಟ್ ಮಾಡ್ಬಿಡ್ತೀವಿ. ನಾಮಿನೇಟ್ ಮಾಡೋದು ತಪ್ಪಲ್ಲ, ಆದರೆ ಆ ಮಗುವಿನಲ್ಲಿ ಬೇರೆ ಸ್ಪೆಷಲ್ ಕ್ವಾಲಿಟೀಸ್ ಇರುತ್ತೆ, ಅದ್ರ ಕಡೆ ನಾವು ಗಮನ ಕೊಡಲ್ಲ. ಒಂದು ನಾವೇನು ಹೇಳ್ತೀವಿ ಅಂತಂದ್ರೆ, ಹೇಳಿಕೆ ಮಾತು, ನಾನು ಸಣ್ಣ ಹುಡುಗ ಆಗಿದ್ದಾಗಿಂದ ಕೇಳಿರೋ ಹೇಳಿಕೆ ಮಾತು, ದೇವರು ಸಪೋಸ್ ಕಿವಿ ಸರಿಯಾಗಿ ಕೊಡ್ಲಿಲ್ಲ, ಆಗ ಬೇರೆ ಕಡೆ ಎಕ್ಸ್ಟ್ರಾ ಕೊಡ್ತಾನೆ ಅಂತ. ಬೇರೆ ಎಕ್ಸ್ಟ್ರಾ ಏನೂ ಕೊಡಲ್ಲ, ಎಲ್ರಿಗೂ ಕೊಟ್ಟಷ್ಟೇ ಕೊಟ್ಟಿರ್ತಾನೆ. ಆದರೆ ಒಂದು ಕಣ್ಣು ಅಥವಾ ಕಿವಿ ಅಥವಾ ಮಾತು ಬರದೇ ಇರ್ತಕ್ಕಂಥ ಮಕ್ಕಳಿಗೆ ಒಂದು ಇಂದ್ರಿಯ ಸರಿಯಾಗಿ ಕೆಲಸ ಮಾಡೋದಲ್ಲ ಅಂತ ಗೊತ್ತಾದಾಗ ಅವರು ಉಳಿದ ಎಲ್ಲ ಇಂದ್ರಿಯಗಳನ್ನ ಸಮರ್ಪಕವಾಗಿ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಅದರ ಬಳಕೆ, ಸಮಗ್ರ ಬಳಕೆಗೆ ಗಮನ ಕೊಡ್ತಾರೆ. ಅದರಿಂದ ವಿಶಿಷ್ಟ ಮಕ್ಕಳು ಅಂತ ನಾವು ಕರೆಯುವಾಗ ಅವರಲ್ಲಿ ಯಾವುದೋ ಒಂದು ಕೊರತೆ ಇದೆ ಅನ್ನೋ ಕಾರಣಕ್ಕೆ ಅವ್ರನ್ನ ವಿಶಿಷ್ಟ ಮಕ್ಕಳು ಅಂತ ಕರೆಯೋದ್ರ ಬದಲಿಗೆ, ಕರೆಯೋದು ಕಲ್ತ್ಕೊಳ್ಳೋಣ, ಅವ್ರನ್ನ ಆ ರೀತಿ ಕ್ಯಾಟಗರೈಸ್ ಮಾಡೋದು ಅದಿರುತ್ತೆ. ಆದರೆ ಆ ಕ್ಯಾಟಗರೈಸೇಷನ್ ಅವರ ಆತ್ಮವಿಶ್ವಾಸನ ಕದಿಬಾರದು ಅನ್ನೋದು ಒಂದು ಪಾಠ. ಎರಡನೇದು, ಅವರಲ್ಲಿ ಬೇರೆ ಏನು ಕೌಶಲ್ಯಗಳಿದೆ ಅದನ್ನು ಹುಡುಕಿ ಅದರ ಸರಿಯಾದ ಬಳಕೆಗೆ ನಾವು ಪ್ರೋತ್ಸಾಹ ಕೊಡಬೇಕು. ಹಾಗೆ ಮಾಡಿದಾಗ ತುಂಬ ಅದ್ಭುತವಾದಂಥ ಸಾಧಕರನ್ನು ನಾವು ನಿರ್ಮಿಸೋದಕ್ಕೆ ಸಾಧ್ಯ ಇದೆ. ಈಗಾಗಲೇ ಅಂಥ ಸಾಧಕರ ಬಗ್ಗೆ ನೀವು ಕೇಳಿದ್ದೀರಿ. ಕಾಲಿಲ್ಲದೆ ಇರೋರು ಡ್ಯಾನ್ಸ್ ಮಾಡಿದ್ದಾರೆ, ಕೈ ಇಲ್ಲದೆ ಇರೋರು ಪೇಂಟಿಂಗ್ ಮಾಡಿದ್ದಾರೆ, ಕಣ್ಣಿಲ್ಲದೆ ಇರೋರು ಸಂಗೀತದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತುಂಬ ಹೆಸರುವಾಸಿಯಾಗಿದ್ದಾರೆ. ಅನೇಕ ಸಾಧಕರು ಆ ರೀತಿ ಹೊರಹೊಮ್ಮೋದಕ್ಕೆ ಕಾರಣ ಏನು ಅಂದರೆ ಅವರಿಗೆ ಬೇಕಾದಂಥ ಒಂದು ಪ್ರೋತ್ಸಾಹ ಸರಿಯಾದ ಸಮಯದಲ್ಲಿ ಸಿಕ್ತು. ಅಂತಹ ಒಂದು ವಿಶಿಷ್ಟ ಅವಕಾಶ ನಿಮ್ಗಳಿಗಿದೆ.
ಅದರಿಂದ ಆ ಮಕ್ಕಳಲ್ಲಿ ಆತ್ಮವಿಶ್ವಾಸ ಬೆಳೆಸಿ, ಸೃಜನಶೀಲತೆ ಈಗಾಗಲೇ ಇರುತ್ತೆ, ಅದನ್ನು ಪ್ರೋತ್ಸಾಹಿಸೋದಕ್ಕೆ ಪ್ರಯತ್ನ ಪಡಿ. ಅದರ ಜೊತೆಗೆ ಅವ್ರ ಜೊತೆ ವ್ಯವಹರಿಸುವಾಗ ತಾಳ್ಮೆ ಇರಬೇಕು. ಅನುಕಂಪ ಬೇಡ, ಖಂಡಿತ ಅನುಕಂಪ ತೋರಿಸ್ಬೇಡಿ. ನೀವು ತೋರಿಸೋ ಅನುಕಂಪ ಅವ್ರ ಆತ್ಮವಿಶ್ವಾಸನ ಕಿತ್ಕೊಳ್ಳುತ್ತೆ. ಪ್ರೋತ್ಸಾಹ ಕೊಡಿ, ಅರ್ಥ ಮಾಡ್ಕೊಳ್ಳಿ, ಆ ರೀತಿ ಅವ್ರ ಜೊತೆ ವ್ಯವಹರಿಸಿ. ಇಷ್ಟು ಹೇಳಬೇಕಿತ್ತು. ಪ್ರಶ್ನೆಗಳಿದ್ರೆ ಕೇಳ್ಬೋದು. ಶ್ರೀನಗರ್ ಸರ್ ನಮಸ್ಕಾರ. ಒಂದ್ ನಿಮಿಷ, ಯಾರಾದ್ರೂ ಟೀಚರ್ಸ್ ಪ್ರಶ್ನೆಗಳಿದಾವ? ತುಂಬಾ ಅತ್ಯಂತ ಡೀಟೇಲ್ಡ್ ಆಗಿ ಮಕ್ಕಳ ಒಂದು ಬಿಹೇವಿಯರ್ ಏನೇನಿರುತ್ತೆ 5 ರಿಂದ 10 ವರ್ಷ, ನಾರ್ಮಲ್ ಕಿಡ್ಸ್ ಮತ್ತೆ ವಿಶೇಷ ಮಕ್ಕಳು ಏನಿರ್ತಾರೆ ಅವರ ಒಂದು ಮಾನಸಿಕ ಬದಲಾವಣೆಗಳಲ್ಲಿ ಏನೇನಾಗತ್ತೆ, ಯಾವ ವರ್ಷದಲ್ಲಿ ಏನೇನಾಗತ್ತೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀರಾ. ಟೀಚರ್ಸ್ಗೆ ಯಾರಾದ್ರೂ ಏನಾದ್ರು ಪ್ರಶ್ನೆಗಳಿದೆಯಾ? ಎನಿ ಟೀಚರ್ಸ್ ವಾಂಟ್ಸ್ ಟು ಹ್ಯಾವ್ ಎನಿ ಕ್ವೆಶನ್ಸ್? ಅನ್ಮ್ಯೂಟ್ ಮಾಡ್ಬಿಟ್ಟು ನೀವು ಡೈರೆಕ್ಟ್ ಆಗಿ ನಮ್ಮ ಕೌನ್ಸಿಲರ್ ಶ್ರೀನಗೇಶ್ ಸರ್ ಅವರಿಗೆ ಪ್ರಶ್ನೆಗಳನ್ನ ಕೇಳಬಹುದು. ಅನ್ಮ್ಯೂಟ್ ಮಾಡಿ ಯು ಕ್ಯಾನ್ ಆಸ್ಕ್ ಕ್ವೆಶನ್ಸ್. ಚಂದ್ರಿಕಾ ಮೇಡಮ್, ಗಾಯತ್ರಿ ಮೇಡಮ್, ಲತಾ ಮೇಡಮ್, ಸದಾಶಿವಪ್ಪನವರು, ಏನಾದ್ರು ಪ್ರಶ್ನೆಗಳಿದೆಯಾ? ಒಂದು ವೇಳೆ ಮನೆಗೆ ಹೋದ್ಮೇಲೆ ಪ್ರಶ್ನೆ ಹೊಡೆದ್ರು ಅಥವಾ ನೀವು ಮಲಗಿದ್ದಾಗ ಮಧ್ಯರಾತ್ರಿ ಪ್ರಶ್ನೆ ಹೊಡೆದ್ರು ನೀವು ಆನಂತರದಲ್ಲೂ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಇದೆ. ಇಲ್ಲ, ಪ್ರಶ್ನೆ ಅನ್ನೋದಕ್ಕಿಂತ ಐ ವಿಲ್ ಆಸ್ಕ್ ಎಕ್ಸ್ಪೀರಿಯನ್ಸ್. ಲತಾ ಮೇಡಮ್ ಮತ್ತೆ ಲಕ್ಷ್ಮಿ ಮೇಡಮ್, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಏನಮ್ಮ? ಅಂದ್ರೆ ಇವಾಗ ತಾವು ಸಹ ಒಬ್ಬ ಗುರುಗಳಾಗಿ ವಿಶೇಷ ಮಕ್ಕಳನ್ನ ತಾವು ನೋಡ್ಕೊತಾ ಇದ್ದೀರಾ. ತಮ್ಮ ಅನುಭವಕ್ಕೆ ಬಂದಂತಹ 5 ವರ್ಷದಿಂದ 10 ವರ್ಷದ ಮಕ್ಕಳನ್ನ ತಾವು ನೋಡ್ಕೊಂಡಾಗ ತಮ್ಮ ಅನುಭವ ಏನಮ್ಮ? ನಾಗರತ್ನ ಮೇಡಮ್, ನಿವೇದಿತಾ ಮೇಡಮ್, ಪ್ರಜ್ಞಾ ಮೇಡಮ್, ಪುಷ್ಪಲತಾ ಮೇಡಮ್, ಯಾರಾದ್ರೂ ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು. ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ, ಯಾಕಂತ ಹೇಳಿದ್ರೆ ತಮ್ಮ ಸುಮಾರು ವರ್ಷ 10-15 ವರ್ಷಗಳಿಂದ ಅರುಣಚೇತನ ಹಾಗೂ ಸಾಕಷ್ಟು ಸಂಸ್ಥೆಗಳಲ್ಲಿ ತಾವು ಕೆಲಸ ಮಾಡಿದ್ದೀರಾ. ವಿಶೇಷ ಮಕ್ಕಳನ್ನ ನೋಡ್ಕೊಂಡಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಅದ್ರ ಜೊತೆಯಲ್ಲಿ ಶ್ರೀನಗೇಶ್ ಸರ್ ಕೊಟ್ಟಂತಹ ಒಂದು ಮಾರ್ಗದರ್ಶನ ತಮ್ಮ ಮಕ್ಕಳನ್ನು ನೋಡಿಕೊಳ್ಳುವ ಒಂದು ಕೆಲಸಕ್ಕೆ ನಿಜವಾಗ್ಲೂ ಸ್ಫೂರ್ತಿದಾಯಕ ಆಗತ್ತೆ. ತಮ್ಮ ಅನುಭವವನ್ನ ಏನಾದ್ರು ಶೇರ್ ಮಾಡ್ಕೊಳೋರಿದ್ರೆ ಪ್ಲೀಸ್ ಅನ್ಮ್ಯೂಟ್ ಅಂಡ್ ಯಾ. ನಾಗರತ್ನ ಮೇಡಮ್ ಹ್ಯಾಸ್ ಕಮ್ ಆನ್ಲೈನ್. ಯಾ ಮೇಡಮ್, ಗೋ ಅಹೆಡ್. ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರೆ ನಮ್ಮ ತಿಳುವಳಿಕೆನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಪ್ರಾಕ್ಟಿಕಲ್ ಆಗಿ ವರ್ಕ್ ಮಾಡುವಂತಹ ನಿಮ್ಗೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರೆ ದಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಎವ್ರಿವನ್. ಇಟ್ಸ್ ಅ ನಾಲೆಜ್ ಶೇರಿಂಗ್ ಪ್ಲಾಟ್ಫಾರ್ಮ್. ಯಾ, ಗೋ ಅಹೆಡ್ ಮೇಡಮ್. ನಾಗರತ್ನ ಮೇಡಮ್ ಮ್ಯೂಟ್ ಅಲ್ಲಿ ಇದ್ದೀರಾ ಮೇಡಮ್? ನಮಸ್ತೆ. ಈಗ ಮಾತಾಡ್ಬೋದು. ನಮಸ್ತೆ ನಾಗೇಶ್ ಸರ್. ನಮಸ್ತೆ. ಹಾ, ಈಗ ನೀವೇನ್ ಮಾಹಿತಿ ಕೊಡ್ತಾ ಇದ್ದೀರಿ ಏನು 5 to 10 years ಚಿಲ್ಡ್ರನ್ಸ್ಗೆ, ಅದರ ಒಂದು ಕೈಪಿಡಿನ ಒಂದು ಪ್ರತಿಯೊಂದು ಶಾಲೆಗೆ ಸಿಗೋಂಗೆ ಮಾಡಬಹುದಾ? ನಾವ್ ಎಷ್ಟೇ ಶಿಕ್ಷಕರಾಗಿರ್ಬೋದು, ನಮಗೇನೋ ಪಠ್ಯ ಪುಸ್ತಕದ ಆಧಾರದ ಮೇಲೆ ಶಿಕ್ಷಣ ಕೊಟ್ಟಿರ್ತಾರೆ. ನೀವು ಆ ವಿಷಯದಲ್ಲಿ ತುಂಬಾನೇ ಜ್ಞಾನವನ್ನು ಪಡ್ಕೊಂಡಿರ್ತೀರಿ. ಆ ಒಂದು ಕೈಪಿಡಿಯನ್ನ ನಮ್ಮ ಒಂದು ಸ್ಕೂಲ್ಗಳಿಗೆ ಒಂದು ಸಿಗೋಂಗೆ ಅಥವಾ ಇಷ್ಟು ಮೌಲ್ಯ ಅಂತ ಅದಕ್ಕೆ ಇದು ಮಾಡಿದಾಗ ಅವನ್ನ ಪರ್ಚೇಸ್ ಮಾಡಿ ನಮ್ಮ ಸ್ಕೂಲ್ಗೆ ಅಂತ ಇಟ್ಕೊಂಡು ನಮ್ಮ ಶಿಕ್ಷಕರು ಕೂಡ ಅದನ್ನೆಲ್ಲ ಬಳಸ್ಕೊಂಡಾಗ ಮಗುವಿನ ಬೌದ್ಧಿಕ ಮಟ್ಟವನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದೀನಿ. ಸಾಧ್ಯತೆ ಖಂಡಿತ ಇದೆ. ಯಾಕೆಂದ್ರೆ ಒಂದು ಹಂತಕ್ಕೆ ಬಂದ ಮೇಲೆ ಆ ಮಕ್ಕಳ ಜೊತೆ ಜಾಸ್ತಿ ಸಮಯ ಕಳೆಯೋದು ಶಿಕ್ಷಕರೇ. ಹೌದು, ಪೇರೆಂಟ್ಸ್ ಗಿಂತ ಜಾಸ್ತಿ ಸಮಯ ಮಕ್ಕಳ ಜೊತೆ ಕರೀತಾರೆ. ಮತ್ತು ಶಾಲೆಯಲ್ಲಿ ಅವ್ರು ಹೇಗೆ ನಾಡ್ಕೊಳ್ತಾರೆ ಎಲ್ಲ ಗಮನಿಸ್ತಾ ಇರ್ತಾರೆ. ಅದರಿಂದ ಟೀಚರ್ಸ್ ಆರ್ ಡೆಫಿನೆಟ್ಲಿ ಇನ್ ಎ ಬೆಟರ್ ಪೊಸಿಷನ್. ಖಂಡಿತ. ಆಮೇಲೆ ಶ್ರೀನಗೇಶ್ ಸರ್, ಅದೊಂದು ಪ್ರಶ್ನೆ ಸರಿಯಾಗಿ ಅರ್ಥ ಆಗ್ತಿಲ್ಲ, ಏನೋ ಕೇಳ್ತೇನೆ. ಗೊಂದಲ ಇದೆ. ನಾ ಹೇಳ ಶ್ರೀನಗೇಶ್ ಸರ್, ನಾ ಕೇಳ್ತಿದೆಲ್ಲ?
ಸೊ ನಾಗರತ್ನ ಮೇಡಮ್ ಅವ್ರ ಪ್ರಶ್ನೆ ಏನಂತ ಹೇಳಿದ್ರೆ, ಶ್ರೀನಾಗೇಶ್ ಸರ್ ಅವರಿಗೆ ಈ ಒಂದು ಸಬ್ಜೆಕ್ಟ್ ಅಲ್ಲಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಮತ್ತೆ ಎಕ್ಸ್ಪರ್ಟೈಸ್ ಇದೆ. ಅದನ್ನ ಒಂದು ಕೈಪಿಡಿ ತರ ಒಂದು ಪುಸ್ತಕದ ರೂಪದಲ್ಲಿ ಯಾಕೆ ನಾವು ಯೋಚನೆ ಮಾಡಬಾರ್ದು ಶ್ರೀನಾಗೇಶ್ ಸರ್ ಅವರು, ಮತ್ತೆ ಆ ಪುಸ್ತಕವನ್ನ ಎಲ್ಲಾ ಸ್ಪೆಷಲ್ ಶಾಲೆಗಳಲ್ಲಿ ಎಲ್ಲಾ ಕಡೆ ಯಾಕೆ ಅವೈಲಬಿಲಿಟಿ ತರ ಮಾಡಬಾರ್ದು ಅನ್ನೋದು ನಾಗರತ್ನ ಮೇಡಮ್ ಅವರ ಪ್ರಶ್ನೆ. ಒಂದೇನಂದ್ರೆ ಪೇರೆಂಟ್ಸ್ಗೆ 2 ಪುಸ್ತಕ ಇದೆ, ಮತ್ತೆ ಸ್ಟೂಡೆಂಟ್ಸ್ಗೆ 2 ಪುಸ್ತಕ ಇದೆ. ಟೀಚರ್ಸ್ಗೆ ಏನು ಬರೆದಿಲ್ಲ. ಬಹುಶಃ 2021ಕ್ಕೆ ಗುರಿ ಇಟ್ಕೊಂಡು ಬರೆಯೋಣ ಖಂಡಿತವಾಗಿ. ಅದರ ಮುಖಾಂತರ ಮಾಡ್ಲಿಕ್ಕೆ ಸಾಧ್ಯ ಇದೆ. ಹೌದು, ಯಾಕೆಂದ್ರೆ ಟೀಚರ್ಸ್ಗೂ ಬಹಳ ಜನಕ್ಕೆ ಈ ವಿಚಾರಗಳು ಕೆಲವು ಸರಿಯಾಗಿ ತಲೆಗೆ ಹೋಗಿಲ್ಲ. ಯಾಕೆಂದ್ರೆ ಅವರು ಟ್ರೈನಿಂಗ್ ಏನ್ ಪಾಸ್ ಮಾಡಿದ್ರೆ, BEd ಮಾಡಿದಾಗ ಟೈಮ್ನಲ್ಲಿ ಹೇಳಿರ್ತಾರೆ, ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ಓದ್ಕೊಂಡು ಪಾಸ್ ಮಾಡಿರ್ತಾರೆ. ಅದರ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆದಾಗಲೇ ಈ ಪ್ರಶ್ನೆಗಳು ಅನುಮಾನಗಳು ಬರುತ್ತೆ. ಸರ್, ಹಳೆ ಪುಸ್ತಕಗಳ ಹೆಸರು ಸರ್, ತಾವು ಈಗ 2 ಪುಸ್ತಕ ಹೇಳಿದ್ರಿ, ಆ ಪುಸ್ತಕದ ಹೆಸರು ಕೇಳ್ತಾ ಇದ್ದಾರೆ ಮೇಡಮ್. ಮಕ್ಕಳಿಗೆ ಮತ್ತೆ ಒಂದು ಪೇರೆಂಟ್ಸ್ಗೆ ಮಕ್ಕಳನ್ನು ಬೈಯೋದು ಹೇಗೆ, ಮಕ್ಕಳನ್ನ ಬೈಯೋದು ಹೇಗೆ, ಈ ಟೀಚರ್ಗಳಿಗೆ ಬೇಕಾಗಿರೋದು ಅದು. ಪೇರೆಂಟ್ಸ್ಗೆ ಬರ್ದಿರೋದು ಮಕ್ಕಳನ್ನ ಬೈಯೋದು ಹೇಗೆ, ತುಂಬಾ ಚೆನ್ನಾಗಿದೆ. ಅದು ನಮ್ಮ ಕಿರಣ್ ಭಟ್ಟಿ ಹತ್ರ ಸಿಗುತ್ತೆ. ಕಿರಣ್ ಭಟ್ಟಿ ಹತ್ರ ಸಿಗುತ್ತೆ. ಅವ್ರ ನಂಬರ್ ಕೊಟ್ಟಿರ್ತೀನಿ, ಬರ್ಕೋಬಹುದು. 988. ಮತ್ತೊಂದು ಮಕ್ಕಳು ಬೆಳೆಯುತ್ತಿದ್ದಾರೆ ಎಚ್ಚರಿಕೆ ಅಂತ, ಟೀನೇಜ್ ಮಕ್ಕಳಿಗೆ, 10 ವರ್ಷ ಒಳಗಿನ ಮಕ್ಕಳಿಗೆ ಮಕ್ಕಳನ್ನ ಬೈಯೋದು ಹೇಗೆ. ಅದೇ ಇದನ್ನ ಟೀನೇಜ್ ಮಕ್ಕಳದ್ದು ಸ್ಟಾಕ್ ಇದೆಯೋ ಎಲ್ಲ ಗೊತ್ತಿಲ್ಲ ನನಗೆ. IBH ಪ್ರಕಾಶನದವರು ಬನಶಂಕರಿನಲ್ಲಿ ಅವರು ಅದನ್ನ ಮಾಡಿರೋದು. ಆದ್ರೆ ಮಕ್ಕಳನ್ನ ಬೈಯೋದು ಹೇಗೆ ಕಾಪಿ ಸಿಗುತ್ತೆ. ಅದಕ್ಕೆ ಕಿರಣ್ ಭಟ್ಟಿ 980806 980806 95659. ಥ್ಯಾಂಕ್ ಯು ನಾಗರತ್ನ ಮೇಡಮ್. ಬೇರೆ ಯಾರಾದ್ರೂ ಪ್ರಶ್ನೆ ಇದೆಯಾ? ಇಲ್ಲ. ಆಯ್ತು, ನಮಸ್ಕಾರಮ್ಮ. ಬೇರೆ ಯಾರಾದ್ರೂ ಪ್ರಶ್ನೆ ಇದೆಯಾ? ಬೇರೆ ಟೀಚರ್ಸ್ ಯಾರಾದ್ರೂ ಪ್ರಶ್ನೆ ಇದೆಯಾ ಶ್ರೀನಾಗೇಶ್ ಸರ್ ಅವರಿಗೆ? ಲತಾ ಮೇಡಮ್ ಏನೋ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ ಸರ್. ಇದು ನಮ್ಮ ಮಕ್ಕಳ ಈಗ ವಿಶಿಷ್ಟ ಮಕ್ಕಳದ್ದು ಮೆಂಟಲ್ ಎಬಿಲಿಟಿ ಮತ್ತೆ ಅವ್ರ ಏಜ್ ಪ್ರಕಾರ ವ್ಯತ್ಯಾಸ ಆಗತ್ತೆ. ಅಂದ್ರೆ ಈಗ ಆ ಮಕ್ಕಳನ್ನ ಹೇಗೆ ನಾವು ನಿಭಾಯಿಸಬಹುದು ಅಂತ. ಇವಾಗ ಅವರು 5 to 10 ಅಂತ ಹೇಳಿದ್ರಲ್ಲ, ನಮ್ಮಲ್ಲಿ ಅವ್ರದ್ದು ಏಜ್ ಇದಕ್ಕೂ ಮೆಂಟಲ್ ಐಕ್ಯೂ ಮತ್ತೆ ಫಿಸಿಕಲ್ ಇದಕ್ಕೂ ವಯಸ್ಸಿಗೂ ವ್ಯತ್ಯಾಸ ಬರುತ್ತೆ. ಇದು ಆಕ್ಚುಲಿ ಬಹಳ ಮುಖ್ಯ ಪ್ರಶ್ನೆ. ಇದು ಪೇರೆಂಟ್ಸ್ ಮತ್ತು ಟೀಚರ್ಸ್ ಕೆಲವರು ತಪ್ಪು ಮಾಡೋದು ಇಲ್ಲಿ. ಹೌದು ಹೌದು. ಏನ್ ಮಾಡ್ತಾರೆ ಅಂದ್ರೆ ಅವ್ರ ಡೇಟ್ ಆಫ್ ಬರ್ತ್ ಇಟ್ಕೊಂಡ್ಬಿಟ್ಟು ಅವ್ರಿಗೆ ಇಷ್ಟು ವಯಸ್ಸಾಗಿದೆ ಅಂತ ಲೆಕ್ಕ ಇಟ್ಕೊಂಡ್ಬಿಡ್ತಾರೆ. ಹೌದು ಹೌದು. ದೇರ್ ಆರ್ 2 ಆಸ್ಪೆಕ್ಟ್ಸ್ ಇಲ್ಲಿ. ಒಂದು ದೈಹಿಕ ಬೆಳವಣಿಗೆ, ಇನ್ನೊಂದು ಮಾನಸಿಕ ಬೆಳವಣಿಗೆ. ಆ ದೈಹಿಕ ಬೆಳವಣಿಗೆನಲ್ಲಿ ಅವ್ರಿಗೆ ಎಷ್ಟು ವಯಸ್ಸಾಗಿದೆ ಅದೇ ವಯಸ್ಸಿನ ಪ್ರಕಾರ ಅವ್ರ ದೈಹಿಕ ಚಟುವಟಿಕೆಗಳಿಗೆ ಅವರನ್ನ ನಾವು ನೋಡ್ಕೋಬೇಕಾಗತ್ತೆ. ಆದ್ರೆ ಮಾನಸಿಕ ಬೆಳವಣಿಗೆ ಪ್ರಶ್ನೆ ಬಂದಾಗ ಅವರ ಮಾನಸಿಕ ವಯಸ್ಸೆಷ್ಟು ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಆ ಮಾನಸಿಕ ವಯಸ್ಸಿನಲ್ಲಿ ಇರಬಹುದಾದ ಬೆಳವಣಿಗೆನ ನಾವು ನಿರೀಕ್ಷೆ ಮಾಡ್ಬೇಕಾಗತ್ತೆ ಅವರಲ್ಲಿ. ಈಗ ಉದಾಹರಣೆಗೆ ಫಿಸಿಕಲ್ ಏಜು 10 years ಅಂತ ಇರುತ್ತೆ, ಮೆಂಟಲ್ ಏಜು 6 ಅಂತ ಇರ್ಬೋದು. ಆಗ ಕಾಗ್ನಿಟಿವ್ ಲೆವೆಲ್ಸ್ ಅಂದ್ರೆ ಅವರ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋ ರೀತಿ ಇರ್ಬೋದು, ಅವರ ಬುದ್ಧಿವಂತಿಕೆ ಇರ್ಬೋದು, ಅವ್ರು ಹೇಳಿದ್ದನ್ನ ಗ್ರಹಣ ಮಾಡ್ತಕ್ಕಂತ ಶಕ್ತಿ ಇರ್ಬೋದು, ಅವ್ರು ಮಾಡ್ತಕ್ಕಂತ ಕೆಲವು ಚೇಷ್ಟೆಗಳಿರ್ಬಹುದು. ಇದೆಲ್ಲ 6 ವರ್ಷದ ವಯಸ್ಸಿನ ಮಗುವಿನ ರೀತಿನಲ್ಲಿ ಇರುತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು. ಸೊ ಅವ್ರು ದೈಹಿಕವಾಗಿ ಅವ್ರಿಗೆ ಅಗತ್ಯಗಳನ್ನು ಗಮನಿಸುವಾಗ ನಾವು ಆ 10 ವರ್ಷದ ಮಗುವಿಗೆ ಏನು ದೈಹಿಕ ಅಗತ್ಯ ಇದೆ ಅದನ್ನ ಕೊಡ್ಬೇಕಾಗತ್ತೆ. ಆದ್ರೆ ಮಾನಸಿಕ ಅಗತ್ಯ ಬಂದಾಗ
6 ವರ್ಷದ ಇಟ್ಕೋಬೇಕಾಗತ್ತೆ. ಅಂದ್ರೆ ಇಂಟೆಲೆಕ್ಚುಯಲ್ ಏಜ್ ಎಷ್ಟಿದೆ ಅದನ್ನ ಇಟ್ಕೊಂಡು, ಅಂದ್ರೆ ಅವರ ಬುದ್ಧಿಯಲ್ಲಿ ಬೆಳವಣಿಗೆ ಅಷ್ಟು ಮಟ್ಟಿಗೆ ಆಗಿಲ್ಲ ಪೂರ್ತಿ ಅನ್ನೋದು ಅಷ್ಟೇ ಅರ್ಥ ಆಗತ್ತೆ. ಆದ್ರೆ ಬೇರೆ ಬೇರೆ ಕಾರಣಗಳಿರುತ್ತೆ, ಅದು ಬೇರೆ. ಅದು ಆದ್ರೆ ಪೇರೆಂಟ್ ಎಕ್ಸ್ಪೆಕ್ಟ್ ಮಾಡೋದು ಇಷ್ಟು ದೊಡ್ಡವನಾಗಿದ್ದಾನೆ, ಇಷ್ಟು ಈ ತರ ಕೊಡ್ಬೇಕಾ. ಬರೋ ಪೇರೆಂಟ್ಸ್ಗೆ ನಾನು ಅದನ್ನ ಹೇಳ್ತಾ ಇರ್ತೀನಿ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಪೇರೆಂಟ್ಸ್ಗೆ ಒಪ್ಕೊಳಕ್ಕೆ ಮನಸ್ಸಿಲ್ಲ. ಅದೇ ನಮ್ಮ ಮಗು ಸ್ಪೆಷಲ್ ಚೈಲ್ಡ್ ಅಂತ ಒಪ್ಕೊಳಕ್ಕೆ ಮನಸ್ಸಿಲ್ಲ. ಏನ್ ಚಿಕ್ಕ ಮಗು ತರ ನಾವು ಗಮನಿಸ್ಬೇಕಾಗಿರೋದು ಇನ್ನೊಂದು ಏನಂದ್ರೆ, ನಮ್ಮಲ್ಲಿ ಎಳೆ ಮಕ್ಕಳಿಗೆ ಕೆಲವು ಆಟಗಳು ಆಡ್ಸೋರು, ತೊಟ್ಲಿಗೆ ಒಂದು ಗಿಲ್ಕಿ ಕಟ್ಟೋರು, ಆಮೇಲೆ ತಾರಮಯ ಆಡ್ಸೋರು, ಅದಕ್ಕೆ ಕಣ್ ಕಾಣಿಸುತ್ತಾ ಕಿವಿ ಕೇಳಿಸತ್ತಾ ಈ ಪರೀಕ್ಷೆಗಳನ್ನು ಮಾಡ್ಲಿಕ್ಕೆ ಅದನ್ನ ಮಾಡ್ತಾ ಇದ್ದಿದ್ದು. ಈಗ ಎಲ್ಲ ಡಿಸೆಂಟ್ರಲೈಸ್ ಆಗ್ಬಿಟ್ಟಿದೆ, ಆ ತರದ್ದೇನು ಮಾಡಕ್ಕೆ ಹೋಗಲ್ಲ. ನೋಡಿ, ಇದು ನನ್ನ ಮೊಮ್ಮಗಳು ಡಿಸ್ಟರ್ಬ್ ಮಾಡಲ್ಲ, ಮೀಟಿಂಗ್ ಇದೆ ಅಂದ್ರೆ ಡಿಸ್ಟರ್ಬ್ ಮಾಡಲ್ಲ. ಬಂದಿರೋ ಚೇಷ್ಟೆ ಮಾಡ್ತಿದ್ದಾಳೆ, ಆದ್ರೆ ಹೆಚ್ಚು ಗಲಾಟೆ ಮಾಡ್ತಿಲ್ಲ. ಎಷ್ಟು ವಯಸ್ಸು? 3. ಈಗ ಬಿದ್ಲು, ಆದ್ರೆ ಮೀಟಿಂಗ್ ಡಿಸ್ಟರ್ಬ್ ಆಗುತ್ತೆ ಅಂತ ಅಳ್ಳಿಲ್ಲ. ಅಂದ್ರೆ ಅಷ್ಟು ಮಟ್ಟಿಗೆ ಕಾಗ್ನಿಷನ್ ಆ ಮಕ್ಕಳಲ್ಲಿ ಬಂದಿರತ್ತೆ. ಅದಕ್ಕೆ ಎಕ್ಸಾಂಪಲ್ ಅದು. ಥ್ಯಾಂಕ್ ಯು, ಧನ್ಯವಾದ ಸರ್. ಬೇರೆ ಯಾರಾದ್ರೂ ಪ್ರಶ್ನೆ ಇದೆಯಾ? ಹಲೋ. ಹಾ ಹೇಳಿ ಮೇಡಮ್. ಹೇಳಿ, ಕೇಳಿಸ್ತಾ ಇದೆ. ನಾನು ಪುಷ್ಪಲತಾ ಅಂತ. ಹಾ ಹೇಳಿ ಮೇಡಮ್. ಹಲೋ. ಈಗ ನನಗೆ ಮೆಂಟಲ್ ರಿಟಾರ್ಡೇಷನ್ ಮಗ ಇದ್ದಾನೆ, 34 ವರ್ಷದವನು. ಹಲೋ ಹೇಳಿ ಮೇಡಮ್. ಕೇಳಿಸ್ತಿದ್ಯಾ ಸರ್? ಕೇಳಿಸ್ತದೆ, ಹೇಳಿ ಮೇಡಮ್. ಆದ್ರೆ ತಮ್ಮನ್ ಮಗ 8 ವರ್ಷದವನಿದ್ದಾನೆ. ಅದನ್ನ ಈಗ ಅಬ್ಸರ್ವ್ ಮಾಡಿದ್ರೆ ನೀವ್ ಹೇಳೋ ತರ ಅವನು ತುಂಬಾ ಚೇಷ್ಟೆ ಮಾಡ್ತಿರ್ತಾನೆ. ಆದ್ರೆ ಮಗು ಏನೇ ಮಾಡಿದ್ರು ಕಲಿಯೋದು ತುಂಬಾ ಇರುತ್ತೆ, ನೀವ್ ಅದನ್ನ ತಡಿಬೇಡಿ ಅಂತ ಹೇಳಿದ್ರಿ. ಅದನ್ನ ನಾನು ಫಾಲೋ ಮಾಡ್ತಿದ್ದೀನಿ ಸರ್. ತುಂಬಾ ಒಳ್ಳೆ ಸಂತೋಷ. ಆಮೇಲೆ ಹಾಗೆ ಪುಸ್ತಕಗಳು, ಕಥೆಗಳು ಹೇಳಿ ಅವ್ರಿಗೆ. ಆ ಕಥೆ ಹೇಳೋದ್ರ ಮೂಲಕ ತುಂಬಾ ಕಲಿಯುತ್ತೆ. ಅದನ್ನು ಪಂಚತಂತ್ರ, ಜಾತಕ ಕಥೆಗಳು ಹೇಳಿದಾಗ, ಮತ್ತು ಕತೆ, ಅಜ್ಜ ಹೇಳಿದ ಕತೆ, ಅಜ್ಜಿಯರು ಹೇಳಿದ ಕತೆ, ಇದೆಲ್ಲ ಇದೆಯಲ್ಲ, ಇದು ಅವರಲ್ಲಿ ತುಂಬಾ ವ್ಯಾಲ್ಯೂಗಳನ್ನ ಬೆಳೆಸಕ್ಕೆ ಅನುಕೂಲ ಆಗುತ್ತೆ. ಹೌದು, ಒಂದೊಂದ್ಸಲ ಅವ್ರು ಮಾತಾಡೋದೇ ಖುಷಿ ಆಗುತ್ತೆ, ಆ ಲೆವೆಲ್ ಅಲ್ಲಿ ಮಾತಾಡ್ತಾರೆ. ಆದ್ರೆ ಅದೆಲ್ಲ ನಮ್ಮ ಮಗುಲ ಅದನ್ನ ನಾವು ಅನುಭವಿಸಿರ್ಲಿಲ್ಲ, ಆದ್ರೆ ಈಗ ಅನುಭವಿಸ್ತಿದೀನಿ. ಅದನ್ನೇ ತುಂಬಾ ಇಂಪಾರ್ಟೆಂಟ್. ಆಮೇಲೆ ಮಕ್ಕಳದು ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋದಕ್ಕೆ ಕೆಲಸ ನಮಗೂ ಶಾಕ್ ಆಗತ್ತೆ. ಹೌದು, ಇವಳಿಗೆ ಸುಮಾರು 10 ತಿಂಗಳಾಗಿದ್ದಾಗ ಅವಳಿಗೆ ಊಟ ಮಾಡ ಪುಸ್ತಕ ಇಟ್ಕೊಂಡು ಕತೆ ಹೇಳಿದಾಗ ಮಕ್ಕಳಿಗೆ ಓದೋದು ಇಂಪಾರ್ಟೆಂಟ್ ಅನ್ನೋ ಪಾಠ ಹೋಗುತ್ತೆ ತಲೆಗೆ. ಈಗ ಏನಾಗಿದೆ ಅಂದ್ರೆ, ಬಹಳಷ್ಟು ಮಕ್ಕಳಿಗೆ ಓದು ಅಂದ್ರೆ ಬರೀ ಟೆಕ್ಸ್ಟ್ ಬುಕ್ ಮಾತ್ರ, ಅದು ಪರೀಕ್ಷೆಗೆ ಮಾತ್ರ ಅನ್ನೋ ಒಂದು ಕಲ್ಪನೆ ಇದೆ. ಅದು ಹೋಗಿಸ್ಬೇಕು. ಓದು ಒಂದು ಪ್ಲೆಜರ್ ಅನ್ನೋ ಪಾಠ ಹೇಳ್ಕೊಡ್ಬೇಕು ನಾವು. ಇಳಿಪುಟ ನಡಿ, ನಾನು ಮೀಟಿಂಗ್ ಮಾಡ್ತಾ ಇದ್ದೀನಿ. ನೀನು ನೋಡಿದೆಯಲ್ಲ ಮೀಟಿಂಗನ್ನು? ನಡಿ. ಥ್ಯಾಂಕ್ ಯು. ಬೇರೆ ಏನಾದ್ರು ಪ್ರಶ್ನೆ ಇದೆಯಾ? ನೀನು ಊಟ ಮಾಡುವಾಗ ಏನಿಲ್ಲ ಸರ್. ವೆರಿ ನೈಸ್. ಹಾಗಿದ್ರೆ ನಾನು ಒಂದು 2 ನಿಮಿಷ ಧನಂಜಯ ಮೈತ್ರಿ ಫೌಂಡೇಶನ್ ದಯವಿಟ್ಟು ಸರ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತ. ಬೇರೆ ಯಾರಾದ್ರೂ ಪ್ರಶ್ನೆ ಇದೆಯಾ ಮೇಡಮ್? ಬಿಫೋರ್ ವಿ ಕ್ಲೋಸ್, ಇನ್ನೊಂದು 10 ನಿಮಿಷ ಟೈಮ್ ಇದೆ. ಹೇಳಿಮಾ, ಹೇಳಿ. ನಮಸ್ತೆ. ಹೇಳಿಮಾ. ನಾ ಗಾಯತ್ರಿ ಮಾತಾಡ್ತಿದ್ದೀನಿ. ಮಕ್ಕಳು ತಪ್ಪು ಮಾಡ್ತಾರೆ, ಹಲವು ಸಲ ಮಾಡಿದ ತಪ್ಪನ್ನೇ ಮಾಡ್ತಾರೆ, ಇಲ್ಲ ಗೊತ್ತಿಲ್ಲದೆ ಮಾಡ್ತಾರೆ. ಇಂಥದ್ದನ್ನೆಲ್ಲ ಅನಲೈಸ್ ಮಾಡ್ಬಿಟ್ಟು ಅವರಿಗೆ ನಾವು ಹೇಳ್ಕೊಡ್ಬೇಕಾಗತ್ತಾ? ಹೌದು, ತಪ್ಪು ಮಾಡಿದಕ್ಕೆ ಕ್ರಿಟಿಸೈಸ್ ಮಾಡಕ್ಕಿಂತ ಓಕೆ ಇದನ್ನ ಯಾಕೆ ಮಾಡಿದೆ, ಅದೇ ತಪ್ಪನ್ನು 2ನೇ ಸಲ ಮಾಡಿದಾಗ ನಾನು ಯಾವಾಗ್ಲೂ ಏನ್ ಹೇಳ್ತೀನಿ ಅಂದ್ರೆ, ಬುದ್ಧಿವಂತರು ತಪ್ಪು ಮಾಡ್ತಾರಾ, ಪೆದ್ರು ತಪ್ಪು ಮಾಡ್ತಾರಾ ಅಂತ ಕೇಳ್ತೀನಿ.
ಇಬ್ರು ಮಾಡ್ತಾರೆ ಅಂತಾರೆ. ಹಾಗಿದ್ರೆ ಇಬ್ರಿಗೂ ವ್ಯತ್ಯಾಸ ಏನು ಅಂದಾಗ ಹೇಳಕ್ ಗೊತ್ತಾಗಲ್ಲ. ಅವಾಗ ನಾ ಹೇಳ್ತೀನಿ, ಜಾಣರು ಯಾವಾಗಲೂ ಹೊಸ ತಪ್ಪು ಮಾಡ್ತಾರೆ ಅಂತ. ಒಂದ್ ತಪ್ಪಿಂದ ಪಾಠ ಕಲಿತಾರೆ, ತಿರ್ಗಿ ಆ ತಪ್ಪು ಮಾಡಲ್ಲ. ಆ ರೀತಿ ಅದ್ರಾಗ ಹೇಳ್ಕೊಡೋದ್ರ ಮೂಲಕ ಅವರು ತಪ್ಪನ್ನ ರಿಪೀಟ್ ಮಾಡದೇ ಇದ್ದಂಗೆ ನೋಡ್ಕೋಬಹುದು. ಮತ್ತು ಆ ತಪ್ಪಿಂದ ಏನ್ ತೊಂದರೆ ಆಯ್ತು ಅನ್ನೋದನ್ನ ಹೇಳಿದ್ರೆ ಅವ್ರು ತಿದ್ಕೋತಾರೆ. ಅದಕ್ಕೆ ನಾವ್ ಅದನ್ನ ಹೇಳಕ್ ಮುಂಚೆನೆ ಅವ್ರದ್ದು ಏನಕ್ಕ ಮಿಸ್ಟೇಕ್ ಆಗಿದೆ ಅನ್ನೋದನ್ನ ಕಂಡುಹಿಡಿದ್ಬಿಟ್ಟು. ಆದ್ರೆ ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ, ತಪ್ಪು ಮಾಡಿದಾಗ ಎಂತ ದಡ್ಡನೋ ಹಿಂಗ್ ಮಾಡಿದೀಯಾ ಅಂದಾಗ ಕಾನ್ಫಿಡೆನ್ಸ್ ಹೋಗುತ್ತೆ. ನಾವು ಕಾನ್ಫಿಡೆನ್ಸ್ ಕಳ್ಕೊಳ್ತಕ್ಕಂತ ಪದಗಳನ್ನ ಬಳಸಬಾರ್ದು, ಲೇಬಲ್ ಮಾಡಬಾರ್ದು. ಆಗ್ಲೇ ಹೇಳಿದಂಗೆ ಕುಂಟ, ಕೆಪ್ಪ ಇತ್ಯಾದಿ, ದಡ್ಡ, ಪೆದ್ದ ಇತ್ಯಾದಿ. ಅಂಡ್ ಬಹಳಷ್ಟು ಮಕ್ಕಳನ್ನ ಬಳಸ್ಕೊಳ್ಳಿಕ್ಕೆ, ಮಕ್ಕಳನ್ನ ಬೈಯೋದಕ್ಕೆ ನಾವು 3 ಪ್ರಾಣಿಗಳನ್ನ ಇಂಪೋರ್ಟ್ ಮಾಡ್ಕೋತೀವಿ. ಕತ್ತೆ, ಗೂಬೆ, ಆತರ. ಯಾಕಂದ್ರೆ ನಮ್ಮ ಮಕ್ಕಳಲ್ಲಿ, ಅದು ವಿಶೇಷ ಮಕ್ಕಳಲ್ಲಿ ಮಾಡಿದ ತಪ್ಪುಗಳನ್ನೇ ಹೆಚ್ಚು ಮಾಡೋಂಥದ್ದು ಇರುತ್ತೆ, ಅವರಲ್ಲಿ ಇರುತ್ತೆ. ಯಾಕೆಂದ್ರೆ IQ ಇನ್ನೂ ಆ ಲೆವೆಲ್ ಇರುತ್ತೆ. ಅದನ್ನ ಗಮನಿಸಿಕೊಂಡು ಆ ವಯಸ್ಸಿಗೆ ತಕ್ಕ ಹಾಗೆ ಅವ್ರ ಜೊತೆ ನಾವು ಮಾಡ್ಕೋಬೇಕು. ಅವಾಗ ಅಲ್ಲಿ ಅವ್ರ ಡೇಟ್ ಆಫ್ ಬರ್ತ್ ಬರಲ್ಲ. ಆ ಹಂತದಲ್ಲಿ ಅವ್ರ ಡೇಟ್ ಆಫ್ ಬರ್ತ್ ನೋಡಬಾರ್ದು, ಅವರ IQ ನೋಡ್ಬೇಕು, ಮೆಂಟಲ್ ಏಜ್. ಹೌದು. ಸೊ ಒಂದೊಂದ್ ಮಕ್ಕಳು ಒಂದೊಂದ್ ತರದ್ ಬಿಹೇವಿಯರ್ ತೋರಿಸ್ತಾರೆ. ಕೆಲವರು ಅಟೆನ್ಷನ್ ಸೀಕಿಂಗ್ಗೋಸ್ಕರ ಬೇರೆ ತರ ಮಾಡೋ ಅಂತದ್ದು. ಸೊ ಯಾವ ಪರ್ಪಸ್ಗೋಸ್ಕರ ಮಾಡ್ತಾರೆ ಅಲ್ಲ, ದೊಡ್ಡವರಲ್ಲಿ ಕೂಡ ಪ್ರತಿಯೊಬ್ಬರು ತುಂಬಾ ಭಿನ್ನವಾದವರು. ಒಂದೇ ವಾತಾವರಣದಲ್ಲಿ ಬೆಳೆದವರಲ್ಲಿ ಕೂಡ ಭಿನ್ನತೆ ಇರುತ್ತೆ. ಅದರಿಂದ ಈ ತರ ಮಕ್ಕಳನ್ನ ಆದಷ್ಟು ನಾವೇ ಗಮನಿಸಿ ಅದನ್ನ ಸರಿ ಮಾಡೋ ಅಂತದ್ದು ಸರಿ. ಹೌದು, ಅದಕ್ಕೆ ನಿಮ್ಗೆ ತಾಳ್ಮೆ ಹೆಚ್ಚಿರ್ಬೇಕು ಅಂತ ಒಂದ್ ಮಾತನ್ನ ಮಧ್ಯದಲ್ಲಿ ಹೇಳಿದ್ದೆ. ಈ ತರದನ್ನೆಲ್ಲ ತಡೆಯೋದಿಕ್ಕೆ ಏನಾದ್ರೂ ಮೆಥಡ್ ಇಲ್ಲ, ಇವಾಗ ಮಾಡ್ತಾರೆ ತಪ್ಪು ಮಾಡಿದ್ದನ್ನೇ ಮಾಡ್ತಿರ್ತಾರೆ ಅಂತ. ಅದಕ್ಕೆ ಕುತ್ಕೊಂಡು ಮಾತಾಡ್ಬೇಕು. ಓಕೆ, ಅವತ್ ಮಾಡಿದ್ದೆ, ತಿರ್ಗಿ ಇವತ್ತು ಅದೇನ ಯಾಕೆ ಮಾಡಿದೆ, ಏನಾಯ್ತು, ನಿಂತಿರ್ತೀಯ, ಸರಿ, ಮಾತಾಡ್ಬಾರ್ದು. ಸೊ ಏನಾಗುತ್ತೆ ಅಂದ್ರೆ, ಇದು ಯಾಕೆ ಮಾಡಿದೆ ಅಂತ ಅವ್ರನ್ನೇ ಕೇಳ್ಬೇಕು. ಕೆಲವು ಸಲ ಏನಾಗುತ್ತೆ ಗೊತ್ತಾ, ಮಕ್ಕಳು ಏನೋ ಕಲ್ಪನೆ ಇಟ್ಕೊಂಡು ಮಾಡ್ತಾರೆ. ಅವ್ರು ಯಾವ ಕಲ್ಪನೆ ಇಟ್ಕೊಂಡು ಮಾಡ್ತಾರೆ ಅನ್ನೋದು ನಮ್ಗೆ ಅರ್ಥವಾಗಿರಲ್ಲ. ಆ ಕಲ್ಪನೆ ಅವ್ರದೇ. ಆಮೇಲೆ ಕೆಲವು ಸತಿ ಮಕ್ಕಳು ತಪ್ಪು ಮಾಡಿದ್ದಾರೆ ಅಂತ ನಮ್ಗೆ ಅನ್ಸ್ಬೋದು, ಆದ್ರೆ ಅವ್ರು ಮಾಡಿಲ್ದೇ ಇರ್ಬೋದು. ಹಿಂದೆ ಒಂದು ಶಿಕ್ಷಕರ ತರಬೇತಿನಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದೆ. ಯಾರೋ ಒಬ್ರು ಒಂದು ಮನೆಗೆ ಹೋಗಿರ್ತಾರೆ, ಅವ್ರ ಮನೆ ಹುಡುಗ ಯಾವುದೋ ಒಂದು ವಾಹನ ಸ್ಪೀಡ್ ಆಗಿ ಡ್ರೈವ್ ಮಾಡ್ತಾ ಇರ್ತಾನೆ. ಮಾಡ್ಬಿಟ್ಟು ಎಲ್ಲೋ ಒಂದ್ ಕಡೆ ಟರ್ನ್ ಮಾಡ್ಕೊಳ್ತಾನೆ. ಆಗ ಟರ್ನ್ ಮಾಡ್ಕೊಂಡಾಗ ಈ ಹೋಗಿದ್ದವರು ಅವನಿಗೆ ಹೇಳ್ತಾರೆ, ಅಲ್ಲ ಕಣೋ, ನಿನ್ನ ಹತ್ರ ಟರ್ನ್ ಮಾಡ್ಕೊಂಡಾಗ ನಿನ್ನ ಕೈನ ಆಚೆ ಹಾಕಿ ಕೈ ಡೈರೆಕ್ಷನ್ ತೋರಿಸ್ಬೇಕು ಅಂತ. ಅದಕ್ಕೆ ಆ ಹುಡುಗ, ಸ್ಪೇಸ್ ಶಿಪ್ ಅಲ್ಲಿ ಯಾರಾದ್ರೂ ಕೈ ಆಚೆಗೆ ಹಾಕಕ್ಕಾಗತ್ತಾ, ಹಂಗ ಹಾಕಿದ್ರೆ ಅವ್ರು ಅಲ್ಲಿರೋದೇ ಇಲ್ಲ, ಹಾಕೊಂಡು ಹೋಗ್ತಾರೆ ಅಂತ ಹೇಳ್ತಾನ ಅವನು. ಇವ್ರು ಅನ್ಕೊಂಡಿದ್ದು ಅವ್ನಿಗೆ ಯಾವ್ದೋ ಕಾರ್ ಓಡಿಸ್ತಿದ್ದಾರೆ ಅಂತ, ಅವ್ನು ಓಡಿಸ್ತಾರ ಸ್ಪೇಸ್ ಶಿಪ್. ಸೊ ಅವ್ರ ಇಮ್ಯಾಜಿನೇಷನ್ ಆ ಲೆವೆಲ್ ಇರುತ್ತೆ, ನಾವಿನ್ನೂ ಇಲ್ಲೇ ಇರ್ತೀವಿ. ಅಂಡ್ ಅನ್ಫಾರ್ಚುನೇಟ್ಲಿ ಆ ಮೇಲೂ ಇರೋದನ್ನ ನಾವು ಕೆಳಗಡೆ ಕರ್ಕೊಂಡ್ ಬರಕ್ ಪ್ರಯತ್ನ ಪಡ್ತೀವಿ ಹೊರತು ನಾವು ಅವ್ರ ಏಜಿಗೆ ಹೋಗಲ್ಲ. ಅದಕ್ಕೆ ಹೇಳೋದು, ನಾವು ಅವ್ರ ವಯಸ್ಸಿಗೆ ಹೋದಾಗ ನಾವು ಕಲಿತೀವಿ. ಇನ್ನೊಂದು ಸಣ್ಣ ಉದಾಹರಣೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಒಂದ್ಸತಿ ಒಂದ್ ಬ್ಯಾಂಕ್ ಅಲ್ಲಿ ಸೆಕ್ಯೂರಿಟಿ ಅವನು ಇದ್ದ. ಅವನ ಹತ್ರ ಒಂದು 5-6 ವರ್ಷದ ಹುಡುಗ ಒಬ್ಬ ಬಂದ. ಅವನ್ ಗನ್ ಹೋಗ್ಬಿಟ್ಟು, ರೀ ಇದು ನಿಜವಾದ ಗನ್ನ ಅಂತ ಕೇಳ್ದ. ಅವನು ಸೆಕ್ಯೂರಿಟಿ ಅವನು ಹೌದು ಅಂದ. ಇದರಲ್ಲಿ ಗುಂಡಿದ್ಯಾ ಅಂದ. ಅವನು ಇದೆ ಅಂದ. ಈ ಬಂದೂಕ್ ಹಾರಿಸ್ಬೋದಾ ಅಂತ ಕೇಳ್ದ. ಅವನು ಹ್ಞೂ ಅಂದ. ಸೆಕ್ಯೂರಿಟಿ ಅವನು ಹಾರಿಸಿ ನೋಡೋಣ ಅಂತ ಕೇಳ್ದ ಈ ಹುಡುಗ. ಅದಕ್ಕೆ ಈ ಸೆಕ್ಯೂರಿಟಿ ಅವನು ಏನು ಮಾಡ್ದ, ಇಲ್ಲೆಲ್ಲ ಬರ್ಬೇಡ ನೀನು, ಅಮ್ಮನ ಹತ್ರ ಹೋಗು ಅಂತ ಹೇಳಿ ಕಳಿಸ್ಬಿಟ್ಟ. ಇದೇ ಸ್ಟೋರಿ ಅಮೆರಿಕನ್ನಲ್ಲಿ ಇದು ನಾನು ನೋಡಿದ್ದು. ಅಮೆರಿಕನ್ ಬುಕ್ ಒಂದಲ್ಲಿ ನಾನು ಇದೇ ಸ್ಟೋರಿ ಓದಿದ್ದು ಹಲವಾರು ವರ್ಷಗಳ ಹಿಂದೆ. ಒಬ್ಬ ಹುಡುಗ ಹೋಗಿ ಸೆಕ್ಯೂರಿಟಿ ಅವನು ಕೇಳ್ತಾನೆ, ಇಸ್ ದಿಸ್ ಎ ರಿಯಲ್ ಗನ್ ಅಂತ. ಅವನು ಎಸ್ ಅಂತಾನೆ. ಕ್ಯಾನ್ ಇಟ್ ಫೈರ್ ಅಂತ ಕೇಳ್ತಾನೆ. ಯಾ ಇಟ್ ಕ್ಯಾನ್ ಫೈರ್ ಅಂತ ಸೆಕ್ಯೂರಿಟಿ ಅವನು ಹೇಳ್ತಾನೆ.
ಆಗ ಫೈರ್ ಅಂಡ್ ಶೋ ಅಂತ ಈ ಹುಡುಗ ಕೇಳ್ತಾನೆ. ಅದಕ್ಕೆ ಅವನ ಸೆಕ್ಯೂರಿಟಿಯವನು ನೋ ವಾಟರ್ ಅಂತ ಹೇಳ್ತಾನೆ. ಯಾಕೆಂದ್ರೆ ಹುಡುಗರು ವಾಟರ್ ಪಿಸ್ಟಲ್ ಯೂಸ್ ಮಾಡೋದು ಜಾಸ್ತಿ. ಆ ಏಜಿಗೆ ಬಂದವನು ನೋ ವಾಟರ್ ಅಂತ ಹೇಳ್ತಾನೆ, ಇದ್ರಲ್ಲಿ ನೀರಿಲ್ಲ ಅದಕ್ಕೆ ಗುಂಡು ಹೊಡೆಯಕ್ಕಾಗಲ್ಲ ಅಂತ. ಸೊ ದಿಸ್ ಇಸ್ ದಿ ಲರ್ನಿಂಗ್ ಪ್ರೋಸೆಸ್. ವೆರಿ ನೈಸ್. ಓಕೆ, ನಾನು ಒಂದು ನಿಮಿಷ ಮೈತ್ರಿ ಫೌಂಡೇಶನ್ ಬಗ್ಗೆ ಹೇಳಬೇಕು. ಹಾ, ಪ್ಲೀಸ್ ಗೋ ಅಹೆಡ್ ಸರ್. ಮಕ್ಕಳನ್ನ ನಾವು ನಮ್ಮ ಅಂತ ಅನ್ಕೋತೀವಿ. ಚಿಲ್ಡ್ರನ್ ಆರ್ ಅವರ್ ಗೆಸ್ಟ್ಸ್. ಕಾಂಟ್ರಿಬ್ಯೂಟ್ ಅವರ್ ಎಕ್ಸ್ಪೆಕ್ಟೇಷನ್. ಮಕ್ಕಳು ನಮ್ಮ ಮನೆಯಲ್ಲಿ ಹುಟ್ಟಬೇಕು ಅಂತ ಮತ್ತೆ ಆರಿಸ್ಕೊಂಡಿರ್ತಾರೆ. ಹಿಂದಿನ ಜನ್ಮ ಮುಗಿಯುವಾಗ ಆರಿಸ್ಕೊಂಡಾಗಿರುತ್ತೆ. ವಿ ಕೆನಾಟ್ ಚೂಸ್ ಪೇರೆಂಟ್ಸ್ ಅನ್ನೋ ಮಾತು ಸರಿಯಲ್ಲ ಅನ್ನೋದು ಇತ್ತೀಚೆಗೆ ನಾವು ಕಂಡ್ಕೊಂಡಿರೋದು. ಚೂಸ್ ಮಾಡ್ಕೊಂಡಿರ್ತಾರೆ. ಏನೋ ಕಲಿಕೆಗೆ, ಏನೋ ಅನುಭವಕ್ಕೆ ಬರ್ತಾರೆ, ನಮ್ಮ ಮನೇಲಿ ಹುಟ್ಟುತ್ತಾರೆ, ಒಂದಷ್ಟು ದಿನ ನಮ್ಮ ಜೊತೆಯಲ್ಲಿ ಇರ್ತಾರೆ, ಆಮೇಲೆ ಅವ್ರು ಏನೋ ಓದಕ್ಕೆ ಹೋಗ್ತಾರೆ, ಇನ್ನೆಲ್ಲ ಹೋಗಿ ಇನ್ನೇನೋ ಆಗುತ್ತೆ. ಕೆಲವು ಸತಿ ಮಕ್ಕಳು ದೊಡ್ಡವರಾದ್ಮೇಲೆ ಅಪ್ಪ ಮಕ್ಕಳು ಸಂಬಂಧನೇ ಇರಲ್ಲ. ಆದರೆ ಇನ್ನು ಕೆಲವು ಪ್ರಸಂಗಗಳಲ್ಲಿ ಏನಾಗುತ್ತೆ ಅಂದರೆ ಅನಿವಾರ್ಯ ಕಾರಣಗಳಿಗೆ ನಾವು ಅವರನ್ನು ಕಳ್ಕೋಬೇಕಾಗತ್ತೆ. ಮೈತ್ರಿ ನಮ್ಮ 2ನೇ ಮಗಳು, ತುಂಬ ಮುದ್ದಾದ ಮಗಳು, ತುಂಬ ಒಳ್ಳೆ ಸಾಧನೆಗಳನ್ನು ಮಾಡಿದ್ಲು, ತುಂಬ ಒಳ್ಳೆ ಹೆಸರು ತಗೊಂಡಿದ್ಲು. ಆದರೆ ಯಾವುದೋ ಒಂದು ಸುಮಾರು 40 ಲಕ್ಷದಲ್ಲಿ ಒಬ್ಬರಿಗೆ ಬರ್ತಕ್ಕಂಥ ಒಂದು ಸಮಸ್ಯೆ ಬಂದು ಅದರಲ್ಲಿ ಯಾವ ಸಿಂಪ್ಟಮ್ಸು ಕಾಣಿಸ್ಕೊಳ್ಳಲ್ಲ. ಅಂತಹ ಒಂದು ಸನ್ನಿವೇಶದಲ್ಲಿ ಕೊನೆಗಳಿಗೆ ಏನಾದರೂ ಸಿಂಪ್ಟಮ್ ಕಾಣಿಸ್ಕೊಳ್ತು, ಆಪರೇಷನಲ್ಲಿ ಅವಳು ಬದುಕಲಿಲ್ಲ. ನಾನು ಅನೇಕರಿಗೆ ಈ ತರಹದ ಕೌನ್ಸಿಲಿಂಗ್ ಮಾಡಿದ್ದೆ, ತುಂಬ ಆಪ್ತರನ್ನ ಕಳ್ಕೊಂಡಾಗ ಏನು ಮಾಡಬೇಕು ಅಂತ. ಅದೇ ರೀತಿ ನಾವು ಮೈತ್ರಿ ಹೆಸರಿನಲ್ಲಿ ಒಂದು ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಮೈತ್ರಿ ಫೌಂಡೇಶನ್ ಅಂತ ಮಾಡಿದ್ವಿ. ಮೈತ್ರಿ ಹೋಗೋದಕ್ಕೆ ಮುಂಚೆ 1 ತಿಂಗಳು ಮುಂಚೆ ಕೆಲವು ಕಾರ್ಯಕ್ರಮಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಂಡಿದ್ವಿ, ಹಿಂಗೆ ಮಾಡೋಣ ಅಂತ. ಅದನ್ನು ನನ್ನ ಹತ್ರ ಡಿಸ್ಕಸ್ ಮಾಡ್ತಿದ್ದಾಗ ಅವಳು ನನ್ನ ಜೊತೆಗೆ ಇರ್ತಾಳೆ, ನನ್ನ ಬಲಗೈಯಾಗಿ ಇರ್ತಾಳೆ ಅಂತ ನಾನು ಅನ್ಕೊಂಡೆ. ಆದ್ರೆ ಅವಳು ಹೋಗೋದಕ್ಕೆ ಮುಂಚೆ ನಮ್ಗೆ ಕೊಟ್ಟು ಹೋಗಿರೋ ಕೆಲಸ ಅದು ಅಂತ ಆಮೇಲೆ ಗೊತ್ತಾಯ್ತು. ಅದೇ ಪ್ರಕಾರವಾಗಿ ಪವರ್ ಆಫ್ ಲವ್ ಮೀಟಿಂಗ್ನ ನಾವು ರೆಗ್ಯುಲರ್ ಆಗಿ ಮಾಡ್ಕೊಂಡು ಬರ್ತಾ ಇದೀವಿ. ಜನವರಿ 2018 ಅದನ್ನ ಶುರು ಮಾಡಬೇಕು ಅಂತ ತಲೆಯಲ್ಲಿ ಇತ್ತು. ಆದ್ರೆ ಯುವ ವಿಕಾಸ ಫೌಂಡೇಶನ್ ಅಂತ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಆದ್ರೆ ಜನವರಿಯಲ್ಲಿ ಮೈತ್ರಿನ ಕಳ್ಕೊಂಡಿದ್ದರಿಂದ ಮಾಡೋಕ್ಕಾಗಲಿಲ್ಲ. ಫೆಬ್ರವರಿನಲ್ಲಿ ಅವಳು ಬರ್ತ್ಡೇ ಟೈಮ್ಗೆ ಅದನ್ನು ರಿಜಿಸ್ಟರ್ ಮಾಡಿದ್ವಿ. ಮಾರ್ಚಿಂದ ಪ್ರತಿ ತಿಂಗಳು 3ನೇ ಭಾನುವಾರ ಪವರ್ ಆಫ್ ಲವ್ ಕಾರ್ಯಕ್ರಮನ ನಾವು ಶುರು ಮಾಡ್ಕೊಂಡ್ವಿ. ಈ ಪವರ್ ಆಫ್ ಲವ್ ಮೀಟಿಂಗಲ್ಲಿ ಜೀವನಕ್ಕೆ ಬೇಕಾದಂತಹ ಕಲೆಗಳ ಕೌಶಲ್ಯಗಳನ್ನು ಕುರಿತು ಮಾತಾಡ್ತೀವಿ. ಒಳ್ಳೆ ಸಮಾಜ ಕಟ್ಟೋದಕ್ಕೆ ಬೇಕಾದಂತಹ ವಿಚಾರಗಳನ್ನು ನಾವು ಚರ್ಚೆ ಮಾಡ್ತೀವಿ. ಲಾಲ್ಬಾಗಲ್ಲಿ ಮೀಟ್ ಮಾಡ್ತಾ ಇದ್ವಿ, ಕೋವಿಡ್ದಿಂದಾಗಿ ನಾವು ಮೀಟ್ ಮಾಡಿಲ್ಲ. ಪ್ರತಿ ತಿಂಗಳು ಈಗ ಸದ್ಯಕ್ಕೆ ಫೇಸ್ಬುಕ್ಕಲ್ಲಿ ಲೈವ್ ಹೋಗ್ತಾ ಇದ್ದೀವಿ. ಫೇಸ್ಬುಕ್ಕಲ್ಲಿ ಮೈತ್ರಿ ಫೌಂಡೇಶನ್ ಪೇಜ್ ಇದೆ. ನಾವು ನನ್ನ ಪ್ರೊಫೈಲ್ ಮೂಲಕನೇ ಪ್ರತಿ ತಿಂಗಳು 3ನೇ ಭಾನುವಾರ ಲೈವ್ ಹೋಗ್ತಾ ಇದ್ದೀವಿ. ಅಲ್ಲಿ ಜೀವನ ಅವಶ್ಯಕ ವಿಚಾರಗಳನ್ನು ಚರ್ಚೆ ಮಾಡ್ತೀವಿ. ಈ ತಿಂಗಳು ನವೆಂಬರ್ 15ಕ್ಕೆ ಬರುತ್ತೆ 3ನೇ ಭಾನುವಾರ. 11ರಿಂದ 12, 12:30 ಇಷ್ಟೊತ್ತು ನಾವು ಕಾರ್ಯಕ್ರಮ ಮಾಡ್ತೀವಿ. ಅದನ್ನು ಯಾರು ಬೇಕಾದರೂ ಪಾಲ್ಗೊಳ್ಬೋದು. ಈ ವರ್ಷ ನಾವು ಬಡ ವಿದ್ಯಾರ್ಥಿಗಳಿಗೆ ಅಂತ ನಮ್ಮ ಫೌಂಡೇಶನ್ ಮೂಲಕ 55,000 ರೂಪಾಯಿವರೆಗೆ ಹಣ ಹಂಚಿದ್ದೀವಿ. ಆಮೇಲೆ ನಮ್ಮ ಡಿಸ್ಕಷನ್ ಕ್ಲಾಸ್ ಜೊತೆ ಹಲವಾರು ತರಬೇತಿ ಕಾರ್ಯಕ್ರಮಗಳು ಮಾಡಿದ್ದೀವಿ. ಕೆಲವು ತರಬೇತಿ ಕಾರ್ಯಕ್ರಮಗಳನ್ನ ಇಂಡಿಪೆಂಡೆಂಟ್ ಆಗಿ ಕೂಡ ಮಾಡಿದ್ದೀವಿ. ನನ್ನ ಹಿಂದೆ ನನ್ನ ಫೋಟೋದಲ್ಲಿ ನಿಮಗೆ ಕಾಣ್ತಾ ಇದ್ದಾಳೆ ಮೈತ್ರಿ. ಅವಳ ಹೆಸರನ್ನ ಇಟ್ಕೊಂಡು ಸಮಾಜದಲ್ಲಿ ಪ್ರೀತಿಯ ಅದಮ್ಯ ಚೇತನವಾದ ಸಂದೇಶವನ್ನು ಕೊಡೋದು ನಮ್ಮ ಕಾರ್ಯಕ್ರಮ. ಅದರ ಮೂಲಕ ಇವತ್ತು ನಿಮಗೆ ಈ ಒಂದು ತರಬೇತಿ ಕಾರ್ಯಕ್ರಮ ಆಯೋಜಿಸೋದಕ್ಕೆ ಸಹಕಾರ ನೀಡಿದಂಥ ಧನಂಜಯ್ ಅವರಿಗೆ, ಇದನ್ನು ರೂಪಿಸಿದಂಥ ಸುರೇಶ್ ಜಿ ಅವರಿಗೆ ಮೈತ್ರಿ ಫೌಂಡೇಶನ್ ವತಿಯಿಂದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಶ್ರೀಕಾಂತ್ ಸರ್. ನಾವು ಇನ್ನ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ, ವಂದನಾರ್ಪಣೆ. ಬೇರೆ ಯಾರಾದ್ರೂ ಪ್ರಶ್ನೆ ಇದೆಯಾ ಬಿಫೋರ್ ವಿ ಮೂವ್ ಆನ್ ಟು ವೋಟ್ ಆಫ್ ಥ್ಯಾಂಕ್ಸ್? ಬೇರೆ ಏನಾದ್ರು ಪ್ರಶ್ನೆ ಇದೆಯಾ ಬಿಫೋರ್ ವಿ ಕ್ಲೋಸ್? ಇಟ್ಸ್ ಆಲ್ರೆಡಿ 5:05. ಒಬ್ರು ಯಾರೋ ಕೈ ರೈಸ್ ಮಾಡಿದ್ರು, ಅಂಜಲಿನಾ ಮೇಡಮ್. ಐ ಥಿಂಕ್ ಶಿ ಹಸ್ ರೈಸ್ಡ್ ಹ್ಯಾಂಡ್. ಅಂಜಲಿನಾ ಮೇಡಮ್, ಏನು ಪ್ರಶ್ನೆ ಇದೆಯಾ? ಸಾರಿ ಮೇಡಮ್, ಯಾ ಪ್ಲೀಸ್ ಗೋ. ಯಾ ಹೇಳಿ ಮಾ. ಸರ್, ಕೆಲವು ಮಕ್ಕಳು ಇದೊಂದು 5 years 6 years ಮಕ್ಕಳು ದೊಡ್ಡ ಮಕ್ಕಳ ಜೊತೆನೆ ಒಂದು 15 years ಮಕ್ಕಳ ಜೊತೆನೆ ಇದ್ ಮಾಡ್ಲಿಕ್ಕೆ, ಅವ್ರು ಇಂಟರಾಕ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ ಸರ್. ಅದು ಒಳ್ಳೇದಾ ಕೆಟ್ಟದ ಒಂದು ಕ್ವಶನ್ ಇದೆ ಸರ್. ಒಳ್ಳೇದ ಕೆಟ್ಟದ ಅಂತ ಹೇಳಲಿಕ್ಕಾಗಲ್ಲ.
ಯಾಕೆಂದ್ರೆ ಕೆಲವು ಮಕ್ಕಳಿಗೆ ಅವರ ಸಮವಯಸ್ಕರ ಜೊತೆ ಆಡ್ಕೊಳ್ಳೋದಕ್ಕೆ ಎಷ್ಟು ಇಷ್ಟವಾಗಲ್ಲ. ಸ್ವಲ್ಪ ದೊಡ್ಡ ಮಕ್ಕಳ ಜೊತೆ ಆಡ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ಕಾರಣ ಅಂದ್ರೆ ತಾವು ದೊಡ್ಡವರು ಅಂತ ಹೇಳ್ಕೊಳ್ತಕ್ಕಂಥ ಒಂದು ಚಪಲ ಇರುತ್ತೆ. ಆದ್ರೆ we have to ensure that there is no exploitation. ಟೀನೇಜ್ ಬಂದ ಮಕ್ಕಳ ಜೊತೆ ಆಡ್ಕೊಳ್ಳುವಾಗ ಸೆಕ್ಸುವಲ್ ಎಕ್ಸ್ಪ್ಲಾಯಿಟೇಷನ್ ಆಗೋ ಒಂದು ಡೇಂಜರ್ ಇರುತ್ತೆ. ಅದು ತಪ್ಪು. ಅದ್ರ ಬಗ್ಗೆ ಒಂಚೂರು ನಾವು ಮಾಹಿತಿಯನ್ನು ಕೊಡ್ಬೇಕಾಗತ್ತೆ ಅವ್ರಿಗೆ. ಆಮೇಲೆ ನಿನ್ನ ವಯಸ್ಸಿನ ಜೊತೆ ಆಡ್ಕೊಂಡಾಗ ಆಟ ಪಾಠಗಳಲ್ಲಿ ಪಾಠ ಕಲಿಕೆನಲ್ಲಿ ಹೆಚ್ಚು ಹೆಲ್ಪ್ ಆಗುತ್ತೆ ಅನ್ನೋದನ್ನ ಕ್ರಮೇಣ ಅವರ ಮನದಟ್ಟು ಮಾಡಕ್ಕೆ ಪ್ರಯತ್ನ ಪಡಬಹುದು. ಅವ್ರ ವಯಸ್ಸಿನವ್ರು ಇಲ್ಲದೆ ಇರ್ಬೋದು, ಅಥವಾ ಅವ್ರ ವಯಸ್ಸಿನವ್ರ ಜೊತೆ ಏನೋ ಜಗಳ ಆಗಿರ್ಬೋದು. ಯಾಕೆ ಅಂತ ಚರ್ಚೆ ಮಾಡಿದ್ರೆ ಒಂದು ಐಡಿಯಾ ಸಿಗುತ್ತೆ. ಹಾಗೆ ಈ ದೊಡ್ಡ ಮಕ್ಕಳ ಹತ್ರ ಯಾಕೆ ಆಕರ್ಷಿತರಾಗ್ತಿದ್ದಾರೆ ಅಂತಾನು ಮಾತಾಡಿದ್ರೆ ಅರ್ಥ ಆಗ್ಬೋದು. ಕೂತ್ಕೊಂಡು ಮಾತಾಡ್ಬೇಕು ಮಕ್ಳ ಹತ್ರ. ನಾವು ಅವ್ರಿಗೆ ಹೇಳೋದಕ್ಕಿಂತ ಅವ್ರಿಗೆ ಮಾತಾಡಕ್ ಬಿಡ್ಬೇಕು. ಅಂಜಲಿನಾ ಮೇಡಮ್ ಯಾವ್ದೋ ಒಂದು ಪ್ರಶ್ನೆಗೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅಂಜಲಿನಾ ಮೇಡಮ್. ಮ್ಯೂಟ್ ಅಲ್ಲಿ ಇದ್ದೀರಾ? ನಮಸ್ತೆ ಸರ್. ಹಾ ನಮಸ್ತೆ, ಹೇಳಮ್ಮ. ಸರ್ ನನ್ನ ವಿಡಿಯೋ ಸರ್ ನನ್ಗೆ ವಿಡಿಯೋ ಕಾಣಿಸ್ತಿಲ್ಲ ಸರ್. ವಿಡಿಯೋ ನನ್ ವಿಡಿಯೋ ನಿಮ್ಗೆ ಕಾಣಿಸ್ತಿದೆ ಸರ್? ಇಲ್ಲಮ್ಮ, ವಿಡಿಯೋ ಡಿಸೇಬಲ್ ಆಗಿದೆ. ಹೌದು ಸರ್, ನನ್ನ ವಿಡಿಯೋ ಮ್ಯೂಟ್ ಆಗಿದೆ. ಅದು ಹೌದು ಸರ್. ವಿಡಿಯೋ ನೀವು ಸರ್ ಅದು ಆಗ್ತಾನೆ ಇಲ್ಲ ಸರ್. ಅವಾಗಿಂದ ಟ್ರೈ ಮಾಡ್ತಾ ಇದ್ದೀನಿ ನಾನು. ಅದರಿಂದ ಅದು ಹಾಯ್ ಕೂಡ ಬಂದ್ಬಿಡ್ತು. ಅದನ್ನೇನು ಟ್ರೈ ಮಾಡಕ್ ಹೋಗಿ ಸಾರಿ ಸರ್. ಪ್ರಶ್ನೆ ಇಲ್ಲ. ಏನು ಪ್ರಶ್ನೆ ಏನಿಲ್ಲ. ನನ್ಗೂ ಡಿಸೇಬಲ್ ಮಗ ಇದ್ದಾನೆ. ನಾನು ಅರುಣಚೇತನ ಸ್ಕೂಲಲ್ಲಿ ವರ್ಕ್ ಮಾಡ್ತೀನಿ ಸರ್, ನಾನು ಟೀಚರ್ ಆಗಿ. ನನ್ ಮಗನು ಅಲ್ಲೇ ಆಟಿಸಮ್ ಸರ್. ನನ್ ಮಗು 12 ವರ್ಷ ಅವನ್ಗೆ. ಅವನು ಡ್ರಾಯಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಕೊಡ್ತಾನೆ ಸರ್. ಡ್ರಾಯಿಂಗ್ ಮಾಡ್ಬೇಕು ಅಂತಂದ್ರೆ ಇವಾಗ ಸ್ವಲ್ಪ ಎಜುಕೇಶನ್ ಅಲ್ಲೂ ತುಂಬಾ ಕಾನ್ಸಂಟ್ರೇಷನ್ ಮಾಡ್ತಿದ್ದಾನೆ. ಹ್ಯಾಂಡ್ ರೈಟಿಂಗ್ಸ್ ಎಲ್ಲ ತುಂಬಾ ಇಂಪ್ರೂವ್ ಆಗ್ತಿದೆ ಅವನ್ಗೆ. ಅಂದ್ರೆ ಡ್ರಾಯಿಂಗ್ ಅಲ್ಲೇ ಇಂಪ್ರೂವ್ ಮಾಡ್ಲಾ ಹೇಗೆ ಅಂತ ಕೇಳೋಣ. ನೀವು ಇಂಪ್ರೂವ್ ಮಾಡೋದು ಬೇಡ, ಎಂಕರೇಜ್ ಮಾಡಿ. ಹಾ ಸರ್, ಅದೇ ಎಂಕರೇಜ್ ಮಾಡಿ. ಅವ್ನು ಏನ್ ಮಾಡ್ತಾನೆ ಮಾಡಿ. ನಾನು ಅವ್ನು ಇವಾಗ ಒಂದು ಸುಭಾಷ್ ಚಂದ್ರ ಬೋಸ್ ಡ್ರಾಯಿಂಗ್ ಕಲಿಯೋದಕ್ಕೆ ಏನ್ ಬೇಕಾಗುತ್ತೆ ಅವನಿಗೆ ಅದನ್ನ ತಂದ್ಕೊಡೋದಷ್ಟೇ ನೀವು ಮಾಡ್ಬೇಕಾಗುತ್ತೆ ಸರ್. ಇಲ್ಲ ಸರ್, ಎಲ್ಲಾ ಇದ್ ಮಾಡ್ತೀನಿ ಸರ್. ನಾನು ಅವ್ನಿಗೆ ತುಂಬಾ ಎಂಕರೇಜ್ ಮಾಡ್ತೀನಿ. ಅವ್ನು ಏನ್ ಕೇಳಿದ್ರು ಎನಿ ಟೈಮ್ ಪೇಪರು, ಬುಕ್ಕು, ಪೆನ್ಸಿಲ್, ಕಲರ್ ಕೊಡ್ಬೇಡಿ. ವಾಟ್ ಎವರ್ ಹಿ ಲೈಕ್ಸ್ ಅದು ಒಂದು ನೀವು ಎಂಕರೇಜ್ ಮಾಡೋದು ಅಂತಂದ್ರೆ ಒಂದ್ ಏನ್ ಮಾಡ್ಬೋದು ಅಂದ್ರೆ ನೀವು ಆರ್ಟಿಸ್ಟ್ ಗಳ ಬಗ್ಗೆ ಕಥೆಗಳು ಹೇಳ್ಬೋದು ಅವ್ರಿಗೆ. ಇವಾಗ ಅವನು ಸುಭಾಷ್ ಚಂದ್ರ ಬೋಸ್ ಇಂದ ಒಂದು ಡ್ರಾಯಿಂಗ್ ಮಾಡಿದಾನೆ ಸರ್. ಅವನೇ ಓನ್ ಆಗಿ ನೋಡ್ಕೊಂಡು ಯಾವಾಗ್ಲೂ ನೋಡ್ಕೊಂಡು ತಲೆಯಲ್ಲಿ ಉಟ್ಕೊಂಡು ಈಗ ಮಾಡಿದಾನೆ. ನನ್ ವಿಡಿಯೋ ಕಾಣಿಸ್ತಿಲ್ಲ, ಎಲ್ಲಾದ್ರೂ ತೋರಿಸ್ತಿದೆ ಸರ್. ತುಂಬಾ ಚೆನ್ನಾಗಿ ಮಾಡಿದಾನೆ. ಕೌಶಲ್ಯ ಇರುತ್ತೆ ಅನ್ನೋದೇ ನಾನು ಹೇಳ್ತಾ ಇರೋದು. ಅವರಲ್ಲಿ ಆ ಕೌಶಲ್ಯ ಅದ್ಭುತವಾಗಿರುತ್ತೆ. ಅದನ್ನ ಕ್ರಿಟಿಸೈಸ್ ಮಾಡದೆ ಎಂಕರೇಜ್ ಮಾಡ್ಬೇಕಷ್ಟೇ. ಖಂಡಿತಮ್ಮ. ಅಂಜಲಿನಾ ಮೇಡಮ್, ಅನ್ಫಾರ್ಚುನೇಟ್ಲಿ ನಿಮ್ದು ವಿಡಿಯೋ ಎನೇಬಲ್ ಆಗ್ತಾ ಇಲ್ಲ. ಇಲ್ಲಾಂದ್ರೆ ಮಗು ಮಾಡಿರುವಂತಹ ಸುಭಾಷ್ ಚಂದ್ರ ಬೋಸರ ಫೋಟೋ ನೋಡೋ ಭಾಗ್ಯ ಸಿಗ್ತಾ ಇಲ್ಲ. ಕಳ್ಸ್ಕೊಡಿ, ತೊಂದ್ರೆ ಇಲ್ಲ. ನೀವು ಆಮೇಲೆ ನಂದು ವಾಟ್ಸ್ಆಪ್ ನಂಬರ್ ಕಳ್ಸ್ಕೊಡಿ. ಈಗ ಜಸ್ಟ್ ಅವನು ನಾನ್ ಕ್ಲಾಸ್ ವೆರಿ ನೈಸ್. ಈಗ ಜಸ್ಟ್ ನಾನ್ ಕ್ಲಾಸ್ ಅಟೆಂಡ್ ಮಾಡಿದಾಗ ಅವ್ನು ಕುತ್ಕೊಂಡ್ ಮಾಡಿದ್ದ ಸರ್. ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ತೋರ್ಸಕ್ಕಾಗ್ತಿಲ್ಲ, ನಾನು ಅವಾಗಿಂದ ಟ್ರೈ ಮಾಡ್ತಾ ಇದೀನಿ. ಈ ವಿಡಿಯೋ ಇದಾಗ್ತಿಲ್ಲ ಸರ್. ಹೌದಾ? ಈಗ ಟ್ರೈ ಮಾಡಿ. ಪ್ರಯತ್ನ ಮಾಡಿ. ಹಾ ಸರ್, ಇವಾಗ ಆಯ್ತು ಸರ್. ಇವಾಗ ಆಗಿದೆ ಸರ್, ಆಗಿದೆ ಸರ್. ಇವಾಗ ಮಾಡಿದ್ದೆ ಸರ್. ನಿಮ್ಮ ವಿಡಿಯೋ ಆನ್ ಮಾಡಿದ್ದೀನಿ. ಹಾ ಸರ್, ನಾ ಇಲ್ಲಿಂದ ಆನ್ ಮಾಡಿದ್ದೀನಿ ನಿಮ್ ವಿಡಿಯೋ. ವೆರಿ ನೈಸ್. ಈಗ ಆಗಿದೆ ಸರ್ ವಿಡಿಯೋ. ಸರ್ ಕಾಣಿಸ್ತಿದ್ಯಾ? ಹೆಚ್ಚು ಜನ ನೋಡ್ಲಿ ನಿಮ್ಮನ್ನ ಹಾಕೋಣ. ಧನಂಜಯ್, ಅವರಿಂದ ಸೆಂಟರ್ಗೆ ಹಾಕಿದ್ರೆ ಚೆನ್ನಾಗಿ ಕಾಣುತ್ತಾ? ಹಾ, ಒಂದ್ ನಿಮಿಷ. ನಾನು ನಮಸ್ತೆ. ಐ ವಿಲ್ ಮೇಕ್ ದೆಮ್ ಸ್ಪಾಟ್ಲೈಟ್. ವೆರಿ ಗುಡ್ ಬಾಯ್ ಕಣೋ, ಕೀಪ್ ಇಟ್ ಅಪ್. ತುಂಬಾ ಚೆನ್ನಾಗಿ ಮಾಡಿದ್ಯಾ. ಥ್ಯಾಂಕ್ ಯು ಸರ್. ವಾವ್, ವೆರಿ ನೈಸ್, ವೆರಿ ನೈಸ್. ತುಂಬಾ ಚೆನ್ನಾಗಿದೆಯಮ್ಮ. ಸುಭಾಷ್ ಚಂದ್ರ ಬೋಸರ ಫೋಟೋನೇ ರೆಪ್ಲಿಕೇಟ್ ಮಾಡದಾಗಿದೆ. ವೆರಿ ನೈಸ್. ಇಲ್ಲಿ ನಾನು ಹಿಂದೆ ಒಂದು ಫೋಟೋ ಪ್ರಿಂಟ್ ಮಾಡಿ ಹಾಕಿದ್ದೆ. ವೆರಿ ನೈಸ್. ನೋಡಿ, ಇದು ಶಾರಿ ಕಪೂರ್.
ಸರ್ ಅವ್ನ್ ಸುಮ್ನೆ ನೋಡಿ ಅದು ಯಾವಾಗ್ಲೋ ನೋಡಿರೋದು ಸರ್. ಅದ್ ಇವಾಗ ನಾನು ಕ್ಲಾಸ್ ಅಟೆಂಡ್ ಮಾಡಿದೆ ಅವನಿಗೆ ಡಿಸ್ಟರ್ಬ್ ಮಾಡಬಾರ್ದಲ್ಲ ಅಂತೇಳಿ ಅವ್ನ್ ಕುತ್ಕೊಂಡ್ ಮಾಡಿರೋದು ಸರ್. ಎಂಜಲಿನ ಒಂದ್ ಮಾತನ್ನ ಹೇಳಿದೆ, ಜ್ಞಾಪಕ ಇದೆಯಾ? ದೇ ಹ್ಯಾವ್ ಡೀಟೇಲ್ಸ್, ದೇ ಹ್ಯಾವ್ ಐ ಫಾರ್ ಡೀಟೇಲ್ಸ್ ಅಂತ. ತುಂಬಾ ಸೂಕ್ಷ್ಮವಾಗಿ ಅವ್ರು ಗಮನಿಸ್ತಾರೆ, ನಮಗಿಂತ ಹೆಚ್ಚು ಡೀಟೇಲ್ಸ್ನ ಅವರು ನೋಡ್ತಾರೆ. ಆದ್ರಿಂದಾನೇ ಅವ್ರು ಅಷ್ಟು ಚೆನ್ನಾಗಿ ಮಾಡ್ಲಿಕ್ಕೆ ಆಗೋದು. ನಮ್ಗೆ ಅಷ್ಟು ತಾಳ್ಮೆ ಇಲ್ಲ, ಅಷ್ಟು ಪೇಷನ್ಸ್ ಇಲ್ಲ. ಯಾಕೆಂದ್ರೆ ನಾವು ಏನೇನೋ ಯೋಚನೆ ಮಾಡಿಕೊಂಡು 108 ಸಮಸ್ಯೆಗಳನ್ನ ತಲೆಯಲ್ಲಿ ಇಟ್ಕೊಳ್ತೇವೆ. ಆದರೆ ಆ ಮಕ್ಕಳಿಗೆ ಆ ಡೀಟೇಲ್ನ ಅಬ್ಸರ್ವ್ ಮಾಡೋ ಕೆಪಾಸಿಟಿ ಇರುತ್ತೆ. ಅದನ್ನ ಎಂಕರೇಜ್ ಮಾಡಿದ್ರೆ ಸಾಕು. ರೈಟ್. ತುಂಬಾ ಚೆನ್ನಾಗಿದೆಯಪ್ಪ, ವೆರಿ ನೈಸ್. ಸುಭಾಷ್ ಚಂದ್ರ ಬೋಸ್ ಏನಂತ ಜ್ಞಾಪಿಸ್ಕೊಂಡ್ ಪೇಂಟಿಂಗ್ ಮಾಡಿದೆ ಪುಟ್ಟ? ಸರ್ ಅವನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತಾ ಇರ್ತಾನೆ ಈಗ ಎಲ್ಲಾನು. ಅವ್ನ್ಗೆ ಯಾವ್ದು ಇಷ್ಟ ಆಗುತ್ತೋ ಅವ್ನ ಮನ್ಸಿಗೆ ಅದನ್ನ ಕುತ್ಕೊಂಡು ಅದನ್ನ ಯಾವಾಗ್ಲೂ ನೋಡಿರ್ತಾನೆ, ಬಟ್ ಮಾಡಿದಾನೆ ಸರ್. ಅದು ಇವಾಗ ಫೋನ್ ಏನ್ ಕೊಟ್ಟಿಲ್ಲ ಅವ್ನ ಕೈ, ನನ್ ಕೈಲಿದೆ ಫೋನು. ವೆರಿ ನೈಸ್. ಆದ್ರೂ ಅವನು ಕುತ್ಕೊಂಡು ಅದನ್ನ ಮಾಡಿದಾನೆ ಸರ್. ವೆರಿ ನೈಸ್, ವೆರಿ ನೈಸ್. ಅದಕ್ಕೆ ಅವನಿಗೆ ಜಾಣ ಅಂತ ಹೇಳಿದ್ ನಾನು. ತುಂಬಾ ಚೆನ್ನಾಗಿ ಮಾಡಿದ್ಯಾ ಕಣೋ, ವೆರಿ ನೈಸ್. ಹಾಗೆ ಮಾಡು ಆಯ್ತಾ? ಓಕೆ ಸರಿ ಆಯ್ತು. ಬೇರೆ ಹೂನಪ್ಪ ಆಯ್ತು. ನೆಕ್ಸ್ಟ್ ವಿವೇಕಾನಂದ್ರ ಫೋಟೋ ಮಾಡ್ತೀಯಾ? ಸರ್ ಮಾಡಿದಾನೆ ಸರ್ ಅದನ್ನು. ಹೌದಾ, ವೆರಿ ಗುಡ್. ಇದೆ ಸರ್ ವಿವೇಕಾನಂದ ಅವ್ರದ್ದು ಫೋಟೋ ಮಾಡಿದಾನೆ. ಓಕೆ, ವೆರಿ ಗುಡ್, ವೆರಿ ಗುಡ್. ನಾನು ನೆಕ್ಸ್ಟ್ ಟೈಮ್ ನಿಮ್ಮ ಶಾಲೆ ಶುರು ಆದಾಗ ನಾನು ಬಂದಾಗ ಒಂದು ಭೇಟಿ ಮಾಡ್ತೀನಮ್ಮ ಮಗುನ. ಸರಿ ಖಂಡಿತ ಮಾಡಿಟ್ಟಿದ್ದೇನೆ ಸರ್. ವೆರಿ ನೈಸ್, ವೆರಿ ನೈಸ್. ಕಲೆಕ್ಟ್ ಮಾಡಿ ಇಡು ಅಂತ ಎಲ್ಲ. ಖಂಡಿತ ನಮ್ಮ ಖಂಡಿತ. ಥ್ಯಾಂಕ್ ಯು. ಯಾ ಸೊ ನಾವು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಆಗ್ಲೇ 5:13 ಆಗಿದೆ. ಇನ್ನು ಏನು ಪ್ರಶ್ನೆ ಇಲ್ಲ ಅನ್ಕೊಂಡು ವಂದನಾರ್ಪಣಾ ಕಾರ್ಯಕ್ರಮ ಮಾಡ್ತೇನೆ. ಮೊದಲನೇದಾಗಿ ಶ್ರೀ ನಾಗೇಶ್ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಮೈತ್ರಿ ಫೌಂಡೇಶನ್, ಈಗ ತಾನೇ ಶ್ರೀ ನಾಗೇಶ್ ಸರ್ ಹೇಳಿದ್ರು, ಅವರ ಮಗಳ ಒಂದು ನೆನಪಿಗಾಗಿ ಅವರು ಮಗಳು ಮಾಡುತ್ತಿದ್ದಂತಹ ಒಂದು ಕೆಲಸಗಳೇನಿದೆ, ಸಮಾಜಮುಖಿ ಕೆಲಸಗಳೇನಿದೆ, ಆ ಸಮಾಜಮುಖ ಕೆಲಸಗಳನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಹಾಗೂ ಪವರ್ ಆಫ್ ಲವ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಇದ್ ಮಾಡಿ ಎಲ್ಲಾ ಒಂದು ಕೆಲಸಗಳನ್ನ ಅವರು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಮೈತ್ರಿ ಫೌಂಡೇಶನ್ ಅಡಿಯಲ್ಲಿ. ಇವತ್ತಿನ ಕಾರ್ಯಕ್ರಮ ಕೂಡ ಮೈತ್ರಿ ಫೌಂಡೇಶನ್ ಪ್ಲಾಟ್ಫಾರ್ಮ್ ಕೆಳಗಡೆ ಈ ಒಂದು ಕಾರ್ಯಕ್ರಮವನ್ನ ವಿಶೇಷವಾಗಿ ಮಕ್ಕಳ ಟೀಚರ್ಸ್ ಏನಿದ್ದಾರೆ ಅವರಿಗೋಸ್ಕರ ಈ ಕಾರ್ಯಕ್ರಮವನ್ನ ರೂಪಣೆ ಮಾಡಿ ಇವತ್ತು ಅವರ ತಮ್ಮ ಜ್ಞಾನವನ್ನ ಎಲ್ಲರಿಗೂ ಹಂಚಿದ್ದಾರೆ. ಕೆಲವೊಂದು ರೀಕ್ಯಾಪ್ ಮಾಡ್ತೇನೆ. ಕೆಲವೊಂದು ಮಕ್ಕಳಲ್ಲಿ, ಎಸ್ಪೆಷಲಿ 5 ರಿಂದ 10 ವರ್ಷದ ಮಕ್ಕಳಲ್ಲಿ ಸತ್ಯ, ಸುಳ್ಳು ಮತ್ತೆ ಅರ್ಥ ಆಗುವಂತಹ ಒಂದು ಟೈಮು. ಸೊ ಹಾಗಾಗಿ ಆದಷ್ಟು ಸಹ ನಾವು ಈ ವಯಸ್ಸಿನ ಮಕ್ಕಳಿನಲ್ಲಿ ಸತ್ಯದ ಕಡೆ, ಸತ್ಯದಲ್ಲಿ ಇರುವಂತಹ ಒಂದು ಪವರ್ ಏನಿದೆ, ಸತ್ಯದ ಮಾರ್ಗದಲ್ಲೇ ನಡಿಬೇಕು, ಸತ್ಯ ಹರಿಶ್ಚಂದ್ರನ ಕೆಲವೊಂದು ಕಥೆಗಳನ್ನ ಹೇಳ್ಬೇಕು, ಹಾಗೂ ಸುಳ್ಳನ್ನ ಆದಷ್ಟು ಅವಾಯ್ಡ್ ಮಾಡ್ಬೇಕು, ಸತ್ಯ ಸುಳ್ಳಿನ ಮಧ್ಯದಲ್ಲಿ ಸತ್ಯವನ್ನ ತಗೋಬೇಕು ಅನ್ನೋ ಒಂದು ಮಾರ್ಗವನ್ನ ಮಕ್ಕಳಲ್ಲಿ ಆಲ್ರೆಡಿ ಇರುತ್ತೆ, ಅದನ್ನ ಎನ್ಕರೇಜ್ ಮಾಡ್ಬೇಕು ಅನ್ನೋ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಶ್ರೀ ನಾಗೇಶ್ ಸರ್ ಅವರು. ಮತ್ತೆ ಸರಿ ಮತ್ತೆ ತಪ್ಪು ಮಾಡುವಂತಹ ಒಂದು ಮಾನಸಿಕ ಬೆಳವಣಿಗೆ ಈ ವಯಸ್ಸಿನಲ್ಲಿ ಆಗುತ್ತೆ. ಸರಿಯಾಗಿ ಮಾಡಿರುವಂತಹ ಮಕ್ಕಳಿಗೆ ಪ್ರಶಂಸೆ ಮಾಡುವಂತಹದ್ದು, ತಪ್ಪು ಮಾಡಿದಾಗ ಅದನ್ನ ತಿದ್ದಿ ಇನ್ನೊಮ್ಮೆ ಈ ತಪ್ಪನ್ನ ಮಾಡಬೇಡ ಅಂತ ಹೇಳುವಂತಹ ಒಂದು ವಯಸ್ಸು ಇದು ಮಕ್ಕಳಲ್ಲಿ ನಾವು ರೂಢಿಸ್ಕೋಬೇಕಾಗತ್ತೆ. ಮತ್ತೆ ಟೀನೇಜ್ ನ ಈ 10 ವರ್ಷಕ್ಕೆ ಸಾಕಷ್ಟು ಬದಲಾವಣೆಗಳು ಬರ್ತಾ ಇದೆ. ಮುಂಚೆ ಟೀನೇಜ್ ಅಂತ ಹೇಳಿದ್ರೆ 13 ರೀಚ್ ಆದ್ರೆ ಟೀನೇಜ್ ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತಿನ ಪರಿಸ್ಥಿತಿನಲ್ಲಿ 10 ವರ್ಷಕ್ಕೆ ಸಾಕಷ್ಟು ಟೀನೇಜ್ ಕೆಲವೊಂದು ಲಕ್ಷಣಗಳು ಮಕ್ಕಳಲ್ಲಿ ಬದಲಾವಣೆಗಳು ಬರ್ತಾ ಇದೆ. ಅದನ್ನು ಸಹ ಪೇರೆಂಟ್ ಆಗಿ, ಟೀಚರ್ ಆಗಿ ನಾವು ಅದನ್ನ ಗಮನಿಸ್ತಾ ಇರ್ಬೇಕು ಅನ್ನೋ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ರ್ಯಾಂಕ್ ಎಷ್ಟೊಂದ್ ಜನ ಮಕ್ಕಳು ರ್ಯಾಂಕ್ ಬರ್ತಾರೆ, ಆದ್ರೆ ರ್ಯಾಂಕ್ ಯಾಕೆ ಬಂದಿಲ್ಲ, ರ್ಯಾಂಕ್ ಬಂದಂತ ಮಕ್ಕಳಲ್ಲಿ ಕೆಲವೊಂದು ಕ್ರಿಯೇಟಿವಿಟಿ ಇರುತ್ತೆ, ಮತ್ತೆ ಬರದಲ್ಲೇ ಇರುವಂತಹ ಮಕ್ಕಳಲ್ಲಿ ಏನು ಕ್ರಿಯೇಟಿವಿಟಿ ಇರುತ್ತೆ ಅದನ್ನ ಐಡೆಂಟಿಫೈ ಮಾಡಿ ಅಂತ ಹೇಳಿ ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಮತ್ತೆ ಈ ವಯಸ್ಸಿನಲ್ಲಿ ಊಟದ ಒಂದು ಹೆಚ್ಚು ಊಟ ಮಾಡುವಂತಹ ಒಂದು ಅಭ್ಯಾಸ ಶುರು ಆಗತ್ತೆ ಅನ್ನೋ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಈ ವಯಸ್ಸಿನ ಮಕ್ಕಳಲ್ಲಿ. ಅದನ್ನು ಸಹ ನಾವು ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು. ಯಾಕಂದ್ರೆ ಡಿಫ್ರೆಂಟ್ ಟೇಸ್ಟ್, ಬೇರೆ ಬೇರೆ ತಿನಿಸುಗಳನ್ನ ತಿನ್ಬೇಕು ಅನ್ನೋ ಒಂದು ಅಭಿಲಾಷೆಗಳು ಮಕ್ಕಳಲ್ಲಿ ಬರುತ್ತೆ. ನಂತರ ಬೇರೆಯವರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಬಹಳ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಈ ವಯಸ್ಸಿನ ಮಕ್ಕಳು. ಎಸ್ಪೆಷಲಿ ಪೇರೆಂಟ್ಸ್ ಅನ್ನ, ಮನೆಯಲ್ಲಿ ಸಾಕಷ್ಟು ಸಮಯ ನಾವು ಪೇರೆಂಟ್ಸ್ ಕಳೆಯೋದ್ರಿಂದ ನಮ್ಮ ಪೇರೆಂಟ್ಸ್ ಅನ್ನ ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ
ತಂದೆ ತಾಯಿಗಳು ಸಹ ಸನ್ನಡತೆಯನ್ನ ಪ್ರಾಕ್ಟೀಸ್ ಮಾಡುವಂಥದ್ದು, ಸತ್ಯದ ಮಾರ್ಗದಲ್ಲಿ ನಡೆಯುವಂಥದ್ದು, ಸರಿ ತಪ್ಪುಗಳ ಮಧ್ಯದಲ್ಲಿ ಸರಿಯನ್ನ ಆರಿಸ್ಕೊಳ್ಳುವಂತಹದ್ದು. ಸೊ ಈ ಒಂದು ಮಾರ್ಗವನ್ನ ತಂದೆ ತಾಯಿಗಳು ಸಹ ಮಾಡಿದಾಗ ಮಕ್ಕಳು ಸಹ ಈ ಮಾರ್ಗದಲ್ಲಿ ನಡೀತಾರೆ ಅನ್ನೋ ಒಂದು ಮೆಸೇಜ್ ಅನ್ನ ಶ್ರೀನಾಗೇಶ್ ಸರ್ ಅವರು ಕೊಟ್ಟಿದ್ದಾರೆ. ಮತ್ತೆ ಇಂಡಿಪೆಂಡೆಂಟ್ ಆಗಿರ್ಬೇಕು ಅನ್ನೋ ಒಂದು ಬೆಳವಣಿಗೆ ಏನಿದೆ ಈ ವಯಸ್ಸಿನಲ್ಲೇ ಶುರು ಆಗತ್ತೆ. ಅದು ತಪ್ಪಲ್ಲ, ಈ ವಯಸ್ಸಿನಲ್ಲಿ ಸಹಜವಾಗಿ ಬರುವಂತಹ ಗುಣ ಇದು ಅನ್ನೋ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ನಂತರ ಗ್ರೂಪಿಸಂ ಏನು ಒಂದು ಟೀಮ್ ಅನ್ನ ಮಾಡ್ಕೊಳ್ಳುವಂಥದ್ದು, ನಂತರ ಏನು ಸೇಮ್ ಏಜಿನ ಮಕ್ಕಳಾಗ್ಬೋದು ಅಥವಾ ಒಂದೇ ತರ ಯೋಚನೆ ಮಾಡುವಂತಹ ಮಕ್ಕಳಲ್ಲಿ ಗ್ರೂಪಿಸಂ ಬೆಳೆಯುವಂತಹ ಒಂದು ಸಮಯ ಇದು. ಮತ್ತೆ ರಿಲೇಶನ್ಶಿಪ್ ಇಶ್ಯೂಸ್ ಏನಾದ್ರು ಇದ್ದಾಗ ಅದನ್ನ ಸಹ ನೀಟಾಗಿ ಹ್ಯಾಂಡಲ್ ಮಾಡಬೇಕು. ಮತ್ತೆ ಕೆಲವೊಂದು ಆದರ್ಶ ವ್ಯಕ್ತಿಗಳನ್ನ ಅವರು ಜೀವನದಲ್ಲಿ ರೂಪಿಸಿಕೊಳ್ಳುವಂತಹ ವಯಸ್ಸು ಇದು. ಸೊ ಹಾಗಾಗಿ 5 ರಿಂದ 10 ವರ್ಷ ಏನಿದೆ ಈ ವಯಸ್ಸಿನಲ್ಲಿ ನಾವು ಮಕ್ಕಳಿಗೆ ಆದರ್ಶವನ್ನ ಹೇಗೆ ನಾವು ಬಿಂಬಿಸ್ತೀವಿ ಅಥವಾ ಅವರು ಯಾವ ವ್ಯಕ್ತಿಯನ್ನ ಅಥವಾ ಸಮಾಜವನ್ನ ಆದರ್ಶವಾಗಿ ನೋಡ್ತಾರೆ ಅದನ್ನ ಒಂದು ಪ್ರೋತ್ಸಾಹ ಮಾಡಿ, ಸರಿ ಇದ್ರೆ ಅದಕ್ಕೆ ಪ್ರೋತ್ಸಾಹ ಮಾಡುವಂಥದ್ದು, ತಪ್ಪು ಮಾರ್ಗದಲ್ಲಿ ನಡೀತಾ ಇದ್ರೆ ಅಥವಾ ತಪ್ಪು ಅಂತ ಅನ್ಸಿದ್ರೆ ಅದನ್ನ ಕರೆಕ್ಟ್ ಮಾಡುವಂಥದ್ದು ಈ ವಯಸ್ಸಿನಲ್ಲೇ ಆಗ್ಬೇಕು. ಸೊ ಆದಾಗ ಮಾತ್ರ ನಾವು ಒಂದು ಒಳ್ಳೆ ಸದೃಢ ಸಮಾಜವನ್ನ ನಾವು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ, ಒಳ್ಳೆ ಸಿಟಿಸನ್ ನಾವು ಇದ್ ಮಾಡ್ಬೋದು ಮಕ್ಕಳಲ್ಲಿ ಅಂತ ಒಂದು ಶ್ರೀನಾಗೇಶ್ ಅವರು ಹೇಳಿದ್ದಾರೆ. ಮತ್ತೆ ಸ್ಪೆಷಲ್ ಮಕ್ಕಳ ವಿಶೇಷವಾಗಿ ಬಂದ್ರೆ ಮೊದಲನೇದಾಗಿ ಪೇರೆಂಟ್ಸ್ ಗಳಲ್ಲಿ ಅಕ್ಸೆಪ್ಟೆನ್ಸ್ ಆಫ್ ದ ಪ್ರಾಬ್ಲಮ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನನ್ನ ಮಗು ವಿಶೇಷ ಮಗು ಅನ್ನೋದನ್ನ ಅಕ್ಸೆಪ್ಟ್ ಅನ್ನ ಮಾಡಿದ್ರೆ ಪೇರೆಂಟ್ಸ್ ಸೊ ಸಾಕಷ್ಟು ಸಮಸ್ಯೆಗಳನ್ನ ನಾವು ಪರಿಹರಿಸಬಹುದು ಅನ್ನೋ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಮಕ್ಕಳಲ್ಲಿ ಓದಿನಲ್ಲಿ ಕಮ್ಮಿ ಇರಬಹುದು, ಯಾಕೆಂದ್ರೆ ಸೈನ್ಸ್ ಆಗ್ಬೋದು, ಮ್ಯಾಥ್ಸ್ ಆಗ್ಬೋದು, ಕೆಲವೊಂದು ವಿಷಯಗಳಲ್ಲಿ ವಿಶೇಷ ಮಕ್ಕಳಲ್ಲಿ ಅದನ್ನ ಗ್ರಾಫ್ಸ್ ಮಾಡುವಂತಹ ಒಂದು ಕೆಪಾಸಿಟಿ ಕಡಿಮೆ ಇರಬಹುದು. ಬಟ್ ಆದ್ರೆ ಕರಕುಶಲ ಮತ್ತೆ ಲೈಫ್ ಸ್ಕಿಲ್ ಗಳಲ್ಲಿ ಸಾಕಷ್ಟು ಒಳ್ಳೆ ಅನುಭವ ಇರುತ್ತೆ. ಅದನ್ನ ಒಂದು ಪ್ರೋತ್ಸಾಹ ಮಾಡಿ ಅವರಲ್ಲಿ ಇರುವಂತಹ ಕಲೆ ಏನಿದೆ, ಕೆಲವೊಬ್ಬರಲ್ಲಿ ಡ್ರಾಯಿಂಗ್ ಸ್ಕಿಲ್ ಇರುತ್ತೆ, ಕೆಲವೊಬ್ಬರಲ್ಲಿ ಆರ್ಟ್ ಸ್ಕಿಲ್ ಇರುತ್ತೆ. ಸೊ ಈ ತರಹ ಒಂದು ಸ್ಕಿಲ್ ಇರುವಂತಹ ಮಕ್ಕಳಲ್ಲಿ ಅವ್ರು ಏನ್ ಸ್ಕಿಲ್ ಇದೆ ಅದಕ್ಕೆ ಒಂದು ಪ್ರೋತ್ಸಾಹ ಕೊಡುವಂಥದ್ದು. ಈಗ ತಾನೇ ಅಂಜಲಿನಾ ಮೇಡಮ್ ಅವರು ತಮ್ಮ ಮಗುವಿನ ಒಂದು ಸುಭಾಷ್ ಚಂದ್ರ ಬೋಸ್ ಅವರ ಮಗುವ ಚಿತ್ರ ಬಿಡಿಸಿರುವಂತ, ಅದು ನೋಡದಲ್ಲೇ ಚಿತ್ರ ಬಿಡಿಸಿರುವಂತಹ ಒಂದು ಚಿತ್ರವನ್ನ ನಾವು ನೋಡಿದ್ವಿ. ಸೊ ಹೀಗೆ ಮಕ್ಕಳಲ್ಲಿ ಒಂದು ವಿಶೇಷವಾದಂತಹ ಜ್ಞಾನ ಇದ್ದೇ ಇರುತ್ತೆ. ಆ ಜ್ಞಾನವನ್ನ ನಾವು ಪ್ರೋತ್ಸಾಹ ಮಾಡುವಂತಹ ಕೆಲಸವನ್ನ ನಾವು ಮಾಡೋಣ. ಟೀಚರ್ ಆಗಿರ್ಬೋದು ಅಥವಾ ಪೇರೆಂಟ್ಸ್ ಆಗಿರ್ಬೋದು, ಆ ಕೆಲಸವನ್ನು ನಾವೆಲ್ಲಾನು ಮಾಡೋಣ. ಆಮೇಲೆ ಕೊನೆಯದಾಗಿ ಶ್ರೀನಾಗೇಶ್ ಸರ್ ಅವರು ತುಂಬಾ ಒತ್ತಿ ಹೇಳಿದಂತಹ ಒಂದು ವಿಷಯ ಅಂತ ಹೇಳಿದ್ರೆ, ಎಸ್ಪೆಷಲಿ ನಮ್ಮ ವಿಶೇಷ ಮಕ್ಕಳನ್ನ ನೋಡ್ಕೋಬೇಕಾದ್ರೆ ಪೇರೆಂಟ್ಸಿಗಾಗ್ಬೋದು ಅಥವಾ ಟೀಚರ್ಸಿಗಾಗ್ಬೋದು ಪೇಷನ್ಸ್ ಬಹಳ ಬೇಕು. ಎಷ್ಟು ನಾವು ಪೇಷಂಟ್ ಆಗಿರ್ತೇವೆ ಮಕ್ಕಳಲ್ಲಿ, ಅವರು ಮಾಡುವಂತಹ ಪ್ರತಿಯೊಂದು ಕೆಲಸಗಳಿಗೆ ನಾವು ಜಾಸ್ತಿ ಪೇಷಂಟ್ ಆಗಿರ್ಬೇಕು ಅನ್ನೋ ಒಂದು ಮೆಸೇಜ್ ಅನ್ನ ಶ್ರೀನಾಗೇಶ್ ಅವರು ಕೊಟ್ಟಿದ್ದಾರೆ. ಅವರಿಗೆ ಪ್ರೋತ್ಸಾಹವನ್ನ ಕೊಡಿ, ಸಹನೆಯಿಂದ ಅವರಿಗೆ ಎನ್ಕರೇಜ್ ಅನ್ನ ಕೊಡಿ ಅಂತ ಶ್ರೀನಾಗೇಶ್ ಅವರು ಹೇಳಿ, ಕೊನೆಯದಾಗಿ ಒಂದು ಕೈಪಿಡಿಯನ್ನು ಸಹ, ಒಂದು ಮಾರ್ಗದರ್ಶಿ ಕೈಪಿಡಿ ಮಕ್ಕಳನ್ನ ನೋಡಿಕೊಳ್ಳುವುದು ಹೇಗೆ ಅನ್ನೋದಕ್ಕೆ ಒಂದೆರಡು ಹೆಸರುಗಳ ಹೇಳಿರ್ತಾರೆ. ಮಕ್ಕಳನ್ನು ಬೈಯುವುದು ಹೇಗೆ, ಮಕ್ಕಳು ಬೆಳೆಯುತ್ತಿದ್ದಾರೆ ಜೋಕೆ. ಸೊ ಈ 2 ಪುಸ್ತಕಗಳು ಮತ್ತು ಹಾಗೂ ವಿಶೇಷ ಮಕ್ಕಳನ್ನ ನೋಡಿಕೊಳ್ಳುವ ಬಗೆ ಒಂದು ಕೈಪಿಡಿಯನ್ನು ಸಹ 2021ರಲ್ಲಿ ಬಿಡುಗಡೆ ಮಾಡ್ತೇನೆ ಅನ್ನೋ ಒಂದು ಮೆಸೇಜ್ ಅನ್ನ ಶ್ರೀನಾಗೇಶ್ ಅವರು ಎಲ್ಲರಿಗೂ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಕ್ಕೆ ಶ್ರೀನಾಗೇಶ್ ಸರ್ ಅವರಿಗೆ ಡಿಸ್ಕಷನ್ ಕ್ಲಾಸ್ ಕಡೆಯಿಂದ, ಅರುಣ ಚೇತನದ ಎಲ್ಲಾ ಮಕ್ಕಳ ಕಡೆಯಿಂದ ಹಾಗೂ ಟೀಚರ್ಸ್ ಕಡೆಯಿಂದ ಹಾಗೂ ಈ ಸಂಸ್ಥೆಯನ್ನು ನಡೆಸ್ತಿರುವಂತಹ ಹಿಂದೂ ಸೇವಾ ಪ್ರತಿಷ್ಠಾನದ ಅಧಿಕಾರಿ ವೃಂದದಿಂದ ಮತ್ತು ಡಿಸ್ಕಷನ್ ಕ್ಲಾಸ್ ಕಮಿಟಿ ವತಿಯಿಂದ ಹಾರ್ದಿಕ ನಮಸ್ಕಾರಗಳನ್ನ ಅರ್ಪಿಸ್ತಾ ಇದ್ದೇವೆ. ತಮ್ಮ ಮಾರ್ಗದರ್ಶನ ಯಾವಾಗ್ಲೂ ಟೀಚರ್ಸ್ ಗಳಿಗೆ ಸುಮಾರು 3-4 ವರ್ಷದಿಂದ ತಾವು ಮಾರ್ಗದರ್ಶನ ಮಾಡ್ತಾ ಇದ್ದೀರಿ. ಅರುಣಚೇತನ ಟೀಚರ್ಸ್ ಗೆ ಮತ್ತೆ ಡಿಸ್ಕಷನ್ ಕ್ಲಾಸ್ ಅಸೋಸಿಯೇಷನ್ ಸಂಘಟನೆಗೆ ಈ ಮಾರ್ಗದರ್ಶನ ಯಾವಾಗ್ಲೂ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ, ಅನ್ಫಾರ್ಚುನೇಟ್ಲಿ ಇವತ್ತು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವ ಸುರೇಶ್ ಜಿ ಅವರು ಕಾರ್ಯಕ್ರಮಕ್ಕೆ ಕಾರಣಾಂತರಗಳಿಂದ ಬರ್ಲಿಕ್ಕಾಗಿಲ್ಲ. ಅವರಿಗೂ ಸಹ ಹೃದಯಾಂತರದಿಂದ ನಮಸ್ಕಾರನ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗ್ಲಿ, ದೀಪಾವಳಿ ಹಬ್ಬ ಎಲ್ಲರಿಗೂ ಶುಭವನ್ನ ತರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳಿಸೋದಕ್ಕಿಂತ ಮುಂಚೆ ಅರುಣಚೇತನದ ಮಕ್ಕಳು ಮಾಡಿರುವಂತಹ ಎಷ್ಟೋ ದೀಪಗಳು ಇದೆ, ಅವರು ಮಾಡಿರುವಂತಹ ಕರಕುಶಲ ಐಟಮ್ಸ್ ಗಳು ಅರುಣಚೇತನ ಶಾಲೆಯಲ್ಲಿದೆ. ಯಾರಾದ್ರೂ ಸಹ ಅರುಣಚೇತನ ಈ ವಿಶೇಷ ಮಕ್ಕಳು ಮಾಡಿರುವಂತಹ ದೀಪಗಳನ್ನ ನಿಮ್ಮ ಮನೆಯಲ್ಲಿ ದೀಪವನ್ನಾಗಿಸುವ ಮೂಲಕ ಅವರ ಬಾಳಿಗೆ ಸಹಾಯವನ್ನ ಮಾಡುವುದಿದ್ರೆ ತಾವು ನನ್ನನ್ನ ಅಥವಾ ಸುರೇಶ್ ಜಿ ಅವರನ್ನ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡಬಹುದು. ನಾವು ದೀಪವನ್ನ
ನಿಮ್ಮ ಮನೆಗೆ ತಲುಪಿಸುವಂತ ಒಂದು ವ್ಯವಸ್ಥೆನ ನಾವು ಮಾಡ್ತೇವೆ ಅಂತ ಹೇಳ್ತಾ, ಎಲ್ಲರಿಗೂ ದೀಪಾವಳಿ ಶುಭ ಆಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್.